ಭಾರಭೃತ್ ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮತಃ ಆಶ್ರಮಶ್ರಮಣಃ ಕ್ಷಾಮಃ ಸುಪರ್ಣೋ ವಾಯುವಾಹನಃ. ಈ ಶ್ಲೋಕದಲ್ಲಿ ನಾವು ಉಚ್ಚಾರಣೆಯನ್ನು ಮಾಡಬೇಕಾದರೆ ಕೆಲವೊಂದು ಗಮನಿಸಬೇಕಾದಂತಹ ಅಂಶಗಳಿದೆ. ಮೊದಲನೆಯದಾಗಿ ಮಹಾಪ್ರಾಣ. ಭಾರಭೃತ್ ನೋಡಿ, ಎರಡು ಮಹಾಪ್ರಾಣ. ಕಥಿತೋ ಅಲ್ಲೂ ಕೂಡ ಮಹಾಪ್ರಾಣ ಇದೆ. ಭಾರಭೃತ್ ಕಥಿತೋ ಅಂತಲ್ಲ, ಭಾರಭೃತ್ ಕಥಿತೋ ಇಲ್ಲಿ ಪ್ರಾಣ ಇದೆ, ಅದನ್ನು ಗಮನಿಸಬೇಕಾದದ್ದು. ಆನಂತರ ಎರಡನೆಯ ಸಾಲಿನಲ್ಲಿ ಆಶ್ರಮಶ್ರಮಣ ನೋಡಿ, ಅಲ್ಲಿ ಆಶ್ರಮ ಆ ರೀತಿ ಹೇಳಿ ಶ್ರವಣ ಅಂತ ಅಲ್ಲಿ ಪೂರ್ತಿ 2 ಏನಿದೆ ವಿಸರ್ಗ, ಅದನ್ನು ಪೂರ್ತಿ ಹೇಳಬೇಕು. ಯಾಕಂದರೆ ಅದರ ಪಕ್ಕದಲ್ಲಿ ಕ್ಷಕಾರ ಇರುವುದರಿಂದಾಗಿ ಅದನ್ನು ಆಶ್ರಮ ಶ್ರವಣ ಕ್ಷಾಮ ಈ ರೀತಿಯೇ ಉಚ್ಚಾರಣೆಯನ್ನು ಮಾಡಬೇಕಾದದ್ದು. ನಂತರ ಸುಪರ್ಣೋ ವಾಯುವಾಹನ ಅಂತ ಹೀಗೆ. ಇದರಲ್ಲಿ ಮೊದಲನೆಯದ್ದು ಭಾರಭೃತ್ ಅಂತ. ಭಾರಭೃತ್ ಅಂತ ಹೇಳಿದರೆ ಸರಳವಾದ ಅರ್ಥ ಏನಂದರೆ ಹೊಣೆಗಾರಿಕೆಯನ್ನು ಹೊತ್ತವನು ಅಂತ. ಭಾರ ಹೊತ್ತವನು. ಯಾರ ಭಾರ ಹೊತ್ತವನು? ನಮ್ಮ ಜೀವನದ ಭಾರ ಹೊತ್ತವನು, ನಮ್ಮ ರಕ್ಷಣೆಯ ಭಾರ ಹೊತ್ತವನು. ಪ್ರತಿಯೊಬ್ಬ ಜೀವನ ಪ್ರತಿಯೊಂದು ರಕ್ಷಣೆಯ ಭಾರ ಹೊತ್ತವನು ದೇವರೇ. ಅದಕ್ಕಾಗಿ ನಾವು ಇಷ್ಟು ವರ್ಷ ಬದುಕಿದ್ದೇವೆ ಅಂತ ಹೇಳಿದರೆ ಅದು ಯಾರ ರಕ್ಷಣೆಯಿಂದಲೂ ಅಲ್ಲ, ಭಗವಂತನ ರಕ್ಷಣೆಯಿಂದ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಭಾಗವತ ತಿಳಿಸಿದಾಗೆ ಭಗವಂತ ಅಮ್ಮನ ಹೊಟ್ಟೆಯಲ್ಲಿ ತಂದು ಹಾಕ್ತಾನೆ. 9 ದಿನಗಳ ಕಾಲ ಆ ಗರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. 1 ದಿನ ಹೊರಗೆ ಹಾಕಿ ಆಮೇಲೂ ಕೂಡ ಎಷ್ಟು ದಿನ ಇಲ್ಲಿ ಬದುಕಿಸಬೇಕು ಅಂತ ಇಚ್ಛಿಸ್ತಾನೋ ಅಷ್ಟು ವರ್ಷಗಳ ಕಾಲ, ಅಷ್ಟು ದಿನಗಳ ಕಾಲ, ಅಷ್ಟು ಗಂಟೆಗಳ ಕಾಲ, ನಿಮಿಷಗಳ ಕಾಲ ನಮ್ಮನ್ನು ತಪ್ಪದೇ ನೋಡ್ಕೊಳ್ತಾನೆ ದೇವರು. ನಮ್ಮ ಎಲ್ಲ ಭಾರವನ್ನು ಹೊರತಾನವನೇ. ಅದಕ್ಕಾಗಿ ಅವನನ್ನು ಭಾರಭೃತ್ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ಕಥಿತ ಅಂತ. ಹಿಂದಿನ ಆ ಭಾರಭೃತ್ ಅನ್ನುವನ್ನು ನಾವು ನಮಸ್ಕಾರ ಮಾಡಬೇಕಾದ್ರೆ ಭಾರಭೃತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಎರಡನೆಯ ಭಗವಂತನ ನಾಮ ಕಥಿತ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಕಥಿತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಕಥಿತ ಅಂತ ಹೇಳಿದರೆ ಹೇಳಲ್ಪಟ್ಟವನು ಅಂತ. ಎಲ್ಲಿ ಹೇಳಲ್ಪಟ್ಟವನು ಅಂದರೆ ಯಾವ್ಯಾವುದು ಒಳ್ಳೊಳ್ಳೆ ಗ್ರಂಥಗಳಿದೆಯೋ ಆ ಎಲ್ಲ ಒಳ್ಳೆಯ ಗ್ರಂಥಗಳಲ್ಲಿಯೂ ವೇದ ಇರಬಹುದು, ವೇದ ಶಾಸ್ತ್ರ ಪುರಾಣ ಈ ಎಲ್ಲವೂ ಕೂಡ ಯಾರನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಇವನನ್ನೇ, ನಾರಾಯಣನನ್ನೇ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳಿದಾಗೆ ಎಲ್ಲ ಕಡೆಯೂ ಕೂಡ ಇವನೇ ಹೊಗಳಲ್ಪಡ್ತಾ ಇರುವವನು, ಹೇಳಲ್ಪಡ್ತಾ ಇರುವವನು. ಕಡೆಗೆ ಅದು ಇದು ಎನ್ನುವೇನು, ಒಂದು ಪಕ್ಷಿಯ ಕೂಗಿರಬಹುದು, ಸಮುದ್ರದ ತೆರೆ ಇರಬಹುದು, ಗಾಳಿಯ ಶಬ್ದ ಇರಬಹುದು. ಇದೆಲ್ಲವೂ ಕೂಡ ಈ ಭಗವಂತನನ್ನೇ ಹೇಳ್ತಾ ಇರುವುದು. ನಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಪ್ರತಿಯೊಂದು ದೇವರ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ಕಥಿತ ಹೇಳಲ್ಪಟ್ಟವನು, ಪ್ರತಿಯೊಂದರಲ್ಲೂ ಹೇಳಲ್ಪಟ್ಟವನು ಇವನ ಮಹಿಮೆ ಅಂತ. ಮುಂದಿನದ್ದು ಯೋಗಿ. ನಮಸ್ಕಾರ ಮಾಡಬೇಕಾದರೆ ಯೋಗಿನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯೋಗ ಅಂತ ಹೇಳಿದರೆ ಒಂದನೇದಾಗಿ ಬಂದು ಸೇರುವಂಥದ್ದು. ಬಂದು ಸೇರುವುದು ಯೋಗ. ಸೇರಿದ್ದು ಉಳಿಯುವಂಥದ್ದು ಕ್ಷೇಮ. ಇಲ್ಲಿ ಯೋಗಿ ಅಂದರೆ ದೇವರ ಬಳಿ ಎಲ್ಲವೂ ಇದೆ ಅಂತ. ದೇವರಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ಪ್ರತಿಯೊಂದು ಪೂರ್ಣವಾಗಿ ಉಳ್ಳವನು. ಪ್ರತಿಯೊಂದರ ಯೋಗವೂ ದೇವರ ಬಳಿ ಇದೆ. ಅದಕ್ಕೋಸ್ಕರ ಅವನನ್ನು ಯೋಗಿ ಅಂತ ಕರೀತಾರೆ ಭಗವಂತನನ್ನು. ಅದೇ ರೀತಿ ಯೋಗ ಅಂದರೆ ಇನ್ನೊಂದು ಉಪಾಯ. ಉಪಾಯ ಅಂತ ಹೇಳಿದರೆ ದೇವರನ್ನು ಸೇರುವ ಉಪಾಯ, ಕಷ್ಟದಿಂದ ಪಾರಾಗುವ ಉಪಾಯ, ಅದು ದೇವರ ಬಳಿಯೇ ಇರುವುದು. ಅದಕ್ಕೆ ಅವನು ಯೋಗಿ. ಯೋಗ ಅವನ ಬಳಿ ಇದೆ ಅಂದರೆ ಅವನು ಕೊಟ್ಟರೆ ನಮಗೆ ಸಿಗತ್ತಷ್ಟೇ. ಇವಾಗ ದೇವರನ್ನು ಕಾಣುವುದು ಹೇಗೆ, ದೇವರ ಅನುಗ್ರಹವನ್ನು ಪಡೆಯುವುದು ಹೇಗೆ, ನಾವು ಎಷ್ಟು ಒದ್ದಾಡಿದರೂ ಗೊತ್ತಾಗೋಲ್ಲ. ನಾವೇನೋ ಮಾಡ್ತೇವೆ ಇವತ್ತು ದೇವರಿಗೆ ಅಂತ ಹೇಳಿ ಅದು ಇದು ಎಲ್ಲ ಮಾಡ್ತೇವೆ. ಆದರೆ ನಿಜವಾಗಿಯೂ ಕೂಡ ನಾವೆಲ್ಲ ಏನು ಮಾಡ್ತೇವೆ ಅದರಿಂದಲೇ ದೇವರು ತೃಪ್ತನಾಗಬೇಕು ಅಂತಿಲ್ಲ. ಮತ್ತು ದೇವರಿಗೆ ಯಾವ ರೀತಿ ಮಾಡಿದರೆ ಖುಷಿಯಾಗತ್ತೋ ಆ ರೀತಿ ನಾವು ಮಾಡಿದಾಗ ಮಾತ್ರ ದೇವರ ಅನುಗ್ರಹ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಹಾಗೆ ಅಲ್ವಾ? ನನಗೆ ಖುಷಿಯಾಯಿತು, ನನಗೆ ಯಾವುದು ಇಷ್ಟ ಆಯಿತು ಅದನ್ನು ನಾನು ಇನ್ನೊಬ್ಬರಿಗೆ ಮಾಡಿ ಹಾಕಿದರೆ ಅವರಿಗೆ ಅದು ಇಷ್ಟ ಆಗತ್ತೆ ಅಂತಿದೆಯಾ? ಇಲ್ಲ. ಮತ್ತು ಆ ವ್ಯಕ್ತಿಗೆ ಯಾವುದು ಇಷ್ಟ ಆಗತ್ತೋ, ಯಾವುದು ಅವರಿಗೆ ಅದು ಖುಷಿ ಆಗತ್ತೋ ಅದನ್ನು ನಾವು ಮಾಡಿ ಹಾಕಬೇಕು. ಅದರಿಂದ ಅವರು ಸಂತೋಷ ಪಡ್ತಾರೆ. ಹಾಗೆ ಭಗವಂತನಿಗೆ ಯಾವುದು ಸಂತೋಷಕ್ಕೆ ಕಾರಣ ಆಗತ್ತೆ ಅದನ್ನು ಅವನೇ ತಿಳಿಸ್ಕೊಡ್ಬೇಕು.
ಆಗ ಮಾತ್ರ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ, ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯವಾಗತ್ತೆ. ಈ ಕಷ್ಟದಿಂದ ಪಾರಾಗುವುದು ಹೇಗೆ? ಆ ಉಪಾಯವು ದೇವರಿಗೆ ಗೊತ್ತಿರುವುದು. ಅವನ ಅನುಗ್ರಹದಿಂದ ಮಾತ್ರ ನಮಗೆ ಈ ಎಲ್ಲ ಉಪಾಯಗಳು ತಿಳಿಲಿಕ್ಕೆ ಸಾಧ್ಯ. ಯಾಕಂದರೆ ಅದೇ ಯೋಗ. ಆ ಯೋಗವುಳ್ಳವನೇ ಯೋಗಿ ಭಗವಂತ. ಮುಂದಿನದ್ದು ಯೋಗೀಶಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಯೋಗೀಶಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾಗ್ತದ್ದು. ಯಾಕೆ ಭಗವಂತನನ್ನು ಯೋಗೀಶ ಅಂತ ಕರೀತಾರೆ ಅಂತ ಹೇಳಿದರೆ, ನಾವು ಹಿಂದೆಯೇ ಕೇಳಿದ್ವು ಯೋಗ ಅಂದರೆ ಉಪಾಯ ಅಂತ. ಹೌದು, ಅನೇಕ ಮಂದಿ ಭಕ್ತರು ಭಕ್ತಿಯಿಂದ ದೇವರಿಗೆ ಮೊರೆ ಹೋಗ್ತಾರೆ. ಮೊದಲು ದೇವರಿಗೆ ಮೊರೆ ಹೋಗಿ, ದೇವರೇ ನನಗೆ ತಿಳಿಸು, ನಿನ್ನನ್ನು ನಾನು ಹೇಗೆ ಆರಾಧನೆ ಮಾಡಬೇಕು, ನಿನ್ನ ಅನುಗ್ರಹವನ್ನು ಯಾಕೆ ಪಡಿಬೇಕು, ನೀನೇ ತಿಳಿಸು ಅಂತ ದೇವರಿಗೆ ತಾವರು ಶರಣು ಹೊಂದಿ ದೇವರ ಅನುಗ್ರಹದಿಂದ ಆ ಉಪಾಯವನ್ನು ಪಡೆದು ದೇವರನ್ನು ಕಾಣುತ್ತಾರೆ, ದೇವರ ಅನುಗ್ರಹವನ್ನು ಪಡಿತಾರೆ. ದೇವರನ್ನು ಕಂಡಾಯಿತು, ದೇವರ ಅನುಗ್ರಹವನ್ನು ಪಡೆದಾಯಿತು, ಆಮೇಲೆ ಅವರು ಇಚ್ಛಿಸಿದ್ದಾಗ್ತದೆ. ಅವ್ರು ಏನು ಇಚ್ಛಿಸ್ತದೆ ಅದಾಗತ್ತೆ. ಅವ್ರು ಏನು ಬಯಸ್ತಾರೆ ಇಲ್ಲಿ ಪಡಿತಾರೆ. ಆಮೇಲೆ ಯಾಕೆ ದೇವರು ಬೇಕು ಅಂತ ಕಾಣಿಸ್ತದಲ್ವ ಅವರಿಗೆ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಯಾಕಂದರೆ ಅವರು ನಂತರವೂ ಕೂಡ ಏನು ತಿಳ್ಕೊಳ್ತಾರೆ ಅಂದರೆ ನಮ್ಮ ಒಡೆಯ ದೇವರಂತಾನೆ. ನಿಜವಾಗಿಯೂ ಆಮೇಲೆ ಅವ್ರಿಗೆ ಇನ್ನೂ ಭಕ್ತಿ ಹೆಚ್ಚಾಗುತ್ತೆ ಭಗವಂತನಲ್ಲಿ. ಹೀಗೆ ಯಾರು ಎಲ್ಲ ಯೋಗಿಗಳಿದ್ದಾರೆ, ಯೋಗಿಗಳು ಅಂತೇಳಿದರೆ ಯೋಗವನ್ನು ಪಡೆದವರು, ಉಪಾಯವನ್ನು ತಿಳ್ಕೊಂಡವರು, ಇಲ್ಲಿ ಕಷ್ಟದಿಂದ ಪಾರಾದವರು, ಭಗವಂತನ ಪೂರ್ಣಾನುಗ್ರಹವನ್ನು ಪಡೆದವರು, ಅವರಿಗೂ ಕೂಡ ಇವನೇ ಈಶ, ಇವನೇ ಒಡೆಯ. ಯಾಕಂದರೆ ಅವರೆಲ್ಲರೂ ತಲೆಬಾಗಿ ಇವನನ್ನೇ ಆಶ್ರಯಿಸ್ತಾರೆ, ಇವನನ್ನೇ ನಂಬುತ್ತಾರೆ, ಇವನಲ್ಲೇ ಭಕ್ತಿಯನ್ನು ಮಾಡ್ತಾರೆ. ಅದಕ್ಕೆ ಇವನು ಯೋಗೀಶ ಅಂತ ಕರೆಯಲ್ಪಡ್ತಾನೆ ಭಗವಂತ. ಮುಂದಿನದ್ದು ಸರ್ವಕಾಮದಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸರ್ವಕಾಮದಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಬಹಳ ಸುಲಭವಾದದ್ದು ಈ ಭಗವಂತನ ರೂಪ. ಇದೆಂತಂದರೆ ಸರ್ವಕಾಮದಃ, ನಮ್ಮ ಮನಸ್ಸಿನಲ್ಲಿ ಏನು ಕಾಮನೆಗಳಿದೆ, ಏನು ಆಸೆ ಆಕಾಂಕ್ಷೆಗಳಿದೆ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ಕೊಡುವವನು ದೇವರು ಅಂತ. ಇದನ್ನು ಕೇಳಿದ ಕೂಡಲೇ ನಮ್ಮೊಳಗೆ ಪ್ರಶ್ನೆ ಏನು ಬರ್ತದೆ ಅಂತ ಹೇಳಿದರೆ, ಹೌದು, ಹಾಗಿದ್ರೆ ನಮ್ಮಲ್ಲಿ ತುಂಬ ಆಸೆಗಳು ಬರ್ತದೆ ಮನಸ್ಸಿನಲ್ಲಿ, ಯಾಕೆ ದೇವರು ಪೂರಣೆ ಮಾಡೋಲ್ಲ? ಅವನು ಸರ್ವಕಾಮದಃ ಅಂತ ಆದ ಪಕ್ಷದಲ್ಲಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರಣೆ ಮಾಡ್ತಾನೆ ಅಂತ ಇದ್ದ ಪಕ್ಷದಲ್ಲಿ ಯಾಕೆ ಇದನ್ನು ದೇವರು ಪೂರಣೆ ಮಾಡೋಲ್ಲ ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನು? ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಹೌದು, ಆಸೆ ಅಂತ ಹೇಳಿದರೆ ಯಾವುದು? ಧರ್ಮ ವಿರುದ್ಧೋ ಕಾಮೋಸ್ಮಿ ಅಂತ ಹೇಳ್ತಾನೆ. ಹೌದು, ಯಾವುದು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆ ಇದೆಯೋ, ಆಸೆ ಆಕಾಂಕ್ಷೆಗಳಿದೆಯೋ, ಅದು ಕೆಟ್ಟದಾಗಿರಬಾರದು. ಅಷ್ಟು ಮಾತ್ರ ಅಲ್ಲ, ಅದು ಧರ್ಮಕ್ಕೆ ವಿರುದ್ಧವಾಗಿರಬಾರದು, ನಮ್ಮ ಏಳಿಗೆಗೆ ಅದು ವಿರುದ್ಧವಾಗಿರಬಾರದು. ಅಂಥ ಯಾವುದೇ ಕಾಮನೆಗಳಿದ್ದರೂ ಕೂಡ ದೇವರದನ್ನು ಪೂರಣೆ ಮಾಡ್ತಾನೆ. ಆದರೆ ನಾವು ಇವತ್ತು ಬಯಸುವಂಥದ್ದೆಲ್ಲವೂ ಕೂಡ ನಮಗೆ ಮಾರಕವೇ. ಅದು ಯಾವ ರೀತಿ ಅಂದರೆ, ಪುಟ್ಟ ಮಗು ಅಮ್ಮನ ಹತ್ರ ಕೇಳುವಾಗೆ, ನನಗೆ ಚಾಕ್ಲೇಟ್ ಕೊಡು, ನನಗೆ ಬೆಲ್ಲ ಕೊಡು, ನನಗೆ ಅದು ಕೊಡು, ಇದು ಕೊಡು ಅಂತ ಅಮ್ಮ ಕೊಡುವುದಿಲ್ಲ. ಯಾಕಂದರೆ ಅದರಿಂದ ನಿನ್ನ ಶರೀರ ಹಾಳಾಗತ್ತೆ, ನಿನ್ನ ಆರೋಗ್ಯ ಹಾಳಾಗತ್ತೆ, ಹೊಟ್ಟೆನೋ ಬರುತ್ತೆ ಅಂತ. ಅದೇ ಒಳ್ಳೆಯದ್ದು ಕೇಳಿದರೆ ಆ ಮಗು ಅಮ್ಮ ಕೊಟ್ಟೆ ಕೊಡ್ತಾಳೆ. ಹಾಗೆಯೇ ನಾವು ಒಳ್ಳೆಯದ್ದನ್ನು ಭಗವಂತನ ಬಳಿ ಕೇಳಿದರೆ ಖಂಡಿತ ಕೊಟ್ಟೆ ಕೊಡ್ತಾನೆ. ಆದರೆ ನಾವು ಇವತ್ತು ಒಳ್ಳೆಯದ್ದನ್ನು ಕೇಳುವುದೇ ಕಡಿಮೆ. ಯಾವುದು ನಮಗೆ ಇಲ್ಲಿ ಬಂಧಕಕ್ಕೆ ಕಾರಣ ಆಗುತ್ತೆ, ಮತ್ತಷ್ಟು ಇಲ್ಲಿ ಕಷ್ಟ ತಂದು ಕೊಡ್ತದೆ, ಅದನ್ನು ನಾವು ಹೆಚ್ಚು ಬಯಸುವುದರಿಂದಾಗಿ ದೇವರು ಕೊಡ್ಲಿಕ್ಕೆ ಹೋಗೋಲ್ಲ. ಯಾಕಂದರೆ ನಮ್ಮ ಮೇಲೆ ದೇವರಿಗೆ ಒಳ್ಳೆಯ ಭಾವನೆ ಇರುವುದರಿಂದಲೇ ಕೊಡುವುದಿಲ್ಲ. ಇಲ್ಲದೇ ಇದ್ದ ಪಕ್ಷದಲ್ಲಿ ಸರ್ವಕಾಮದಃ, ಯಾವ ರೀತಿ ಇವಾಗ ಯೋಗಿಗಳು, ಜ್ಞಾನಿಗಳು, ಭಕ್ತರು, ನಿಜವಾದ ಭಕ್ತರು ಇರ್ತಾರೆ, ಅವರು ಏನು ಬಯಸಿದರೂ ಕೂಡ ದೇವರದನ್ನು ಪೂರಣೆ ಮಾಡದೆ ಬಿಡುವುದಿಲ್ಲ. ಅದಕ್ಕೆ ಅವನನ್ನು ಸರ್ವಕಾಮದಃ ಅಂತ ಕರೀತಾರೆ. ಮುಂದಿನದ್ದು ಆಶ್ರಮ ಅಂತ ನಮಸ್ಕಾರ ಮಾಡಬೇಕಾದ್ರೆ ಆಶ್ರಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಆಶ್ರಮ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ, ಒಂದನೇ ಇದ್ದಾಗಿ 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಈ 4 ಆಶ್ರಮಗಳು ಯಾಕೋಸ್ಕರ ಬೇಕು ಅಂತ ಹೇಳಿದರೆ, ದೇವರ ಅನುಗ್ರಹವನ್ನು ಪಡೀಲಿಕ್ಕೆ, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ. ಈ 4 ಆಶ್ರಮಗಳು ಯಾವಾಗ ಆಶ್ರಮವಾಗಿರುತ್ತದೆ ಅಂತ ಹೇಳಿದರೆ, ಭಗವಂತ ಅಲ್ಲಿ ನೆಲೆಸಿದಾಗ. ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಅಂತ ಯಾವಾಗ ಆಗ್ತಾನೆ ಅಂದರೆ, ಕೇವಲ ಮದುವೆ ಆಗದೇ ಇದ್ರಲ್ಲ, ಮದುವೆ ಆಗದವನು ಬ್ರಹ್ಮಚಾರಿ ಅಲ್ಲ. ಮತ್ತು ಯಾರು ಮದುವೆ ಆಗದೇ ಇರ್ತಾನೆ ಅಂತ ಹೇಳುವುದು ಒಂದು, ಅದರೊಟ್ಟಿಗೆ ತಾನು ದೇವರನ್ನು ಕುರಿತು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ, ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಬೇಕಾದದ್ದನ್ನು ಮಾಡ್ತಾ ಇದ್ದಾನವನು, ಅವನು ಬ್ರಹ್ಮಚಾರಿ.
ಅದೇ ರೀತಿ ಒಬ್ಬ ಗೃಹಸ್ಥ ಅಂತ ಹೇಳಿದ ಕೂಡಲೇ ಮದುವೆ ಆದ ಕೂಡಲೇ ಅವನು ಗೃಹಸ್ಥ ಆಗೋದಿಲ್ಲ. ಮತ್ತು ಮದುವೆ ಆಗಿದ್ದಾನೆ, ತನ್ನ ಪತ್ನಿಯಿಂದ ಕೂಡಿಕೊಂಡು ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ. ಅಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾನೆ ನೋಡಿ, ಅವನು ಗೃಹಸ್ಥ. ಅದೇ ರೀತಿ ಸನ್ಯಾಸಿ ಅಂತ ಹೇಳಿದರೆ ಕೇವಲ ಕಾವಿ ಬಟ್ಟೆಯನ್ನು ತೊಟ್ಟ ಕೂಡಲೇ ಅವನು ಸನ್ಯಾಸಿ ಅಲ್ಲ, ದಂಡವನ್ನು ಹಿಡಿದ ಕೂಡಲೇ ಸನ್ಯಾಸಿ ಅಲ್ಲ. ಮತ್ತು ಯಾರು ಎಲ್ಲವನ್ನ ತೊರೆದು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಕೇವಲ ನನಗೆ ದೇವರೇ ಬೇಕು ಅಂತ ಹೊರಟಿದ್ದಾನೋ, ಅದಕ್ಕೋಸ್ಕರ ಸಾಧನೆ ಮಾಡ್ತಾ ಇದ್ದಾನೋ, ಅಂಥ ವ್ಯಕ್ತಿ ನಿಜವಾದ ಸನ್ಯಾಸಿ. ಆದರೆ ಇವೆಲ್ಲವೂ ಹಾಗೆ ಆಗುವುದಲ್ಲ, ಮತ್ತು ಇದಕ್ಕೆ ದೇವರ ಅನುಗ್ರಹ ಬೇಕು. ಆ ವಯಸ್ಸಿನಲ್ಲಿ ಆ ಸಂದರ್ಭದಲ್ಲಿ ದೇವರು ಇವನೊಟ್ಟಿಗೆ ಇರಬೇಕು. ಇದ್ದರೆ ಮಾತ್ರ ಒಬ್ಬ ಬ್ರಹ್ಮಚಾರಿಯಾಗಿರ್ತಾನೆ, ಗೃಹಸ್ಥನಾಗಿರ್ತಾನೆ, ಒಬ್ಬ ಸನ್ಯಾಸಿಯಾಗಿರ್ತಾನೆ. ಅದಕ್ಕೋಸ್ಕರ ಆಯಾ ಆಶ್ರಮದಲ್ಲಿ ದೇವರು ಕೂತಿರ್ತಾನೆ, ಇವನೊಟ್ಟಿಗಿರ್ತಾನೆ. ಅದಕ್ಕೆ ಅವನನ್ನು ಆಶ್ರಮ ಅಂತ ಕರೀತಾರೆ ದೇವರನ್ನು. ಇನ್ನೊಂದು ಹೇಳೋದಾದರೆ ಆಶ್ರಮ ಅಂದರೆ ಋಷಿಗಳ ಆಶ್ರಮ, ನಮಗೆ ಗೊತ್ತಲ್ವ, ಋಷಿಮುನಿಗಳ ಆಶ್ರಮ. ಹೌದು, ಅದು ಕೂಡ ಅಷ್ಟೇ. ಆ ಆಶ್ರಮಕ್ಕೂ ಆಶ್ರಮ ಅಂತ ಯಾಕೆ ಇರೋದು ಅಂತ ಹೇಳಿದರೆ ಅಲ್ಲಿ ದೇವರು ಆಶ್ರಮ ಎಂಬ ರೂಪದಲ್ಲೇ ಕೂತಿರ್ತಾನೆ. ಈ ಆಶ್ರಮ ಅಂತ ಹೇಳಿದರೆ ಬರೀ ಒಂದು ಗುಡಿಸಲು ಅಂತ ಅರ್ಥ ಅಲ್ಲ, ಅಥವಾ ಋಷಿಮುನಿಗಳು ಏನೋ ಒಂದು ಮನೆ ಕಟ್ಟಿಕೊಂಡು ಕೂತಿದ್ದಾರೆ ಅಂತ ಹೇಳೋದು ಅರ್ಥ ಅಲ್ಲ. ಮತ್ತು ಯಾವ ಜಾಗದಲ್ಲಿ ಧ್ಯಾನಕ್ಕೆ ಕೂತಾಗ ಅವನು ಎಲ್ಲವನ್ನ ಮರೆತು ದೇವರಲ್ಲೇ ತನ್ನ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗತ್ತೋ ಅದು ಆಶ್ರಮ. ಅಂದರೆ ಅದೊಂದು ವಿಶೇಷವಾದ ಕಂಪನ, ವೈಬ್ರೇಷನಿಂದ ಕೂಡಿದ ಜಾಗ ಅದು. ಅಂಥ ಜಾಗವನ್ನೇ ಋಷಿಮುನಿಗಳ ಹಿಂದೆ ಆಯ್ಕೆ ಮಾಡಿಕೊಳ್ತಾ ಇದ್ದದ್ದು, ಯಾವುದೋ ಜಾಗವನ್ನಲ್ಲ. ಅಲ್ಲಿ ಕೂತು ಅವರು ಧ್ಯಾನ ಮಾಡಿದರೆ, ತಪಸ್ಸು ಮಾಡಿದರೆ ದೇವರಲ್ಲಿ ಕೂಡಲೇ ಮನಸ್ಸು ಟ್ಯೂನ್ ಆಗ್ತದೆ ಅನ್ನುವ ಕಾರಣದಿಂದ. ಹೌದು, ಆ ಜಾಗಕ್ಕೆ ಆ ಮಹತ್ವ ಹೇಗೆ, ಅದು ಅಲ್ಲಿ ದೇವರು ಆಶ್ರಮ ಎಂಬ ಹೆಸರಿಂದಲೇ ಕೂತಿರುವುದು ಕಾರಣ. ನಂತರ ಮುಂದಿನದ್ದು ಶ್ರಮಣ ಅಂತ ನಮಸ್ಕಾರ ಮಾಡಬೇಕಾದ್ರೆ ಶ್ರಮಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ಶ್ರಮಣ ಅಂತ ಕರೀತಾರೆ ಅಂದರೆ ನೋಡಿ, ಇದೊಂದು ವಿಚಿತ್ರವಾದ ನಾಮ ಭಗವಂತನದ್ದು. ಅವನು ಶ್ರಮವನ್ನು ತಂದುಕೊಡ್ತಾನೆ ಅಂತ. ಶ್ರಮ ಅಂದರೆ ಆಯಾಸವನ್ನು ಉಂಟು ಮಾಡುವವನವನೇ. ಅಷ್ಟು ಮಾತ್ರ ಅಲ್ಲ, ಇದೇ ಶ್ರಮಣ ಅನ್ನುವುದಕ್ಕೆ ಇನ್ನೂ ಒಂದು ಅರ್ಥ ಏನಂತ ಹೇಳಿದರೆ ಆಯಾಸವನ್ನು ಕಳೆಯುವವನವನೇ ಅಂತ. ಆಯಾಸವನ್ನು, ಸುಸ್ತನ್ನು ಕೊಡುವವನವನೇ, ಸುಸ್ತನ್ನು ಕಳೆಯುವವನವನೇ. ಎರಡರ್ಥವೂ ಕೂಡ ಬರ್ತದೆ ಈ ಶಬ್ದಕ್ಕೆ. ಒಂದೇನಂತ ಹೇಳಿದರೆ ಶ್ರಮಯತಿ ಇತಿ ಶ್ರಮಣ ಅಂತೇಳಿದರೆ ನಮಗೆ ಶ್ರಮ ಉಂಟಾಗುವಂತೆ, ಸುಸ್ತಾಗುವಂತೆ ಮಾಡ್ತಾನೆ. ಶ್ರಮಂ ನಯತಿ ಇತಿ ಶ್ರಮಣ ಅಂತೇಳಿದರೆ ಉಂಟಾದ ಶ್ರಮವನ್ನು ತಗೊಂಡು ಹೋಗ್ತಾನೆ, ನಾಶ ಮಾಡ್ತಾನೆ. ಯಾಕೆ ಶ್ರಮ ಕೊಡ್ತಾನೆ, ಸುಸ್ತು ಯಾಕೆ ಮಾಡ್ತಾನೆ ಅಂತೇಳಿದರೆ ಸುಸ್ತಾದಾಗಲೇ ಮನುಷ್ಯ ಕೃಷ್ಣ ಗೋವಿಂದ ನಾರಾಯಣ ಅಂತ ದೇವರ ಸ್ಮರಣೆ ಮಾಡ್ತಾನೆ. ಹೀಗೆ ನನ್ನ ಸ್ಮರಣೆಯನ್ನು ಮಾಡು. ದೇವರು ಒಂದೊಮ್ಮೆ ಸುಸ್ತು, ಈ ರೀತಿ ಜೀವನದಲ್ಲಿ ಕಷ್ಟ ಅನ್ನೋದು ಕೊಡದೇ ಇದ್ದ ಪಕ್ಷದಲ್ಲಿ ಈ ಅಹಂಕಾರಿಯಾದ ಮನುಷ್ಯನಿಗೆ ದೇವರು ಯಾಕೆ ಬೇಕು ಅಂತ ಕಾಣಿಸ್ಲಿಕ್ಕೆ ಸಾಧ್ಯ ಇದೆ. ದೇವರು ಯಾಕೆ ಬೇಕು, ನನಗೇ ಎಲ್ಲ ಇದೆಯಲ್ವ ಅಂತ. ಅದಕ್ಕೆ ದೇವರು ಸುಸ್ತು, ಸಂಕಟ ಮುಂತಾದವುಗಳನ್ನು ಕೊಡ್ತಾನೆ. ಕೊಟ್ಟಾಗ ಅವನು ಅಯ್ಯೋ ಕೃಷ್ಣ ನಾರಾಯಣ ಅಂತ ದೇವರಿಗೆ ಮೊರೆ ಹೋಗ್ತಾನಲ್ವ, ಆವಾಗ ಶ್ರಮಣ ಮತ್ತೆ ಅಂದರೆ ಆ ಶ್ರಮವನ್ನು ನಾಶ ಮಾಡ್ತಾನೆ, ಸುಸ್ತನ್ನು ತೆಗಿತಾನೆ. ಹೀಗೆ ದೇವರಿಗೆ ಶ್ರಮಣ ಅಂತ ಹೆಸರು. ಮುಂದಿನದ್ದು ಕ್ಷಾಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಕ್ಷಾಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಕ್ಷಾಮ ಅಂದರೆ ಗೊತ್ತು ನಮಗೆ, ಬರಗಾಲ, ಅದೇ ಕ್ಷಾಮ ಅಂತ ಕರಿತೇವೆ. ಅಂದರೆ ಏನೂ ಇಲ್ಲ ಅಂತ ಆಗುವಂಥದ್ದು, ಎಲ್ಲ ನಾಶ ಆಗುವಂಥದ್ದು. ಭಗವಂತ ಯಾರು ದುಷ್ಟರಿದ್ದಾರೆ ದುಷ್ಟರಿಗೆ ಹೀಗೆ ಮಾಡ್ತಾನಂತೆ. ವಾಸ್ತವಿಕವಾಗಿ ಇದೀಗಾಗಲೇ ಒಂದು ಸಲ ಬಂದಿದೆ, ಅದು ಬೇರೆ ರೂಪ, ಇದು ಬೇರೆ ರೂಪ. ಕ್ಷಾಮ ಹೆಸರು ಒಂದೇ, ರೂಪ ಮಾತ್ರ ಬೇರೆ. ಈ ಕ್ಷಾಮ ಎನ್ನುವಂತಹ ರೂಪದ ಅರ್ಥ ಏನು ಅಂತ ಹೇಳಿದರೆ ದುಷ್ಟರನ್ನು ನಾಶಗೊಳಿಸ್ತಾನೆ. ದುಷ್ಟರನ್ನು ಏನೂ ಇಲ್ಲದಂತೆ ತಾನು ಇದು ಅಂದರೆ ಅವರ ಎಲ್ಲ ಯಾವ ರೀತಿ ಬರಗಾಲದಲ್ಲಿ ಏನೂ ಇಲ್ಲದಾಗತ್ತೆ ಹಾಗೆ ಮಾಡ್ತಾನೆ ಅಂತ. ಮುಂದಿನದ್ದು ಸುಪರ್ಣ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸುಪರ್ಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇದು ಕೂಡ ಈಗಾಗಲೇ ಒಂದು ಬಾರಿ ಬಂದಿರುವಂತಹ ನಾಮ. ಅಂದರೆ ರೂಪ ಬೇರೆ, ಅದು ಬೇರೆ ರೂಪ, ಇದು ಬೇರೆ ರೂಪ ಭಗವಂತನದ್ದು, ವಿಷ್ಣುವಿನದ್ದು. ಸುಪರ್ಣ ಅಂದರೆ ನೋಡಿ ಇಲ್ಲಿ ಹೇಳಬೇಕಾದ್ರೆ ಸುಪರ್ಣ ನ ಅಂತ ಹೇಳಿದರೆ ನಶ್ಚ ನಿರ್ವೃತಿವಾಚಕ ಅಂತ ಸಂಸ್ಕೃತದಲ್ಲಿ ಹೇಳಿದ ಹಾಗೆ ಆನಂದ ಅಂತ. ನ ಅಂದರೆ ಆನಂದ ಅಂತ. ಎಂಥ ಆನಂದ ದೇವರ ಬಳಿ ಇರುವಂಥದ್ದು ಅಂದರೆ ಸೂಪರ ಅಂತ ಹೇಳಿದರೆ, ಸು ಅಂದರೆ ಅತ್ಯಂತ ಚಂದವಾದ,
ಬೇರೆ ಯಾರಲ್ಲೂ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಚಂದವಾದ, ಇನ್ನು ಪರ ಅಂದರೆ ಶ್ರೇಷ್ಠವಾದ ಆನಂದ, ಅದೇ ದೇವರಂತೆ. ಆನಂದ ಅಂದರೆ ಬರೀ ಆನಂದ ಅಲ್ಲ, ಮತ್ತು ಆ ಆನಂದದಲ್ಲಿಯೂ ಎಂಥ ಆನಂದ ಅಂದರೆ ಈ ಆನಂದ ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹೆಚ್ಚಾದ ಆನಂದ, ಮತ್ತೇನೆಂದರೆ ಅಷ್ಟೇ ಚಂದವಾದ ಆನಂದ, ಸುಂದರವಾದ ಆನಂದ, ಅದೇ ದೇವರು. ಅದಕ್ಕೆ ಅವನನ್ನು ಸುಪರ್ಣ ಅಂತ ಕರೀತಾರೆ, ಭಗವಂತನನ್ನು. ಮುಂದಿನದ್ದು ವಾಯುವಾಹನ ಅಂತ. ಇದು ಕೂಡ ಈಗಾಗಲೇ ಒಂದು ಸಲ ಬಂದಿದೆ, ಈ ನಾಮವು ಕೂಡ. ಇದು 2ನೇ ಬಾರಿ ಬರ್ತಾ ಇರೋದು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಾಯುವಾಹನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲೇನು ನಾವು ಈ ಭಗವಂತನ ರೂಪವನ್ನು ತಿಳ್ಕೊಳ್ಬೇಕಾದದ್ದು ಅಂತೇಳಿದರೆ, ವಾಯು ಅಂತೇಳಿದರೆ ವಾಯುದೇವ, ಯಾರು ನಮ್ಮೊಳಗೆ ಕೂತು ಉಸಿರಾಟವನ್ನು ಮಾಡ್ತಾ ಇದ್ದಾನೆ, ಯಾರಿಂದಾಗಿ ಇಡೀ ಜಗತ್ತು ಬದುಕ್ತಾ ಇದೆ, ಯಾರು ಪಂಚಭೂತಗಳಲ್ಲಿ ಅತ್ಯಂತ ಬಲಿಷ್ಠನಾಗಿದ್ದಾನೆ, ಅಂದರೆ ಗಾಳಿಗೆ ಎದುರಾದದ್ದು ಯಾವುದಿಲ್ಲವೇ ಇಲ್ಲ ಅಂತಹ ಆ ವಾಯು ವಾಹನ. ವಾಹನ ಅಂದರೆ ವಾಹಯತಿ, ವಾಯುನ ವಾಹಯತಿ, ಅಂದರೆ ಆ ವಾಯುವಿನ ಮೂಲಕ ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇದ್ದಾನಂತೆ ಭಗವಂತ. ಅದಕ್ಕಾಗಿ ಆ ವಾಯುದೇವನನ್ನು ಸೃಷ್ಟಿ ಮಾಡಿದ್ದು. ಆ ವಾಯುವನ್ನು ಸೃಷ್ಟಿ ಮಾಡಬೇಕಾದ್ರೆ ಇದು ಉಪನಿಷತ್ತಿನಲ್ಲಿ ಬರುವ ಕಥೆ. ದೇವರು ಯೋಚನೆಯನ್ನು ಮಾಡಿದ್ನಂತೆ, ನನಗೊಬ್ಬ ಬೇಕು. ಎಂಥವನು ಅಂದರೆ ಅವನಿದ್ದರೆ ನಾನಿರ್ತೇನೆ, ಅವನಿಲ್ಲ ಅಂದರೆ ನಾನಿಲ್ಲ, ಅಂದರೆ ಅವನ ಮೂಲಕವೇ ನಾನು ಎಲ್ಲವನ್ನು ನಿಯಂತ್ರಣ ಮಾಡುವಂತಾಗಬೇಕು, ಅಂಥವು ನನಗೊಬ್ಬ ಬೇಕು ಅಂತ ಹೇಳಿ ತಾನು ಸೃಷ್ಟಿ ಮಾಡಿದ್ದೆ ವಾಯುದೇವನನ್ನು. ಆ ವಾಯುದೇವನ ಮೂಲಕ ಇಡೀ ಜಗತ್ತನ್ನು ನೋಡ್ಕೊಳ್ತಾನೆ ದೇವರು. ಅದಕ್ಕೋಸ್ಕರ ಆ ವಾಯು ನಿಂತಿತ, ಪ್ರಾಣ ನಿಂತಿತ, ವ್ಯಕ್ತಿ ಹೋದ. ವಾಯು ಇದ್ದಾನ, ಇನ್ನೂ ಇದ್ದಾನೆ, ಬದುಕಿದ್ದಾನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಳೆ ಬರಬೇಕಾ, ಗಾಳಿ ಬೀಸಬೇಕು. ಬೆಂಕಿ ಉರಿಬೇಕಾ, ಗಾಳಿ ಬೀಸಬೇಕು. ಎಲ್ಲವೂ ನಾಶ ಆಗಬೇಕಾ, ಗಾಳಿ ಬೀಸಬೇಕು. ಯಾರೋ ಒಬ್ಬ ವ್ಯಕ್ತಿ ಹುಟ್ಟಬೇಕಾ, ಉಸಿರಾಟ ಬೇಕು. ಈ ರೀತಿ ಪ್ರತಿಯೊಂದು ಕಡೆಯೂ ಈ ಗಾಳಿಯ, ವಾಯುವಿನ ಅವಶ್ಯಕತೆ ಇದ್ದೇ ಇದೆ. ಅವನ ಮೂಲಕ ನೋಡ್ಕೊಳ್ತಾನೆ ದೇವರು. ಅದಕ್ಕೋಸ್ಕರವೇ ಅವನನ್ನು ವಾಯುವಾಹನ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ಶ್ಲೋಕವನ್ನು ನಾವು ನೋಡಬೇಕಾದದ್ದು, ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತ ಸರ್ವಸಹೋ ನಿಯಂತ ನಿಯಮೋ ಯಮಃ. ಇಲ್ಲಿ ಸ್ವಲ್ಪ ಮಹಾಪ್ರಾಣ ಇದೆ. ಧನುರ್ಧರೋ ಧನುರ್ವೇದೋ, ನೋಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ಹೇಳಬೇಕಾದದ್ದು. ಮೊದಲು ಧನುರ್ಧರ ಅಂತ ನಮಸ್ಕಾರ ಮಾಡಬೇಕಾದ್ರೆ ಧನುರ್ಧರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಧನುಸ್ಸನ್ನು ಧರಿಸಿದವ, ರಾಮನಾಗಿ ಪರಶುರಾಮನಾಗಿ ತಾನು ಧನುಸ್ಸನ್ನು ಧರಿಸಿದವ, ಮೂಲ ನಾರಾಯಣನಾಗಿ ಶಾರ್ಂಗ ಎಂಬ ಧನುಸ್ಸನ್ನು ಧರಿಸಿದವ. ಅದಕ್ಕಾಗಿಯೇ ಅವನಿಗೆ ಧನುರ್ಧರ ಅಂತ ಹೇಳ್ತಾರೆ ಭಗವಂತನಿಗೆ. ಬರೀ ಧನುಸ್ಸನ್ನು ಧರಿಸಿದವನು ಮಾತ್ರ ಅಲ್ಲ, ಇದರಲ್ಲಿ ಧನುರ್ಧರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದಿದ್ದು ಈ ನಾಮಕ್ಕೆ. ಮುಂದಿನ ನಾಮ ಧನುರ್ವೇದ ಅಂತ ನಮಸ್ಕಾರ ಮಾಡಬೇಕಾದ್ರೆ ಧನುರ್ವೇದಾಯ ನಮಃ ಅಂತ. ಬರೀ ಧನುಸ್ಸನ್ನು ಛಂದಕ್ಕೋಸ್ಕರ, ಅಲಂಕಾರಕ್ಕೋಸ್ಕರ ದೇವರು ಧರಿಸಿದವನಲ್ಲ, ಮತ್ತು ಆ ಬಿಲ್ಲು ವಿದ್ಯೆಯನ್ನು ಚೆನ್ನಾಗಿ ಬಲ್ಲವನು. ದೇವರಷ್ಟು ಬಿಲ್ಲು ವಿದ್ಯೆಯನ್ನು ಬಲ್ಲವರು ಇನ್ನೊಬ್ಬರು ಇಲ್ಲವೇ ಇಲ್ಲ. ಉಳಿದವರು ಯಾರು ಅತ್ಯಂತ ಬಿಲ್ಗಾರರಿದ್ದಾರೆ, ಅರ್ಜುನ ಇರಬಹುದು, ಕಾರ್ತವೀರ್ಯ ಅರ್ಜುನ ಇರಬಹುದು, ಇವರೆಲ್ಲರೂ ಕೂಡ ಇವನಿಂದಾಗಿ ಕಲ್ತವರು. ಈ ಭಗವಂತನಿಂದಾಗಿಯೇ ಜಗತ್ತಿನಲ್ಲಿ ಯಾರು ಅತ್ಯಂತ ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣರಿದ್ದಾರೋ ಅವರೆಲ್ಲರೂ ಕಲ್ತವರೇ ಹೊರತು ನಿಜವಾಗಿ ಬಿಲ್ಲು ವಿದ್ಯೆ ಗೊತ್ತಿರುವುದು ಈ ಭಗವಂತನಿಗೆ. ಅದಕ್ಕೋಸ್ಕರವೇ ಅವನನ್ನು ಧನುರ್ವೇದ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ದಂಡ. ನಮಸ್ಕಾರ ಮಾಡಬೇಕಾದ್ರೆ ದಂಡಾಯ ನಮಃ ಅಂತ ಹೇಳ್ತೇವೆ. ಸುಲಭವಾಗಿ ಅರ್ಥ ಮಾಡಿಕೊಳ್ಬೇಕಾದದ್ದು ಅದೇ. ದಂಡ ಅಂದ್ರೇ ದಂಡನೆ, ದಂಡನೆಯನ್ನು ವಿಧಿಸುವುದು, ಶಿಕ್ಷೆಯನ್ನು ವಿಧಿಸುವುದು. ದೇವರು ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸ್ತಾನೆ. ಅದಕ್ಕಾಗಿ ನರಕ ಅಂತಿರುವುದು. ನರಕ ಇರುವುದೇ ದಂಡನೆಯನ್ನು ಕೊಡಲಿಕ್ಕೋಸ್ಕರ, ಪಾಪವನ್ನು ಮಾಡಿದವರಿಗೆ ಶಿಕ್ಷಿಸಲಿಕ್ಕೋಸ್ಕರ. ಭಗವಂತ ಯಾಕೆ ದಂಡನೆಯನ್ನು ಕೊಡ್ತಾನೆ ಅಂತೇಳಿದರೆ, ಯಾವುದೇ ವ್ಯಕ್ತಿಯ ಮೇಲಿನ ದ್ವೇಷದಿಂದಲ್ಲ, ಮತ್ತು ಇನ್ನೊಮ್ಮೆ ಇಂಥ ತಪ್ಪನ್ನು ಮಾಡದೇ ಇರಲಿ ಅಂತ. ಅದಕ್ಕೋಸ್ಕರ ತಾನು ಮತ್ತೆ ಮತ್ತೆ ಶಿಕ್ಷೆಯನ್ನು ಕೊಡ್ತಾನೆ. ಇಲ್ಲಿ ನಮಗೆ ಬರುವಂತಹ ಪ್ರಶ್ನೆ ಏನಂದರೆ, ಅಲ್ಲ ಹೌದು, ನರಕದಲ್ಲಿ ಅಷ್ಟೆಲ್ಲ ದೇವರು ಶಿಕ್ಷೆಯನ್ನು ಕೊಡ್ತಾನೆ, ಹಾಕ್ಕೊಡ್ತಾನೆ, ಹೀಗೆ ಕೊಡ್ತಾನೆ ಅಂತ ಹೇಳುವ ಬದಲು ನಮಗಿಲ್ಲೇ ನಾವೇನಾದ್ರು ತಪ್ಪು ಮಾಡ್ಲಿಕ್ಕೆ ಹೋಗ್ತೇವೆ. ತಪ್ಪು ಮಾಡ್ಲಿಕ್ಕೆ ಹೋಗಬೇಕಾದ್ರೆ ದೇವರು ನಮಗೆ ನೆನಪು ಮಾಡಿಬಿಟ್ರೆ, ನೋಡು ನರಕದಲ್ಲಿ ನಿನಗೆ ಇಂಥ ಶಿಕ್ಷೆ ಸಿಗತ್ತೆ, ಅದಕ್ಕೆ ಇಂಥ ತಪ್ಪು ಮಾಡಬೇಡ ಅಂತ ನಮಗೆ ನೆನಪು ಮಾಡಿಕೊಟ್ಬಿಟ್ರೆ ನಾವು ತಪ್ಪು ಮಾಡುವುದೇ ಇಲ್ವಲ್ಲ. ಈ ರೀತಿ ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು.
ಖಂಡಿತವಾಗಿಯೂ ದೇವರು ಈ ರೀತಿ ನಮಗೆ ನೆನಪು ಮಾಡಲಿಕ್ಕೋಸ್ಕರವೇ ಪುರಾಣಗಳು ಶಾಸ್ತ್ರಗಳನ್ನು ಇಟ್ಟಿರುವುದು. ಅದು ತಿಳಿಸುವುದೇ ಅದನ್ನು, ನೋಡು ಇಂಥ ತಪ್ಪು ಮಾಡಿದರೆ ನಿನಗೆ ಇಂಥ ಶಿಕ್ಷೆ ಕೊಡುತ್ತೆ, ಇಂಥ ಶಿಕ್ಷೆ ಸಿಗಲ್ಪಡುತ್ತೆ ಅಂತ. ಆದರೆ ಅದನ್ನು ಓದದೇ ಇದ್ದರೆ, ಅದನ್ನು ತಿಳ್ಕೊಳ್ಳದೇ ಇದ್ದರೆ ಅದು ಯಾರ ತಪ್ಪದು? ಅದು ದೇವರ ತಪ್ಪ ಅಥವಾ ನಮ್ಮ ತಪ್ಪ? ನಮ್ಮದೇ ತಪ್ಪದು. ಯಾಕಂತೇಳಿದ್ರೆ ನಾವು ತಿಳ್ಕೊಳ್ಬೇಕಾದದ್ದು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಅನೇಕರಿಗೆ, ಹೌದು ದೇವರು ನಮಗೆ ಆ ರೀತಿ ತಿಳ್ಕೊಳ್ಳುವಂಥ ಬುದ್ಧಿ ಕೊಟ್ಟರೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಲ್ವ? ಹೌದು, ದೇವರು ಬುದ್ಧಿಯನ್ನು ಕೊಡಬಹುದು, ಆದರೆ ಅದನ್ನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಇದ್ದಾಗ ಮಾತ್ರ. ನನಗೆ ಇಚ್ಛೆ ಅನ್ನುವುದು ನಂದೇ. ಒಂದೊಮ್ಮೆ ಇಚ್ಛೆಯೂ ದೇವರು ಕೊಡಲಿ ಅಂತ ಹೇಳಿದ ಪಕ್ಷದಲ್ಲಿ ನನಗೆ ಮತ್ತೆ ಪುಣ್ಯ ಅನ್ನೋದಕ್ಕೆ ಅವಕಾಶವೇ? ಎಲ್ಲ ದೇವರೇ ಕೊಟ್ಟದಲ್ವ, ಇನ್ನು ನಂದು ಅಂತೇನಿದೆ? ನನಗೆ ಪುಣ್ಯ ಬರಲಿಕ್ಕಾದ್ರೆ ಎಲ್ಲ ಅವಕಾಶ ಇದೆ. ಅದಕ್ಕೋಸ್ಕರ ಜೀವನಲ್ಲೇ ಜೀವ ಅಂತ ನಾವು ಯಾರನ್ನು ಕರಿತೇವೆ ಅಂದರೆ, ಅವನದ್ದೇ ಆದ ಇಚ್ಛೆ ಯಾರಿಗಿದೆಯೋ ಆ ಇಚ್ಛೆ ಇವನದ್ದೇ. ಆದರೆ ಆ ಇಚ್ಛೆ ಮೇಲೆ ಬರುವಂತೆ ಮಾಡುವವನ ದೇವರು. ಆ ಇಚ್ಛೆಯನ್ನು ಕೊಡ್ತಾನೆ, ಅದಕ್ಕನುಗುಣವಾಗಿ ಮಾಡಿಸ್ತಾನೆ. ಕೊಡ್ತಾನೆ ಅಂತ ಹೇಳಿದರೆ ಅದು ಮೇಲೆ ಬರುವಂತೆ ಮಾಡ್ತಾನೆ, ಅದಕ್ಕೆ ಶಕ್ತಿ ಕೊಡ್ತಾನೆ, ಅದರ ಮೂಲಕ ಮಾಡಿಸ್ಕೊಂಡು ಹೋಗ್ತಾನೆ. ಹೀಗೆ ನಾವು ಇಚ್ಛಿಸಬೇಕು, ಇಚ್ಛಿಸಯ್ಯೋ ತಿಳ್ಕೊಳ್ಬೇಕು ಅಂತ, ಆಗ ದೇವರು ತಿಳಿಸ್ತಾನೆ. ಇಲ್ಲದೇ ಇದ್ದರೆ ತಿಳಿಯಲಿಕ್ಕಾಗೋಲ್ಲ. ತಿಳಿಯದೆ ತಪ್ಪು ಮಾಡ್ತೇವೆ, ಪಾಪ ಮಾಡ್ತೇವೆ, ಆಗ ದಂಡನೆಯನ್ನು ಅನುಭವಿಸ್ತೇವೆ. ಮುಂದಿನದ್ದು ದಮಯಿತ. ನಮಸ್ಕಾರ ಮಾಡಬೇಕಾದ್ರೆ ದಮ ಇತ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದಮಯಿತ ಅಂತೇಳಿದರೆ ನಿಗ್ರಹಿಸುವವನು, ತಡೆಯುವವನು. ಯಾರನ್ನ ಅಂತೇಳಿದರೆ ಭಕ್ತರ ಶತ್ರುಗಳನ್ನು ತಡಿತಾನಂತೆ. ತನ್ನನ್ನು ಯಾರು ಆಶ್ರಯಿಸಿದ್ದಾರೆ ಅವರ ಒಳಗಿನ ಶತ್ರು, ಹೊರಗಿನ ಶತ್ರು. ಒಳಗೆ ಇರುವಂಥದ್ದು ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದ ಶತ್ರುಗಳು. ಅದನ್ನು ದೇವರು ತಡಿತಾನೆ. ಪ್ರಹ್ಲಾದನಿಗೆ ತಡೆದಾಗೆ ಹೊರಗಿನಿಂದ ತಡಿತಾನೆ ಶತ್ರುಗಳನ್ನು. ನೋಡಿ, ಹಿರಣ್ಯಕಶಿಪು ಏನೂ ಮಾಡದಾಗೆ ನೋಡಿಕೊಂಡ. ಹೀಗೆ ಒಳಗೂ ಹೊರಗೂ ತನ್ನ ಭಕ್ತರ ಶತ್ರುಗಳನ್ನು ತಡೆಯುವವನು. ಅದಕ್ಕೆ ದೇವರಿಗೆ ದಮಯಿತ ಅಂತ ಹೆಸರು. ಮುಂದಿನದ್ದು ದಮಃ. ನಮಸ್ಕಾರ ಮಾಡಬೇಕಾದರೆ ದಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದಮ ಅಂದರೆ ಇಂದ್ರಿಯ ನಿಗ್ರಹ. ನಮ್ಮ ಎಲ್ಲ ಇಂದ್ರಿಯಗಳನ್ನು, ಕಣ್ಣು, ಕಿವಿ, ಮೂಗು, ಬಾಯಿ, ಇವುಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಕೈಲಿಲ್ಲ. ಮತ್ತು ಅದು ಭಗವಂತನೇ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ನಮ್ಮ ಇಂದ್ರಿಯಗಳನ್ನು. ಆಗ ಮಾತ್ರ ನಮಗೆ ಸಾಧ್ಯವಾಗತ್ತೆ ಅಷ್ಟೇ. ಅದಕ್ಕೋಸ್ಕರ ನಿಜವಾದ ಧಮ ಅವನೇ, ಆ ಭಗವಂತನೇ. ಮುಂದಿನದು ಅಪರಾಜಿತಾಹ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಪರಾಜಿತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ತುಂಬ ಚಂದವಾದದ್ದು. ಇದು ಕೂಡ ಹಿಂದೆ ಬಂದದ್ದೇ, ಈಗ ಎರಡನೇ ಬಾರಿ ಬರ್ತಾ ಇರುವಂಥದ್ದು. ದೇವರು ತಾನು ಮಾತ್ರ ಸೋಲಿಲ್ಲದವನಷ್ಟೇ ಅಲ್ಲ, ಅಪರಾಜಿತ ಅಂದರೆ ಸೋಲಿಲ್ಲದವನು ಅಂತ. ಇನ್ನೊಂದು ಅರ್ಥದಲ್ಲಿ ತನ್ನ ಭಕ್ತರೇನಿದ್ದಾರೆ, ತನ್ನ ಭಕ್ತರು ಅವರೇ ಅಪರರು. ಅಪರರು ಅಂತ ಹೇಳಿದರೆ ಆ ಅಂದರೆ ಬ್ರಹ್ಮ ಅಂತ, ದೇವರು ಅಂತ. ಇದು ಉಪನಿಷತ್ತು ಹೇಳ್ತದೆ. ಪರ ಅಂತ ಹೇಳಿದರೆ ದೇವರನ್ನೇ ದೊಡ್ಡವನು ಅಂತ ತಿಳ್ಕೊಂಡಿರುವವರು, ಆ ದೇವರನ್ನೇ ಯಾವಾಗಲೂ ಆರಾಧನೆ ಮಾಡ್ತಾ ಇರುವವರು ಅಂಥವರು ಅಪರ ಅಜಿತ. ಅಜಿತ ಅಂತ ಹೇಳಿದ್ರೆ ಸೋಲಿಲ್ಲದವರಾಗಿ ಯಾರಿಂದಾಗ ಆಗ್ತಾರೋ ಅವನು ಅಪರಾಜಿತ. ಅಂದರೆ ತನ್ನ ಭಕ್ತರು ಯಾವತ್ತೂ ದುಷ್ಟರ ಮುಂದೆ ಸೋಲದಂತೆ ದೇವರು ನೋಡ್ಕೊಳ್ತಾನೆ. ಮೊದಲು ನಾವು ಭಕ್ತರಾಗಬೇಕಷ್ಟೆ. ನೋಡಿ, ಪಾಂಡವರು ಯಾವತ್ತೂ ಕೌರವರ ಮುಂದೆ ತಲೆಬಾಗದಂತೆ ಕೃಷ್ಣ ನೋಡಿಕೊಂಡ. ಹಿರಣ್ಯಕಶಿಪುವಿನ ಮುಂದೆ ಯಾವತ್ತೂ ಸೋಲದಂತೆ ನರಸಿಂಹ ನೋಡಿಕೊಂಡ. ಹೀಗೆ ವಾನರರು ರಾವಣಾದಿಗಳ ಮುಂದೆ ಯಾವತ್ತೂ ಸೋಲದಂತೆ ರಾಮಚಂದ್ರನ ನೋಡಿಕೊಂಡ. ಹೀಗೆ ತನ್ನ ಭಕ್ತರನ್ನು ಯಾವತ್ತೂ ಸೋಲದಂತೆ ನೋಡಿಕೊಳ್ಳುವವನು. ಅದಕ್ಕೆ ಅವನಿಗೆ ಅಪರಾಜಿತ ಅಂತ ಹೆಸರು ಭಗವಂತನಿಗೆ. ಮುಂದಿನದ್ದು ಸರ್ವಸಹೋ ನಿಯಂತ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸರ್ವಸಹೋ ನಿಯಂತ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇದನ್ನು ಕೆಲವರು ಸರ್ವಸಹ ಅಂತ ಬೇರೆ ಶಬ್ದ ಮಾಡ್ತಾರೆ, ನಿಯಂತ ಅಂತ ಬೇರೆ ಶಬ್ದ ಮಾಡ್ತಾರೆ. ನಾವು ಒಟ್ಟಿಗೆ ನೋಡೋದಾದರೆ ಚಂದವಾದ ಅರ್ಥ ಬರ್ತದೆ ಇದು. ಸರ್ವಸಹೋ ನಿಯಂತ ಅಂತ ಹೇಳಿದರೆ ನಾವು ಏನು ತಪ್ಪು ಮಾಡ್ತೇವೆ ಆ ಎಲ್ಲ ತಪ್ಪನ್ನು ದೇವರು ಮನ್ನಿಸ್ತಾನಂತೆ, ಕ್ಷಮಿಸ್ತಾನಂತೆ. ಅವನಿಗೆ ಶರಣಾದರೆ ಅದಕ್ಕೆ ಸರ್ವಸಹ, ಎಲ್ಲ ಸಹಿಸಿಕೊಳ್ತಾನೆ ದೇವರು. ನಾವು ಅವನಿಗೆ ಶರಣಾದಾಗ ಅಷ್ಟು ಮಾತ್ರ ಅಲ್ಲ, ಸಹಿಸುವುದು ಮಾತ್ರ ಅಲ್ಲ, ನಿಯಂತ. ಮತ್ತೆ ನಾವು ಆ ತಪ್ಪು ಮಾಡದಂತೆ ನಮ್ಮನ್ನು ನಿಯಂತ್ರಣ ಮಾಡ್ತಾನಂತೆ. ಅವನಿಗೆ ಶರಣಾದು ಅಂತ ಹೇಳಿದರೆ ದೇವರೇ ತಪ್ಪಾಯಿತು, ಇನ್ನೊಮ್ಮೆ ನಾನು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸು, ಇನ್ನೊಮ್ಮೆ ನಾನು ತಪ್ಪು ಮಾಡದ ಹಾಗೆ ನನ್ನನ್ನು ನೋಡ್ಕೋ ನೀನೇ ಅಂತ ನಾವು ದೇವರಿಗೆ ಶರಣಾದು ಅಂತ ಹೇಳಿದರೆ ನಮ್ಮ ತಪ್ಪನ್ನು ಸಹಿಸ್ತಾನೆ, ಮುಂದೆ ಅಂತಹ ಅಪರಾಧ ಮಾಡದಂತೆ ನಿಯಂತ್ರಣವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಅವನನ್ನು ಸರ್ವಸಹೋ ನಿಯಂತ ಅಂತ ದೇವರನ್ನು ಕರೀತಾರೆ. ಮುಂದಿನದ್ದು ನಿಯಮಾಯ ನಮಃ. ನಿಯಮ ಅಂತ
ನಮಸ್ಕಾರ ಮಾಡಬೇಕಾದ್ರೆ ನಿಯಮಾಯ ನಮಃ ಅಂತ ಇದು ಕೂಡ ಈಗಾಗಲೇ ಒಮ್ಮೆ ಬಂದಿದೆ, ಎರಡನೇ ಬಾರಿ ಬರ್ತಾ ಇರುವಂಥದ್ದು. ನಿಯಮ ಅಂತ ಹೇಳಿದ್ರೆ ನಿರಂತರವಾಗಿ ನಮ್ಮನ್ನು ನಿಯಂತ್ರಣ ಮಾಡುವ, ದೇವರ ನಿಯಂತ್ರಣಕ್ಕೆ ಒಳಪಡದ ಒಂದು ನಿಮಿಷವೂ ಒಂದು ಕ್ಷಣವೂ ನಮ್ಮ ಜೀವನದಲ್ಲಿಲ್ಲ, ಯಾರ ಜೀವನದಲ್ಲೂ ಇಲ್ಲ. ಪ್ರತಿ ಸೆಕೆಂಡಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ದೇವರು ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ನಿಯಮ ಅಂತ ಹೆಸರು. ಮುಂದಿನದ್ದು ಯಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಯಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು, ಇದು ಕೂಡ ಈಗಾಗಲೇ ಒಮ್ಮೆ ಬಂದಿದೆ ಈ ಹೆಸರು ಕೂಡ, ಆದರೆ ಇದು ರೂಪ ಬೇರೆ. ಏನು ಯಮ ಅಂತ ಹೇಳಿದರೆ ಅಂದರೆ, ಒಂದು ಯಮ ಅಂತ ಹೇಳಿದರೆ ಯಮ ನಿಯಮ ಅಂತ ಒಂದಿದೆ, ಆ ಅರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಇಲ್ಲಿ ನೋಡೋದಾದರೆ ಯಾ ಅಂತ ಹೇಳಿದರೆ ಜ್ಞಾನ ಅಂತ, ಏತಿ ಜ್ಞಾನಮುದಾಕೃತಂ ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ಯಾ ಅಂದರೆ ಜ್ಞಾನ, ಅದನ್ನು ನಿರ್ಮಾತಿ, ಜ್ಞಾನವನ್ನು ನಿರ್ಮಾಣ ಮಾಡ್ತಾನೆ, ಜ್ಞಾನವನ್ನು ಹುಟ್ಟಿಸ್ತಾನೆ. ನಮ್ಮ ಒಳಗೆ ಏನಾದರೂ ದೇವರ ಜ್ಞಾನ, ಧರ್ಮದ ಜ್ಞಾನ, ಪುಣ್ಯದ ಜ್ಞಾನ, ಒಳ್ಳೆಯ ಜ್ಞಾನ, ತಿಳುವಳಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ದೇವರಿಂದಾಗಿ. ಅದಕ್ಕೆ ಅವನನ್ನು ಯಮ ಅಂತ ಕರೀತಾರೆ. ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯಧರ್ಮಪರಾಯಣ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯಕೃತ್ ಪ್ರೀತಿವರ್ಧನ. ಇದರಲ್ಲಿ ಮೊದಲ ನಾಮ ಸತ್ವವಾನ್ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸತ್ವವತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ಸತ್ವವಾನ್ ಅಂತ ಹೇಳಿದರೆ ನೋಡಿ, ಸತ್ವ ಅಂತ ಹೇಳಿದರೆ ನಮಗೊತ್ತು ಸತ್ವಗುಣ. ಯಾವುದು ಸತ್ವಗುಣ ಅಂದರೆ ಶುದ್ಧ ಸತ್ವಗುಣ. ಸಾತ್ವಿಕ, ರಾಜಸ, ತಾಮಸ ಅಂತ 3 ಗುಣಗಳಿದೆ. ಆ 3 ಗುಣಗಳಲ್ಲಿರುವಂತಹ ಸಾತ್ವಿಕ ಗುಣ ಏನಿದೆ, ಅದರಲ್ಲಿ ಸ್ವಲ್ಪ ರಾಜಸ ತಾಮಸ ಗುಣಗಳ ಕಲಬೆರಕೆಯೂ ಆಗುವ ಸಂಭವ ಇದೆ. ಆದರೆ ಅಂಥ ಅಲ್ಲ. ಈ ರಾಜಸ ತಾಮಸ ಗುಣಗಳ ಸಂಪರ್ಕ ಇಲ್ಲದೇ ಇರುವ ಶುದ್ಧ ಸತ್ವಗುಣ ಅದು ಯಾವಾಗ ನಮ್ಮೊಳಗೆ ಹೆಚ್ಚಾಗತ್ತೆ, ಶುದ್ಧ ಸತ್ವಗುಣ ಹೆಚ್ಚಾಗತ್ತೆ ನಮ್ಮಲ್ಲಿ, ಆಗ ದೇವರು ನಮ್ಮೊಳಗೆ ಕಾಣಿಸ್ಕೊಳ್ತಾನಂತೆ. ಯಾವ ರೀತಿ ಹಾಲು, ಶುದ್ಧವಾದ ಹಾಲಿರಬೇಕು. ಅದಕ್ಕೆ ನಾವು ಸ್ವಲ್ಪ ಕಾಫಿ ಡಿಕಾಕ್ಷನ್ ಹಾಕಿದ್ದು, ಸಕ್ಕರೆ ಹಾಕಿದ್ದು ಕೆಟ್ಟು ಹೋಗ್ತದದು. ಇದೇನು ಅಂತ ಹೇಳಿದರೆ ಇಂಥ ಒಂದು ಕಾಫಿ ಹಾಲೇ ಅದು, ಆದರೆ ಅದಕ್ಕೆ ರಾಜಸ ತಾಮಸ ಗುಣಗಳ ಮಿಶ್ರಣ ಆಗಿದೆ. ಇಲ್ಲಿಲ್ಲದೆ ಇರುವಂತಹ ಶುದ್ಧ ಹಾಲು ಬಿಳಿ ಇರ್ತದೆ, ಶುದ್ಧ ಇರ್ತದೆ. ಹಾಗೆ ಸತ್ವಗುಣ ಅನ್ನೋದು ಶುದ್ಧವಾಗಿರಬೇಕು. ಹಾಗಿದ್ದಾಗ ದೇವರು ಕಾಣಿಸಿಕೊಳ್ತಾನೆ. ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ ಅಂತ. ಅಂಥ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವವನು, ಅದರಿಂದಾಗಿ ದೇವರನ್ನು ಸತ್ವವಾನ್ ಅಂತ ಕರೀತಾರೆ. ಮುಂದಿನ ಭಗವಂತನ ನಾಮ ಸಾತ್ವಿಕ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸಾತ್ವಿಕಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ಸಾತ್ವಿಕ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸತ್ವಗುಣದಲ್ಲಿರುವವನು ದೇವರು. ಸತ್ವಗುಣೇ ಭವಃ ಸಾತ್ವಿಕ, ಸತ್ವಗುಣದಲ್ಲಿರುವವನು ಅಂದರೆ ನಾವು ಯಾವುದನ್ನು ಸಾತ್ವಿಕ ಗುಣ ಅಂತ ಕರಿತೇವೆ, ಯಾವ ಗುಣದಲ್ಲಿ ದೇವರಿದ್ದಾನೋ ಅದು ಸಾತ್ವಿಕ ಗುಣ. ಅದರಿಂದಾಗಿ ನಮ್ಮಲ್ಲಿ ಸಾತ್ವಿಕ ಗುಣ ಹೆಚ್ಚಾಗ್ತಾ ಇದೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ದೇವರ ಸನ್ನಿಧಾನ ಹೆಚ್ಚಾಗ್ತಾ ಇದೆ ಅಂತ. ವಿಷ್ಣುವಿನ ಸನ್ನಿಧಾನ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ, ಸತ್ವಗುಣ ಹೆಚ್ಚಾಗ್ತಾ ಇದೆ. ಯಾಕಂದರೆ ಆ ಸತ್ವಗುಣದಲ್ಲಿ ದೇವರಿದ್ದಾನೆ, ಅದಕ್ಕೆ ಅವನು ಸಾತ್ವಿಕ ಭಗವಂತ ಕರೆಯಲ್ಪಡ್ತಾನೆ. ಮುಂದಿನದ್ದು ಸತ್ಯ. ನಮಸ್ಕಾರ ಮಾಡಬೇಕಾದ್ರೆ ಸತ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇದು ಈ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಇರುವಂತಹ 3ನೆಯ ಸತ್ವ ಎಂಬಂತಹ ಹೆಸರು. ಆದರೆ ಸತ್ಯ ಎನ್ನುವಂಥದ್ದು 3ನೇದಿರ್ಬೋದು, ಆದರೆ ಅರ್ಥ ಬೇರೆಯೇ, ರೂಪ ಬೇರೆಯೇ. ಇದು ಒಂದು ಬೇರೆಯೇ ರೂಪ ಸತ್ಯ ಅನ್ನುವಂಥದ್ದು. ಏನು ಸತ್ಯ ಅಂತ ಹೇಳಿದರೆ ನೋಡಿ, ವಾಸ್ತವಿಕವಾಗಿ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ. ಯಾವುದೇ ಒಂದು ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಸರಿಯಾಗಿ ತಿಳಿದುಕೊಳ್ಳುವಂಥದ್ದು ಒಂದು ಋತ ಅಂತ ಕರೆಯಲ್ಪಡುತ್ತದೆ. ನಂತರ ಸರಿಯಾಗಿ ತಿಳಿದು ಅದನ್ನು ಆಚರಿಸುವಂಥದ್ದೇನಿದೆ ಅದನ್ನು ಸತ್ಯ ಅಂತ ಕರೀತೇವೆ. ದೇವರಿಗೆ ಯಾಕೆ ಸತ್ಯ ಅಂತ ಕರೀತಾರೆ ಅಂದರೆ, ದೇವರು ಏನು ಮಾಡ್ತಾನೆ ಎಲ್ಲವನ್ನು ಚೆನ್ನಾಗಿ ತಿಳಿದೇ ಮಾಡ್ತಾನಂತೆ. ತಿಳಿಯದೆ ದೇವರು ಯಾವುದನ್ನು ಮಾಡೋದಿಲ್ವಂತೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಏನೇನು ದೇವರು ಮಾಡ್ತಾ ಇದ್ದಾನೆ, ಅಯ್ಯೋ ದೇವರಿಗೆ ಗೊತ್ತಿಲ್ಲದೆ ಆಗಿಬಿಟ್ಟಿದೆಯಾ, ಹಾಗಾಗಿ ತಿಳ್ಕೊಳ್ಳಿಕ್ಕೆ ಇಲ್ಲ ಪ್ರತಿಯೊಂದನ್ನು. ಮತ್ತು ಇನ್ನೊಂದೇನು ಅಂದರೆ, ದೇವರು ತಿಳ್ಕೊಂಡಿದ್ದಾನೆ ಅಂದರೆ ನಮ್ಮ ಹಾಗಲ್ಲ. ಯಾಕಂದರೆ ನಾವು ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರ್ತೇವೆ,
ಮಾಹಿತಿ ಇರುತ್ತೆ. ಎಷ್ಟರ ಮಟ್ಟಿಗೆ ಮಾಹಿತಿ ಅಂದರೆ ಸ್ವಲ್ಪ ಮಾತ್ರ ನಮಗಿರೋದು. ಅಬ್ಬಬ್ಬ ಅಂತ ಹೇಳಿದ್ರೆ ಒಂದು 50% ನಮಗಿರ್ಬೋದು. ಆದರೆ ದೇವರಿಗೆ ಹಾಗಲ್ಲ. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ 100% ದೇವರಿಗೆ ಮಾಹಿತಿ ಇದೆ. ಅಷ್ಟೂ ಮಾಹಿತಿಯನ್ನು ಇಟ್ಟುಕೊಂಡೇ ನಮಗೇನಾದರೂ ದೇವರು ಮಾಡ್ತಾನೆ. ಅದಕ್ಕೆ ಅವನನ್ನು ಸತ್ಯ ಅಂತ ಕರೆಯೋದು. ಯಾಕಂದರೆ ಚೆನ್ನಾಗಿ ತಿಳಿದು ಮಾಡುವವನು ದೇವರು. ನಂತರ ಮುಂದಿನದ್ದು ಸತ್ಯಧರ್ಮಪರಾಯಣ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸತ್ಯಧರ್ಮಪರಾಯಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸತ್ಯ ಧರ್ಮ ಇದೆರಡು ಈ ಬ್ರಹ್ಮಾಂಡದ ಆಧಾರಭೂತವಾಗಿರುವಂಥವುಗಳು. ಅಷ್ಟು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಗೆ ಶಕ್ತಿಯನ್ನು ತಂದುಕೊಡುವವುಗಳೇ ಇವೆರಡು, ಸತ್ಯ ಧರ್ಮ. ಯಾವುದೇ ಕಾಲದಲ್ಲೂ ಕೂಡ ಯಾರೇ ಒಬ್ಬರ ಜಯವನ್ನು ಗಳಿಸಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಇರುವುದೇ ಸತ್ಯ ಧರ್ಮ. ಅದಕ್ಕೆ ನಾವು ರಾಘವೇಂದ್ರ ಸ್ವಾಮಿಗಳ ಮಂತ್ರದಲ್ಲಿ ಹೇಳುವುದೇ ಸತ್ಯಧರ್ಮ ರಥಾಯಚ ಅಂತ. ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸತ್ಯಧರ್ಮ. ಇಷ್ಟೂ ಪ್ರಮುಖವಾಗಿರುವಂತಹ ಸತ್ಯಧರ್ಮ ತನ್ನಷ್ಟಕ್ಕೆ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯವಾ? ಇಲ್ಲ. ಮತ್ತು ಅದಕ್ಕೊಂದು ಆಶ್ರಯ ಬೇಕೇ ಬೇಕು. ಅದನ್ನು ರಕ್ಷಣೆ ಮಾಡುವ ಒಬ್ಬ ಬೇಕೇ ಬೇಕು. ಅದ್ಯಾರು? ಅದೇ ದೇವರು, ಅದೇ ಪರಾಯಣ. ಸತ್ಯ ಧರ್ಮಗಳಿಗೆ ಯಾರು ಆಶ್ರಯವೋ, ಸತ್ಯ ಧರ್ಮಗಳನ್ನು ಯಾರು ಯಾವಾಗಲೂ ಪಾಲನೆ ಮಾಡ್ತಾ ಇರ್ತಾನೋ ಅದಕ್ಕೆ ದೇವರು ಮತ್ತೆ 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 ಅವತಾರ ಮಾಡಿ ಬರ್ತಾ ಇರ್ತಾನೆ. ಯಾಕೆ ಅವತಾರ ಮಾಡಿ ಬರ್ತಾ ಇರ್ತಾನೆ ಅಂದರೆ ಸತ್ಯ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ. ಅದೇ ದೇವರ ಮುಖ್ಯ ಕೆಲಸ ಆಗಿರ್ತದೆ. ಅದಕ್ಕೋಸ್ಕರ ತಾನು ಬೇರೆ ಬೇರೆ ರೀತಿಯಿಂದ ಅವತಾರ ಮಾಡಿ ಬರ್ತಾನೆ. ಹೀಗೆ ಸತ್ಯಧರ್ಮ ಪರಾಯಣ, ಸತ್ಯ ಧರ್ಮಗಳಿಗೆ ಇವನೇ ಮುಖ್ಯವಾದ ಆಶ್ರಯನಾಗಿರುವವನು. ಮುಂದಿನದ್ದು ಅಭಿಪ್ರಾಯ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಭಿಪ್ರಾಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಭಿಪ್ರಾಯ ಅಂದರೆ ಅಭಿಪ್ರಾಯವೇ. ನಾವು ಹೇಳ್ತೇವಲ್ವ ಕನ್ನಡದಲ್ಲಿ, ನಿಮ್ಮ ಅಭಿಪ್ರಾಯ ಏನು, ಅವರ ಅಭಿಪ್ರಾಯ ಏನು. ನೋಡಿ, ಹಾಗೆ ಇಡೀ ಶಾಸ್ತ್ರಗಳ ಅಭಿಪ್ರಾಯ ಏನು? ಇವನೇ. ಎಲ್ಲ ಶಾಸ್ತ್ರಗಳ ಅಭಿಪ್ರಾಯ ಇವನೇ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಶಾಸ್ತ್ರಗಳ ಮುಖ್ಯ ಅಭಿಪ್ರಾಯ ಇವನೇ. ಅದಕ್ಕೆ ಇವನನ್ನು ಅಭಿಪ್ರಾಯ ಅಂತ ಕರೆದು ಬಿಡೋದು ದೇವರನ್ನು. ನೀವೇನೇ ಹೇಳ್ಕೊಂಡು ಹೋಗಲಿ, ಕಡೆಗೆ ಇವನೇ ಅಭಿಪ್ರಾಯ. ಇವನ ಬಗ್ಗೆ ಹೇಳುವುದೇ ಶಾಸ್ತ್ರಗಳಿಗೆ ಮುಖ್ಯ ಆಶ್ರಯ. ಅದು ಹೆಸರಿಗೆ ಹೇಳಲಿಕ್ಕೆ ಹೊರಡುವುದೇ ದೇವರ ಬಗ್ಗೆ, ವಿಷ್ಣುವಿನ ಬಗ್ಗೆ. ಅದಕ್ಕೆ ಬೇರೆ 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 ಕಥೆ ಹೇಳ್ಕೊಂಡು ಹೋಗ್ತದಷ್ಟೇ. ಕಡೆಗೆ ಹೇಳೋದು ಇವನ ಬಗ್ಗೆನೇ, ವಿಷ್ಣುವಿನ ಬಗ್ಗೆನೇ. ಅದಕ್ಕೋಸ್ಕರ ಅವನ ಅಭಿಪ್ರಾಯ ಅಂತ ಕರೆಯಲ್ಪಡ್ತಾನೆ. ಮುಂದಿನದ್ದು ಪ್ರಿಯಾರ್ಹ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪ್ರಿಯಾರ್ಹಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂತ ಹೇಳಿದರೆ ಏನಂದರೆ ಪ್ರಿಯಾರ್ಹ ಅಂತ ತುಂಬ ಚಂದವಾದಂತಹ ನಾಮ ಇದು ಭಗವಂತನಿಗೆ. ನಮಗೆ ಯಾವುದು ಇಷ್ಟವಾದದ್ದಿದೆ, ಪ್ರಿಯವಾದದ್ದಿದೆ, ಅದನ್ನು ನಾವೇ ಇಟ್ಕೊಳ್ಬಾರ್ದು. ಮತ್ತೇನೆಂದರೆ ನಮಗೆ ಇಷ್ಟವಾದದ್ದನ್ನು ದೇವರಿಗೆ ಕೊಟ್ಟು ಬಿಡಬೇಕಂತೆ. ಯಾಕಂದರೆ ಯಚ್ಚಾತಿ ಪ್ರಿಯಮಾತ್ಮನಃ ಸರ್ವಂ ನಿವೇದಯೇನ್ ಮಹ್ಯಂ ಅಂತ ಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ. ನಿನಗೆ ಯಾವುದು ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ, ಅದನ್ನು ನನಗೆ ಅರ್ಪಣೆ ಮಾಡಿಬಿಡು, ನನಗೆ ಕೊಟ್ಟುಬಿಡು ಅದನ್ನು. ಅಲ್ರಿ ದೇವ್ರಿಗೆ ಯಾಕೆ ಕೊಡಬೇಕು? ಇಲ್ಲೇ ಯಾರಿಗಾದ್ರೂ ಕೊಡೋಣ, ನಾವು ಅವ್ರಿಗೆ ಕೊಡೋಣ, ಇವರಿಗೆ ದೇವರಿಗೆ ಯಾಕೆ ಕೊಡಬೇಕು? ಅದಕ್ಕೆ ಹೇಳ್ತಾ ಇರುವುದು, ನೀವು ಬೇರೆಯವರಿಗೆ ಕೊಟ್ಟರೆ ನಿಮಗೆ ನಷ್ಟವೇ ಹೊರತು ಲಾಭ ಇಲ್ಲ. ಯಾಕಂದರೆ ಕೊಟ್ಟರೆ ಹೋಯ್ತದು, ಆಮೇಲೆ ಸಿಗೋಲ್ಲ. ಆದರೆ ದೇವರಿಗೆ ಆಗಲ್ಲ. ದೇವರಿಗೆ ನೀವು ಹೇಗೆ ಕೊಡ್ತೀರಿ ತತ್ ಅನಂತ್ಯಾಯ ಕಲ್ಪತೆ. ನೀವು ದೇವರಿಗೆ ಏನು ಕೊಡ್ತೀರಿ ಅದನ್ನು ದೇವರು ಹಾಗೆ ಇಟ್ಕೊಳ್ಳಲ್ಲ, ಮತ್ತು ಅನಂತಪಟ್ಟು ಮಡಿ ಮಾಡಿ ಕೊಡುವ. ನಿಮಗೆ ಅದನ್ನು ಅನಂತಪಟ್ಟು ಹೆಚ್ಚು ಮಾಡಿ ಕೊಡ್ತಾನೆ. ಯಾಕಂದರೆ ದೇವರಿಗೆ ಬೇಕಾಗಿಲ್ಲ. ಅವನು ನನಗೆ ಕೊಡು ಕೊಡು ಅಂತ ಹೇಳೋದು ಯಾಕಂದರೆ ನಿನಗೆ ಇನ್ನೂ ಕೊಡ್ತೇನೆ ನಾನು ಅಂತ. ಇದು ಹೇಗಂತ ಹೇಳಿದರೆ ₹1 ಕೊಟ್ಟರೆ ₹1,00,00,000 ಕೊಡ್ತೇವೆ ಅಂತ ಹೇಳಿದಾಗೆ. ಆ ರೀತಿ ಯಾರಾದರೂ ₹1 ಕೊಡಿ ನೀವು, ನಾವು ₹1,00,00,000 ಕೊಡ್ತೇವೆ ಅಂತ ಹೇಳಿದರೆ ಕೊಡದೇ ಇರ್ತೇವೆ, ನಾವು ಕೊಟ್ಟೇ ಕೊಡ್ತೇವಲ್ವ. ಹಾಗೆ ಯಾರಿಗೆ ನಾವು ನಮಗೆ ಇಷ್ಟವಾದದ್ದನ್ನು ಕೊಟ್ಟರೆ ಅದನ್ನು ಅನಂತಪಟ್ಟು ಹೆಚ್ಚು ಮಾಡಿ ಕೊಡ್ತಾನೋ ಅವನೇ ದೇವರು. ಅದಕ್ಕೆ ಅವನು ಪ್ರಿಯಾರ್ಹ. ಅದಕ್ಕೆ ದೇವರಿಗೆ ಯಾವುದನ್ನು ನಾವು ಅರ್ಪಣೆ ಮಾಡಬೇಕು, ಕೊಡಬೇಕು ಅಂತ ಹೇಳಿದರೆ ನೈವೇದ್ಯ ಮಾಡಬೇಕು ದೇವರಿಗೆ ಅಂದರೆ ನನಗೆ ಇಷ್ಟವಾದದ್ದನ್ನು, ನನಗೆ ಇಷ್ಟವಾಗದೇ ಇದ್ದದ್ದನ್ನಲ್ಲ ಅಂತ. ನನಗೆ ಇಷ್ಟ ಯಾವುದು ಅಂತ ಹೇಳಿದರೆ ನನಗೆ ಮದ್ಯ ಮಾಂಸ ಇಷ್ಟ, ಅದನ್ನು ನಾನು ದೇವರಿಗೆ ಅರ್ಪಣೆ ಮಾಡ್ತೇನೆ ಅಂದರೆ ಹಾಗಲ್ಲ. ಯಾಕಂದರೆ ಅಂಥದ್ದನ್ನು ಇಷ್ಟಪಡಲೂಬಾರದು. ಯಾವುದು ಕೆಟ್ಟ ಪದಾರ್ಥಗಳಿದೆಯೋ ಅದು ಇಷ್ಟಪಡಲೂಬಾರದು. ಮತ್ತು ಯಾವುದು ಒಳ್ಳೆ ಪದಾರ್ಥಗಳಿದೆಯೋ ಅದನ್ನೇ ನಾವು ಇಷ್ಟಪಡಬೇಕು. ಆ ಇಷ್ಟಪಟ್ಟದ್ದನ್ನು ದೇವರಿಗೆ ಕೊಡಬೇಕು. ದೇವರೇ ನಿನಗಿದನ್ನು ಕೊಡ್ತಾ ಇದ್ದೇನೆ ಅಂತ.
ಯಾಕಂದರೆ ನಮಗೆ ಅದನ್ನು ವಾಪಸ್ ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ, ದಾರಾನ್ ಪ್ರಿಯಾನ್ ಸುತಾನ್ ಭ್ರಾತೃ. ನಿನಗೆ ಇಷ್ಟವಾದ ಹೆಂಡತಿ ಇದ್ದಾಳ, ಇಷ್ಟವಾದ ಮಕ್ಕಳಿದ್ದಾರಾ, ಇಷ್ಟವಾದ ಮನೆ ಇದೆಯಾ, ಇಷ್ಟವಾದ ದುಡ್ಡಿದೆಯಾ, ಎಲ್ಲ ದೇವರಿಗೆ ಅರ್ಪಣೆ ಮಾಡು. ಅರ್ಪಣೆ ಮಾಡೋದು ಅಂದರೆ ಇನ್ನೇನಲ್ಲ, ದೇವಸ್ಥಾನ ತೊಗೊಂಡೋಗಿ ಹೆಂಡತಿಯನ್ನು ಬಿಟ್ಟು ಬರೋದಲ್ಲ. ಮತ್ತು ದೇವರೇ ನೀನು ಕೊಟ್ಟವಳು, ನಿನ್ನಿಂದ ನನಗೆ ಕರುಣಿಸಲ್ಪಟ್ಟದ್ದು ಈ ಹೆಂಡತಿ, ನಿನ್ನಿಂದ ಕೊಡಲ್ಪಟ್ಟ ಮಕ್ಕಳು, ನಿನ್ನಿಂದ ಕೊಡಲ್ಪಟ್ಟ ದುಡ್ಡು ಸ್ವಾಮಿ, ನಂದು ಅಂತ ಏನಿಲ್ಲ. ನೋಡಿ, ಈ ಭಾವನೆ ಮುಖ್ಯವಾಗಿ ಬೇಕಾಗಿರೋದು. ಇದೇ ಅರ್ಪಣೆ. ಅದರಿಂದಲೇ ದೇವರು ಸಂತುಷ್ಟನಾಗ್ತಾನೆ. ಹೀಗೆ ಪ್ರಿಯಾರ್ಹ. ನಂತರ ಮುಂದಿನದ್ದು ಅರ್ಹ ಪ್ರಿಯಕೃತ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಅರ್ಹ ಪ್ರಿಯಕೃತೇ ನಮಃ ಅಂತ ನಮಸ್ಕಾರ ಮಾಡೋದು. ಹೌದು, ದೇವರಿಗೆ ನಮಗೆ ಪ್ರಿಯವಾದದನ್ನು ನಾವು ಅರ್ಪಣೆ ಮಾಡ್ತೇವೆ. ದೇವರು ಏನು ಮಾಡ್ತಾನೆ ಅಂತ ಹೇಳಿದರೆ ನಮಗೆ ಕೊಡ್ತಾನಂತೆ. ದೇವರು ಏನು ಕೊಡ್ತಾನೆ ಅಂತ ಹೇಳಿದರೆ, ಅರ್ಹ ಪ್ರಿಯಕೃತ ಅಂತ ಹೇಳಿದರೆ ಎರಡು ಅರ್ಥ. ಒಂದೇನು ಅಂತ ಹೇಳಿದರೆ ಅರ್ಹರಾದವರಿಗೆ ಪ್ರಿಯವನ್ನು ಉಂಟು ಮಾಡ್ತಾನೆ ಅಂತ ನೋಡ್ತಾನೆ ದೇವರು. ದೇವರು ಅದು ವಿಷ್ಣುವಿನ ಒಂದು ವೈಶಿಷ್ಟ್ಯ. ಏನಂತ ಹೇಳಿದರೆ, ನೀವು ಎಲ್ಲ ಪೂಜೆ ಮಾಡಿದ ಕೂಡಲೇ ಅವನು ಕೊಟ್ಟುಬಿಡೋಲ್ಲ. ಮತ್ತು ಕೊಡುವುದಕ್ಕಿಂತ ಮುಂಚೆ ನೋಡ್ತಾನಂತೆ, ಇವನು ಯೋಗ್ಯವಾಗಿದ್ದಾನೋ ಇಲ್ವೋ ಅಂತ, ಅರ್ಹತೆ ಇದೆಯೋ ಇಲ್ವೋ ಇವನಿಗೆ ಇದನ್ನು ಪಡಿಲಿಕ್ಕೆ ಅಂತ. ಅರ್ಹತೆ ಇದೆಯಾ, ಖಂಡಿತ ಕೊಟ್ಟೇ ಕೊಡ್ತಾನೆ. ಅರ್ಹತೆ ಇಲ್ಲದಿದ್ದರೆ ಕೊಡೋಲ್ಲ. ಈ ರೀತಿ ಅವರವರ ಅರ್ಹತೆಯನ್ನು ನೋಡಿ ಅವರಿಗೆ ಪ್ರಿಯವನ್ನು ಉಂಟು ಮಾಡುವುದು. ಎರಡನೇದೇನು ಅಂದರೆ ಅರ್ಹ ಪ್ರಿಯಕೃತ ಅಂತ ಹೇಳಿದ್ರೆ, ನಮಗೆ ಯಾವುದು ಯೋಗ್ಯವಾದ ಪ್ರೀತಿ ಅಂದರೆ ಅರ್ಹ ಪ್ರಿಯ ಅಂತ ಹೇಳಿದ್ರೆ ನಮಗೆ ಪ್ರಿಯವಾದದ್ದು. ಹೌದು, ಪ್ರಿಯವಾಗಿರಬೇಕು. ಅದು ಹೇಗೆ ಪ್ರಿಯವಾಗಿರಬೇಕು ಅಂತ ಹೇಳಿದ್ರೆ, ಆ ಪ್ರಿಯಕ್ಕೆ ನಾನು ಅರ್ಹನಾಗಿರಬೇಕು. ಯಾವುದೇ ಒಂದು ಪ್ರಿಯವಾದ ವಸ್ತು ನನಗೆ ಸಿಕ್ಕಿದರೆ ಖುಷಿಯಾಗಬೇಕು, ಇಲ್ಲಿದ್ದರೆ ಪ್ರಯೋಜನ ಇಲ್ಲ. ಯಾಕಂದರೆ ಅದು ಒಳ್ಳೆಯ ವಸ್ತು ಇರ್ಬೋದು, ಒಳ್ಳೆ ವಸ್ತು ಇದ್ದರೂ ಕೂಡ ಅದು ನನಗೆ ಸಿಕ್ಕತ್ತೆ ಅಂತ ಹೇಳಿದ್ರೆ ನನಗೆ ಖುಷಿಯಾಗಬೇಕು ಅಂತಿಲ್ಲ. ನೋಡಿ, ಇದೇ ನಮ್ಮಲ್ಲಿ ಹಿಂದಿನಿಂದಲೂ ಕೂಡ ಈ ಮದುವೆ ಮಾಡಬೇಕಾದ್ರೆ ಮೇಳಾಮೇಳಿ ಅಂತ ನೋಡೋದಿದೆ. ಅಂದರೆ ಆ ಹುಡುಗಿಗೆ ಆಗತ್ತಾ ಇಲ್ವಾ ನೋಡೋಣ ಅಂತ, ಜಾತಕ ನೋಡೋಣ ಅಂತ. ಯಾಕೆ ಈ ಜಾತಕ ನೋಡೋದು ಅಂತ ಹೇಳಿದ್ರೆ, ಇವಾಗ ಹುಡುಗನೂ ಒಳ್ಳೆಯವನಿರ್ಬೋದು, ಹುಡುಗಿಯೂ ಒಳ್ಳೆಯವಳಿರ್ಬೋದು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅವರಿಬ್ಬರಿಗೆ ಕೂಡಿ ಬರ್ತದ ಅಂತ ನೋಡೋದು. ಯಾಕೆ ಅಂತ ಹೇಳಿದ್ರೆ, ಇಬ್ಬರು ಕೂಡಿ ಬರಬೇಕು ಅಂತ ಹೇಳಿದ್ರೆ ಋಣಾನುಬಂಧ ಇರಬೇಕು. ಹಾಗಿದ್ದರೆ ಮಾತ್ರ. ಇಲ್ಲದೇ ಇದ್ದರೆ, ಇವಾಗ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಇಬ್ಬರೂ ಮದುವೆ ಆದರೂ ಕೂಡ ಅವರವರ ಅಭಿಪ್ರಾಯಗಳು ಬೇರೆ. ಅಭಿಪ್ರಾಯಗಳು ಬೇರೆ ಆದಾಗ, ಭಾವನೆಗಳು ಬೇರೆ ಆದಾಗ, ಇಷ್ಟ ಬೇರೆ ಆದಾಗ ಅವರಿಗೆ ವೈಮನಸ್ಯ ಬರಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಇಬ್ಬರು ಒಳ್ಳೆಯವರಲ್ಲಿಯೇ ಈ ರೀತಿ ವೈಮನಸ್ಯ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವು ದೇವರಿಗೆ ಮೊರೆ ಹೊಕ್ಕರೆ ದೇವರು ನಮಗೆ ಪ್ರಿಯವಾದದ್ದನ್ನು ಕೊಡ್ತಾನಂತೆ. ಅದು ಯಾವ ರೀತಿ ಪ್ರಿಯವಾದದ್ದು ಅಂತ ಹೇಳಿದ್ರೆ, ಇವನಿಗಿದು ಅರ್ಹವಾಗಿದೆ ಕೊಡಲಿಕ್ಕೆ ಪ್ರಿಯವಾದದ್ದು ಅಂತ ನೋಡಿ ದೇವರು ಕೊಡ್ತಾನಂತೆ. ಅದಕ್ಕೆ ಅರ್ಹ ಪ್ರಿಯಕೃತ ಅಂತ ದೇವರಿಗೆ ಹೇಳುವಂಥದ್ದು. ಮುಂದಿನದ್ದು ಪ್ರೀತಿವರ್ಧನ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪ್ರೀತಿವರ್ಧನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪ್ರೀತಿ ಹೆಚ್ಚು ಮಾಡ್ತಾನೆ ಅಂತ ಯಾರಿಗೆ? ಯಾರು ಭಗವದ್ಭಕ್ತರಿದ್ದಾರೆ ಅವರಿಗೆ ತನ್ನಲ್ಲಿ ಪ್ರೀತಿ ಹೆಚ್ಚು ಮಾಡ್ತಾನೆ. ಅದಕ್ಕಾಗಿಯೇ ಅವರಿಗೆ ದಿನದಿಂದ ದಿನಕ್ಕೆ ದೇವರಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಅಂತ ಹೇಳಿದಾಗ, ದೇವರೇ ನಿನ್ನನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ ಅಂತ ಭಕ್ತಿ ಹೆಚ್ಚಾಗ್ತದೆ. ಸಂಸಾರದಲ್ಲಿ ವಿರಕ್ತಿ ಹೆಚ್ಚಾಗುತ್ತೆ. ಅದೇ ಭಕ್ತರಲ್ಲದವರೇನಿದ್ದಾರೆ, ದೇವರಲ್ಲಿ ಭಕ್ತಿ ಮಾಡದೇ ಇರೋರು, ಅವರಿಗೆ ಸಂಸಾರದಲ್ಲಿಯೇ ಪ್ರೀತಿಯನ್ನು ಹೆಚ್ಚು ಮಾಡ್ತಾನಂತೆ. ಅದಕ್ಕೇನೆಂದರೆ, ದಿನದಿಂದ ದಿನಕ್ಕೆ ಅಯ್ಯೋ ಹೆಂಡತಿ, ಮಕ್ಕಳು, ಗಂಡ ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ, ಇದರಲ್ಲೇ ಪ್ರೀತಿ ಹೆಚ್ಚು 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 ಆಗ್ತಾ ಈ ಸಂಸಾರದಲ್ಲಿಯೇ ಸಿಕ್ಕಾಕೊಳ್ತಾ ಇರ್ತಾರೆ. ಹೀಗೆ ದೇವರು ಯಾರಿಗೆ ಯಾವ ರೀತಿ ಪ್ರೀತಿ ಬೇಕೋ ಅದನ್ನು ವರ್ಧನ ಹೆಚ್ಚು ಮಾಡುವವನು. ಅದಕ್ಕೆ ಪ್ರೀತಿವರ್ಧನ ಅಂತ ದೇವರಿಗೆ ಹೆಸರು. ಮುಂದಿನ ಶ್ಲೋಕ, ವಿಹಾಯ ಸಗತಿರ್ಜ್ಯೋತಿ ಸುರುಚಿರ್ಹುತ ಭುಗ್ ವಿಭು ರವಿರ್ವಿರೋಚನ ಸೂರ್ಯ ಸವಿತಾ ರವಿಲೋಚನ. ಇದರಲ್ಲಿ ಮೊದಲ ನಾಮ ವಿಹಾಯ ಸಗತಿ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಹಾಯ ಸಗತ ಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಿಹಾಯ ಸಗತಿ ಅಂತ ಹೇಳಿದರೆ ಆಕಾಶದಲ್ಲಿ ಸಂಚರಿಸುವವನು ದೇವರು ಅಂತ. ಯಾವತ್ತು ಆಕಾಶದಲ್ಲಿ ಸಂಚರಿಸ್ತಾನೆ. ಇನ್ನೊಂದೇನೆಂದರೆ ವಿಹಾಯಸ್ ಅಂತ ಹೇಳಿದರೆ ಆಕಾಶದಲ್ಲಿ ಸಂಚರಿಸುವ ಗರುಡ, ಆ ಗರುಡನ ಮೇಲೆ ಕುಳಿತು ಸಂಚರಿಸುವವನು ದೇವರು. ಇದು ಒಂದು ಅರ್ಥ ವಿಹಾಯ ಸಗತಿ ಅಂತ. ಇನ್ನೂ ಒಂದು ಚಂದವಾದ ಅರ್ಥ ಏನೆಂದರೆ, ವಿಹಾಯಸ್ ಅಂತ ಹೇಳಿದರೆ ಆಕಾಶ ಅಂತ. ಹೌದು, ಯಾವ ಆಕಾಶ? ನಮ್ಮ ಹೃದಯಾಕಾಶ. ಈ ನಮ್ಮ ಒಳಗೆ ಹೃದಯದಲ್ಲಿ ಒಂದು ಆಕಾಶ ಇದೆ.
ಜಾಗ ಇದೆ, ಅಲ್ಲಿ ಇರುವವನು, ಅದನ್ನು ಹೊಂದಿರುವವನು ಯಾವತ್ತು ದೇವರು. ಅದಕ್ಕೆ ಆ ಹೃದಯಾಕಾಶದಲ್ಲಿ ಇರುವವನಾದ್ದರಿಂದಾಗಿ ಅವನನ್ನು ವಿಹಾಯ ಸಗತಿ ಅಂತ ಹೇಳ್ತಾರೆ ಭಗವಂತನನ್ನು. ಮುಂದಿನ ನಾಮ ಜ್ಯೋತಿ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಜ್ಯೋತಿಷೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ಜ್ಯೋತಿ ಅಂತ ಕರೀತಾರೆ ಅಂತ ಹೇಳಿದರೆ, ಜ್ಯೋತಿ ಅಂದರೆ ಬೆಳಗುವ ವಸ್ತು, ಅದನ್ನು ಜ್ಯೋತಿ ಅಂತ ಕರಿತೇವೆ. ಹೌದು, ದೇವರು ಹಾಗಿದ್ದರೆ ಬೆಳಗುವ ವಸ್ತು, ಹೌದು ಬೆಳಗುವ ವಸ್ತು. ಆದರೆ ಜ್ಯೋತಿ ಎನ್ನುವಂತಹ ಶಬ್ದ ದೇವರಿಗೇ ಯಾಕೆ ಮುಖ್ಯವಾಗಿ ಕರೆಯಲ್ಪಡ್ತದೆ ಅಂತ ಹೇಳಿದರೆ, ಉಳಿದ ಎಲ್ಲ ವಸ್ತುಗಳು ಬೆಳಗುತ್ತದೆ ಇನ್ನೊಂದರಿಂದ. ಆದರೆ ಯಾರಿಗೆ ಇನ್ನೊಂದು ಬೆಳಕೇ ಇಲ್ವೋ, ಮತ್ತು ತಾನೇ ಸ್ವಂತ ಬೆಳಕು. ನಾವು ಜಗತ್ತಿನಲ್ಲಿ ಕಾಣುವ ಎಲ್ಲ ಬೆಳಕುಗಳಿಗೂ ಮೂಲ ಬೆಳಕು ಇವನೇ. ಇವಾಗ ನಾವೊಂದು ದೀಪ ಹಚ್ಚುತ್ತೇವೆ ಅಂತ ಹೇಳಿದ್ರೆ ಆ ದೀಪ ಹಚ್ಚಲಿಕ್ಕೆ ಇನ್ನೊಂದು ದೀಪ ಬೇಕಲ್ವ? ಈ ದೀಪ ತಾನಾಗಿ ಬೆಳಗುವುದಿಲ್ಲ. ಯಾವುದ ಕಡೆಗೆ ಸೂರ್ಯನ ಒಳಗೂ ಕೂತು ಬೆಳಗುತ್ತಾ ಇರುವವನಿವನೇ. ಅದಕ್ಕೆ ಸ್ವತಃ ಬೆಳಗುತ್ತಾ ಇರುವವನು, ಸ್ವತಃ ಪ್ರಕಾಶ ಇವನು. ಅದಕ್ಕೆ ಸ್ವತಃ ಏವ ದ್ಯೋತತೆ ಇತಿ ಜ್ಯೋತಿ. ಅದಕ್ಕೆ ಈ ದೇವರನ್ನು ಜ್ಯೋತಿ ಅಂತ ಕರೀತಾರೆ, ತಾನಾಗಿ ಬೆಳಗುತ್ತಾ ಇರುವವನು. ನಂತರ ಸುರುಚಿಹಿ ಅಂತ ಕರೀತಾರೆ ಮುಂದಿನದ್ದು. ನಮಸ್ಕಾರ ಮಾಡಬೇಕಾದ್ರೆ ಸುರುಚಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ರುಚಿ ಅಂತ ಹೇಳಿದರೆ ಕಿರಣಗಳು ಅಂತ. ಸುರುಚಿ ಅಂತ ಹೇಳಿದರೆ ಸುಖಪ್ರದವಾದ ಕಿರಣಗಳು ಅಂತ. ಅಂದರೆ ಸುಖಪ್ರದವಾದ ಕಿರಣಗಳು. ಅಂದರೆ ಇವಾಗ ಭಗವಂತ ಇದ್ದಾನಲ್ಲೋ, ಭಗವಂತನ ಮೈಯಿಂದ ಸೂರ್ಯನ ಹಾಗೆ ಕಿರಣಗಳು ಹೊರಹೊಮ್ಮುತ್ತಾ ಇದೆ. ಒಂದು ಕಿರಣ ನಮ್ಮ ಮೇಲೆ ಬಿದ್ದರೂ ಸಾಕಂತೆ. ಯಾಕಂದರೆ ನಾವು ಅತ್ಯಂತ ಸುಖವನ್ನು ಅನುಭವಿಸ್ತೇವೆ. ಯಾಕಂದರೆ ಅದು ಸುಖವನ್ನು ತಂದು ಕೊಡುವ ಕಿರಣ. ಸೂರ್ಯನ ಕಿರಣ ನಮ್ಮ ಮೇಲೆ ಬಿತ್ತು ಅಂದರೆ ಬಿಸಿಯಾಗತ್ತೆ. ಅದೇ ಆ ಭಗವಂತನ ಕಿರಣ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ಸುಖವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಜ್ಞಾನ ಬರುತ್ತೆ. ಅಂಥ ಸುರುಚಿ ಅಂತ ಕರೆಯೋದು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾಗಿದ್ದರೆ, ಸುರುಚಿ ಅಂತ ಹೇಳಿದ್ರೆ, ರುಚಿ ಅಂದರೆ ಗೊತ್ತಲ್ಲ ನಮಗೆ, ಆಹಾರದಲ್ಲಿ ಒಳ್ಳೆ ರುಚಿಯಾಗಿದೆ ಅಂತ ಹೇಳ್ತೇವಲ್ವ. ಅದರಲ್ಲಿ ನಿಮಗೆ ಸಾತ್ವಿಕವಾದ ರುಚಿ ಏನಿದೆ ಅದೇ ಸುರುಚಿ, ಆ ಒಳ್ಳೆಯ ರುಚಿ. ಆಹಾರ ಪದಾರ್ಥದಲ್ಲಿರುವಂತಹ ಅಂತಹ ಒಳ್ಳೆಯ ರುಚಿಗೆ ದೇವರೇ ಕಾರಣ. ಒಳ್ಳೆಯ ಸುರುಚಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನೋಡಿ ಇವಾಗ ಯಾರು ಕೊಳೆತದ್ದನ್ನು ತಿಂತಾನೆ, ಕೆಲವು ಪದಾರ್ಥಗಳನ್ನು ಕೊಳಸಿ ತಿಂತಾರಲ್ವ, ಅದು ಅವ್ರಿಗೆ ಅದೇ ರುಚಿ. ಆದರೆ ನಿಜವಾಗಲೂ ಅದು ಸುರುಚಿ ಅಲ್ಲ. ಅದು ಅಲ್ಲಿ ದೇವರಿದ್ದಾನೆ ಅಂತಲ್ಲ. ಮತ್ತು ಯಾವುದು ಒಳ್ಳೆ, ಇವಾಗ ದನದ ತುಪ್ಪವನ್ನು ಹಾಕಿ ನಾವು ಏನು ಆಹಾರ ಪದಾರ್ಥಗಳನ್ನು ಮಾಡ್ತೇವೆ, ಆವಾಗ ಘಮಘಮಿಸುವಂತಹ ತುಪ್ಪದ ಪರಿಮಳ ಬರ್ತದೆ, ಏಲಕ್ಕಿಯ ಪರಿಮಳ ಬರ್ತದೆ. ನೋಡಿ, ಇದೆಲ್ಲ ಸುರುಚಿ. ಅದರಲ್ಲಿ ದೇವರು ಕೂತಿರ್ತಾನೆ. ಅದಕ್ಕೆ ದೇವರಿಗೆ ಸುರುಚಿ ಅಂತ ಕರೀತಾರೆ. ಮುಂದಿನದ್ದು ಹುತಭುಕ್. ನಮಸ್ಕಾರ ಮಾಡಬೇಕಾದ್ರೆ ಹುತಭುಜೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಜ್ಞದಲ್ಲಿ ನಾವು ಏನು ಆಹುತಿಯನ್ನು ಕೊಡ್ತೇವೆ, ಸ್ವಾಹ ಅಂತ, ಅದನ್ನು ಮುಖ್ಯವಾಗಿ ಸ್ವೀಕಾರ ಮಾಡುವ ನೀವೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಇವನು ಸ್ವೀಕಾರ ಮಾಡಿದರೇ ಇತರ ದೇವತೆಗಳಿಗೆ ಸಿಗುವಂಥದ್ದು. ಎಲ್ಲ ದೇವತೆಗಳ ಒಳಗೆ ಕೂತು ಸ್ವೀಕಾರ ಮಾಡುವವನು ಇವನೇ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ. ಅದಕ್ಕೆ ಅವನನ್ನು ಹುತಭುಕು ಅಂತ ಕರೀತಾರೆ ದೇವರನ್ನು. ಮುಂದಿನ ಭಗವಂತನ ನಾಮ ವಿಭುಹು ಅಂತ. ನಮಸ್ಕಾರ ಮಾಡಬೇಕಾದ್ರೆ ವಿಭವೇ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕು. ವಿಭು ಅಂತ ಹೇಳಿದ್ರೇನು? ವಿಶೇಷೇಣ ಭವತಿ. ಉಳಿದವರೆಲ್ಲ ಒಂದು ರೀತಿಯಾದರೆ ಈ ದೇವರೇ ಒಂದು ರೀತಿಯನ್ನು. ಉಳಿದವರು ಎಲ್ರಿಗುಂಟಲು ಇವನು ವಿಶೇಷವಾಗಿರುವ, ಪ್ರತಿಯೊಂದರಲ್ಲೂ ದೇವರು ವಿಶೇಷವೇ, ಸ್ಪೆಷಲ್. ಪ್ರತಿಯೊಂದರಲ್ಲೂ ದೇವರು ಸ್ಪೆಷಲ್. ಅದಕ್ಕೆ ಇವನ ಹಾಗೆ ಇನ್ನೊಬ್ಬರು ಇಲ್ಲವೇ ಇಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ಅವನನ್ನು ವಿಭು ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ಭಗವಂತನ ನಾಮ ರವಿಹಿ ಅಂತ. ನಮಸ್ಕಾರ ಮಾಡಬೇಕಾದ್ರೆ ರವಯೇ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕು. ನಿಜವಾಗಲೂ ರವ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಶಬ್ದ ಅಂತ, ರವಿ ಅಂತ ಹೇಳಿದರೆ ಶಬ್ದದಿಂದ ತಿಳಿಯಲ್ಪಡ್ತಾನೆ ಅಂತ, ವೇದ ಶಬ್ದಗಳಿಂದ. ಯಾಕಂದರೆ ದೇವರನ್ನು ನಾವು ಕಣ್ಣಲ್ಲಿ ನೋಡಿ ತಿಳ್ಕೊಳ್ಳಿಕ್ಕೆ ಬರೋಲ್ಲ. ಯಾಕಂದರೆ ದೇವರು ಕಾಣೋದಿಲ್ವಲ್ಲ, ಕಣ್ಣಲ್ಲಿ ನೋಡಿ ತಿಳ್ಕೊಳ್ಳಿಕ್ಕೆ ಬರೋಲ್ಲ ದೇವರನ್ನು. ಹಾಗಂತ ನಾನು ಲಾಜಿಕ್ಕಿಂತ ತಿಳ್ಕೊಳ್ತೇನೆ, ಅನುಮಾನ ಮಾಡಿ ತಿಳ್ಕೊಳ್ತೇನೆ ಅಂತ ಹೇಳಿದರೆ ಕಾಣದ ವಸ್ತುವಿನ ಬಗ್ಗೆ ಅನುಮಾನ ಮಾಡಲಿಕ್ಕೆ ಬರೋಲ್ಲ. ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಅನುಮಾನ ಮಾಡ್ತೇವೆ ಅಂದರೆ, ಇವಾಗ ಬೆಟ್ಟದಲ್ಲಿ ಹೊಗೆ ಹೋಗ್ತಾ ಇದೆ, ಹೊಗೆ ಕಾಣ್ತಾ ಇರಬೇಕಾದ್ರೆ ನಾವು ಅನುಮಾನ ಮಾಡ್ತೇವೆ ಅಲ್ಲಿ ಬೆಂಕಿ ಇದೆ ಅಂತ.
ಹೌದು, ಅಲ್ಲಿ ಬೆಂಕಿ ಇದೆ ಅಂತ ನಾವು ಅನುಮಾನ ಹೇಗೆ ಮಾಡಿದ್ವು ಅಂತ ಹೇಳಿದರೆ, ನಾವು ಅಡುಗೆ ಮನೆಯಲ್ಲಿ ನೋಡಿದ್ವು. ಅಡುಗೆ ಮನೆಯಲ್ಲಿ ಹೊಗೆ ಬರ್ತಾ ಇತ್ತು, ಒಳಗೆ ಹೋಗಿ ನೋಡಿದರೆ ಬೆಂಕಿ ಉರಿತಾ ಇದೆ. ಇದೇ ಲಾಜಿಕ್ಕನ್ನು ಬಳಸಿ ಬೆಟ್ಟದಲ್ಲೂ ಬೆಂಕಿ ಇದೆ ಅಂತ ಹೇಳ್ತೇವೆ. ಯಾಕಂದರೆ ಮೊದಲು ಒಂದು ಸಲ ನೋಡಿದ್ದೇವಲ್ವ. ಆದರೆ ದೇವರು ಇಲ್ಲಿವರೆಗೆ ನೋಡೇ ಇಲ್ವಲ್ಲ. ಅದಕ್ಕೆ ನೋಡದ ವಸ್ತುವನ್ನು ಅನುಮಾನ ಮಾಡಲಿಕ್ಕೂ ಬರೋಲ್ಲ. ಹಾಗಿದ್ರೆ ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ಕೇವಲ ವೇದಗಳ ಮೂಲಕವೇ. ಯಾಕಂದರೆ ವೇದಗಳು ಅಂತ ಹೇಳಿದರೆ ಯಾರು ದೇವರನ್ನು ನೋಡಿದ್ದಾರೆ ಅವರ ಅನುಭವದ ಮಾತದು ವೇದ, ಶಾಸ್ತ್ರ, ಪುರಾಣ. ಆ ವೇದಗಳ ಮೂಲಕವೇ ತಿಳಿಯಲ್ಪಡುವವನು. ಅದಕ್ಕೋಸ್ಕರವೇ ಆ ದೇವರನ್ನು ರವಿ ಅಂತ ಕರೀತಾರೆ. ಸೂರ್ಯನಿಗೂ ರವಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ವೇದದಿಂದ ಕರೆಯಲ್ಪಡುವವನು ಈ ಸೂರ್ಯನು ಕೂಡ. ಅದಕ್ಕೆ ಇವನನ್ನು ಕರೀತಾನೆ. ಅವನೊಳಗೆ ಕೂತವನು ದೇವರು ರವಿ. ನಂತರ ಮುಂದಿನದ್ದು ವಿರೋಚನ ಅಂತ ನಮಸ್ಕಾರ ಮಾಡಬೇಕಾದ್ರೆ ವಿರೋಚನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ನೋಡಿ, ವಾಸ್ತವಿಕವಾಗಿ ವಿರೋಚನ ಅಂತ ಹೇಳಿದರೆ ರೋಚತೆ. ರೋಚತೆ ಅಂದರೆ ಇಷ್ಟವಾಗತ್ತೆ ಅಂತ. ವಿರೋಚನ ಅಂತ ಹೇಳಿದರೆ ಯಾರು ಭಕ್ತರಿದ್ದಾರೆ, ಭಕ್ತರಿಗೆ ವಿಶೇಷವಾಗಿ ಇಷ್ಟವಾಗ್ತಾನಂತ ದೇವರು. ಅದಕ್ಕೆ ಅವರನ್ನು ಭಕ್ತರು ಅಂತ ಕರೆಯೋದು. ಯಾರನ್ನು ಭಕ್ತರು ಅಂತ ಕರಿತೇವೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಬರುವವರು ಭಕ್ತರು ಅಂತ ಅರ್ಥ ಅಲ್ಲ, ಸೇವೆ ಮಾಡಿಸುವವರು ಭಕ್ತರು ಅಂತ ಅರ್ಥ ಅಲ್ಲ. ಮತ್ತು ಇವರೆಲ್ಲರೂ ಭಕ್ತರಾಗ್ತಾರೆ. ದೇವಸ್ಥಾನಕ್ಕೆ ಬರುವವರು, ಸೇವೆ ಮಾಡಿಸುವವರು, ವ್ರತ ಮಾಡುವವರು, ಭಜನೆ ಮಾಡುವವರು ಎಲ್ಲರೂ ಭಕ್ತರಾಗ್ತಾರೆ. ಯಾವಾಗ ಅಂತ ಹೇಳಿದ್ರೆ ಅವರಿಗೆ ದೇವರಿಗೆ ಇಷ್ಟವಾದಾಗ ಮಾತ್ರ. ಅದು ದೇವರಿಗೆ ಹೇಗೆ ಇಷ್ಟ ಆಗಬೇಕು ಅಂತ ಹೇಳಿದ್ರೆ ವಿರೋಚನ, ವಿಶೇಷವಾಗಿ. ಅಂದರೆ ಬೇರೆ ಯಾರೂ ಅಷ್ಟು ಇಷ್ಟ ಆಗಬಾರ್ದಂತೆ, ದೇವರು ಇಷ್ಟ ಆಗುವಾಗೆ ಮತ್ತು ಯಾರೂ ಇಷ್ಟ ಆಗಬಾರ್ದು, ಅವರು ಭಕ್ತರು. ಆ ರೀತಿ ಭಕ್ತರಿಗೆ ವಿಶೇಷವಾಗಿ ಇಷ್ಟವಾಗುವವನು, ಅದು ವಿರೋಚನ. ಮುಂದಿನದ್ದು ಸೂರ್ಯ. ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸೂರ್ಯ ಅಂತ ಯಾಕೆ ಕರೀತಾರೆ ಅಂದರೆ ಸೂರಿ ಅಂತ ಹೇಳಿದರೆ ಜ್ಞಾನಿಗಳು ಅಂತ, ಜ್ಞಾನಿಗಳಿಂದ ತಿಳಿಯಲ್ಪಡುವವನು. ಅದಕ್ಕೆ ಹಾಗೆ ಹೀಗೆ ದೇವರನ್ನು ತಿಳ್ಕೊಳ್ತೇನೆ ಅಂದರೆ ಆಗೋಲ್ಲ. ಯಾಕಂದರೆ ಹಾಗೆ ಹೀಗೆ ತಿಳಿಯುವವನಲ್ಲ ಅವನು ದೇವರು. ಮತ್ತು ಅದಕ್ಕಾಗಿಯೇ ತಪಸ್ಸು ಮಾಡಬೇಕು. ಆ ತಪಸ್ಸಿನ ಮೂಲಕ ದೇವರ ಜ್ಞಾನವನ್ನು ಪಡಿಬೇಕು. ಜ್ಞಾನ ಕೇವಲ ಪುಸ್ತಕವನ್ನು ಓದಿ, ಇವಾಗ ನಾವು ಕೇಳ್ತಾ ಇದ್ದೇವಲ್ವ, ಇಷ್ಟೇ ಜ್ಞಾನದಿಂದ ದೇವರ ಅರ್ಥ ಆಗೋಲ್ಲ. ಅರ್ಥ ಆದಾಗ ಆಗತ್ತಷ್ಟೇ. ಆದರೆ ನಿಜವಾಗಿ ಆಗಬೇಕಾ? ಅವನು ಒಳಗಿನಿಂದ ಅರ್ಥ ಮಾಡಿಸಬೇಕು ದೇವರು. ಅದಕ್ಕಾಗಿ ತಪಸ್ಸು ಬೇಕು. ಆ ತಪಸ್ಸನ್ನು ಮಾಡಿದವರೇ ಜ್ಞಾನಿಗಳು. ಅದಕ್ಕೆ ಅಂಥವರಿಂದ ತಿಳಿಯಲ್ಪಡ್ತಾನೆ. ಅವರು ಜ್ಞಾನ ಪಡೆದು ಏನು ಮಾಡ್ತಾರೆ? ದೇವರನ್ನು ಪಡೀತಾರೆ. ಹೀಗೆ ಆ ಜ್ಞಾನಿಗಳಿಂದ ತಿಳಿಯಲ್ಪಡ್ತಾನೆ, ಜ್ಞಾನಿಗಳಿಂದ ಪಡೆಯಲ್ಪಡ್ತಾನೆ. ಅದಕ್ಕಾಗಿ ಅವನನ್ನು ಸೂರ್ಯ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ನಾಮ ಸವಿತಾ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸವಿತ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸವಿತಾ ಅಂದರೆ ಪ್ರಸವಿತ, ಜಗತ್ತನ್ನು ಹಡೆದವನವನೇ. ಈ ಜಗತ್ತನ್ನು ಹಡೆದವನು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಸವಿತಾ ಅಂತ ಏನಂದರೆ ಇವತ್ತು ಯಾರು ಹೆಣ್ಣುಮಕ್ಕಳು ಹಡಿತಾ ಇದ್ದಾರೆ, ಗರ್ಭಿಣಿ ಯಾರೋ ಹಡಿತಾಳೆ, ಆ ಹಡಿಯುವ ಗರ್ಭಿಣಿಯ ಒಳಗೆ ಕೂತು ಹಡಿಸುವವನು ಇವನೇ. ಅದಕ್ಕಾಗಿ ಅವನನ್ನು ಸವಿತಾ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ನಾಮ ರವಿಲೋಚನ ಅಂತ ನಮಸ್ಕಾರ ಮಾಡಬೇಕಾದ್ರೆ ರವಿಲೋಚನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ರವಿಲೋಚನ ಅಂದರೆ ಯಾರ ಕಣ್ಣಿನಿಂದಾಗಿ ಸೂರ್ಯ ಬಂದನು ಅಂಥವನು. ಚಕ್ಷೋ ಸೂರ್ಯೋ ಅಜಾಯತ, ಯಾರ ಕಣ್ಣಿನಿಂದ ಸೂರ್ಯ ಬಂದನೋ ಅವನೇ ರವಿಲೋಚನ. ಅಥವಾ ಯಾರ ಕಣ್ಣಿನಲ್ಲಿ ಸೂರ್ಯ ಕೂತಿದ್ದಾನೋ ಅವನೇ ರವಿಲೋಚನ. ಅನಂತೋ ಹುತ ಭುಕ್ಭೋಕ್ತ ಸುಖದೋ ನೈಕಜೋಗ್ರಜಃ ಅನಿರ್ವಿಣ್ಣ ಸದಾ ಮರ್ಷಿ ಲೋಕಾಧಿಷ್ಠಾನಮದ್ಭುತಃ. ಈ ಶ್ಲೋಕದಲ್ಲಿ ಬಹಳಷ್ಟು ಮಹಾಪ್ರಾಣಗಳಿವೆ. ಅವುಗಳನ್ನು ನಾವು ಗಮನ ಇಟ್ಟು ಹೇಳಬೇಕಾದದ್ದು. ನೋಡಿ, ಅನಂತೋ ಹುತ ಭುಕ್, ಅಲ್ಲಿ ಭುಕ್ ಅನ್ನುವಂಥದ್ದು ಮಹಾಪ್ರಾಣ ಭೂ. ಅದೇ ರೀತಿ ಭೋಕ್ತ ಅನ್ನುವುದು ಮತ್ತೆ ಮಹಾಪ್ರಾಣ. ನಂತರ ಸುಖದು, ಅಲ್ಲಿ ಖ ಅನ್ನುವುದು ಮತ್ತೆ ಮಹಾಪ್ರಾಣ. ನಂತರ ಅನಿರ್ವಿಣ್ಣ ಸದಾ ಮರ್ಷಿ ಲೋಕಾಧಿಷ್ಠಾನ, ನೋಡಿ ಅಲ್ಲಿ ಮತ್ತೆ ಮಹಾಪ್ರಾಣ. ಅದ್ಭುತ ಮತ್ತೆ ಮಹಾಪ್ರಾಣ. ಈ ಮಹಾಪ್ರಾಣಗಳನ್ನು ನಾವು ಸರಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕಾದದ್ದು. ಹಾಗೆ ದೀರ್ಘಾಕ್ಷರಗಳನ್ನು ಸ್ಪಷ್ಟ ಉಚ್ಚಾರಣೆ ಮಾಡಬೇಕಾದದ್ದು. ಇದರಲ್ಲಿ ಈ ಶ್ಲೋಕದಲ್ಲಿ ಮೊದಲ ಭಗವಂತನ ರೂಪ ನಾಮ ಅದೇ ಅನಂತಃ ಅಂತ. ಹಿಂದೆ ಒಂದು ಸಲ ಬಂದಿದೆ ಅನಂತ ಅಂತ, ಇದು ಎರಡನೇ ಬಾರಿ ಬರ್ತಾ ಇರುವಂಥದ್ದು. ನಮಸ್ಕಾರ ಮಾಡಬೇಕಾದ್ರೆ ಅನಂತಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತ ಅನಂತ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಅರ್ಥವನ್ನು ನೋಡೋದಾದರೆ ಅಂತ್ಯ ಇಲ್ಲ. ಯಾರ ರೂಪಗಳಿಗೆ, ಗುಣಗಳಿಗೆ, ಶಕ್ತಿಗೆ, ಅಂದರೆ ಯಾವುದೇ ಭಗವಂತನ ಒಂದು ವಿಷಯವನ್ನು ತಗೊಳ್ಲಿಕ್ಕೆ ಹೋದರೆ ಅಂತ್ಯ ಇಲ್ಲ, ಅನಂತ. ಅದಕ್ಕೆ ಅಂತ್ಯವೇ ಇಲ್ಲದೆ ಇರುವವನು.
ಎಷ್ಟು ಹೇಳಿದರೂ ಉಂಟೇ ಉಂಟು ದೇವರ ಬಗ್ಗೆ, ಎಷ್ಟು ನೋಡಿದರೂ ದೇವರ ರೂಪಗಳು ಉಂಟೇ ಉಂಟು. ದೇವರು ಇಂತಹ ಜಾಗದಲ್ಲಿ ಇಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ. ಎಲ್ಲ ಕಡೆಯೂ ದೇವರು ಇದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಈ ರೀತಿ ದೇಶ, ಕಾಲ, ಗುಣ ಮುಂತಾದವುಗಳಿಂದ ಅಂತ್ಯವೇ ಇಲ್ಲದೆ ಇರುವವನು ಒಂದರ್ಥ. ಆದರೆ ಇನ್ನೊಂದು ರೀತಿಯಿಂದ ನಾವು ನೋಡೋದಾದರೆ ನೋಡಿ, ಸುಂದರವಾದ ಅಂತ ಅನಂತ ಅಂತ. ಅನ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಮುಖ್ಯ ಪ್ರಾಣ ವಾಯುದೇವ. ಆ ವಾಯುದೇವರಿಗೆ ಅಥವಾ ಮುಖ್ಯ ಪ್ರಾಣನಿಗೆ ಅನ ಅಂತ ಕರೀತಾರೆ ನೋಡಿ. ಅನ ಅದೇ ಪ್ರಾಣ, ಅನ ಅಪಾನ, ಹೀಗೆ ನಾವು ಹೇಳುವಂಥದ್ದು. ಇಂಥ ಮುಖ್ಯ ಪ್ರಾಣ ದೇವರೇನಿದ್ದಾರೆ, ಅಂಥ ಮುಖ್ಯ ಪ್ರಾಣ ದೇವರು ಅಂತ ಅಂದರೆ ಸಮೀಪದಲ್ಲಿದ್ದಾರೋ, ಯಾರ ಸಮೀಪದಲ್ಲಿದ್ದಾರೋ ಅವನು ಅನಂತ ಅಂತ ಹೇಳಿದರೆ, ಭಗವಂತನ ವಿಷ್ಣುವಿನ ಸಮೀಪದಲ್ಲಿ ಯಾವಾಗಲೂ ಇರುವುದು ಯಾರು ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು. ಅದಕ್ಕಾಗಿಯೇ ಆ ಮುಖ್ಯ ಪ್ರಾಣನನ್ನು ಸೃಷ್ಟಿಸಿದ್ದೇ ಹಾಗೆ ಅಂತ, ಸಪ್ರಾಣಮಸೃಜತ ಅಂತ. ಯಾರಿದ್ದರೆ ನಾನಿರ್ತೇನೆ, ಯಾರಿಲ್ದಿದ್ರೆ ನಾನಿರೋಲ್ಲ. ಪರಿಸರ ನೀನಿರೆ ಹರಿತ ನಿಪ್ಪನು ಇರದಿರೆ ತಾನಿರನು. ಇದೇ ದಾಸರು ಕೂಡ ಹೇಳ್ತಾರೆ. ಪರಿಸರ ಅಂದರೆ ಮುಖ್ಯ ಪ್ರಾಣನ ಹೆಸರು. ನೀನಿದ್ರೆ ವಿಷ್ಣು ಇರ್ತಾನೆ, ಇಲ್ದಿದ್ರೆ ಇಲ್ಲ. ಹೀಗೆ ವಿಷ್ಣುವಿನ ಸಮೀಪದಲ್ಲಿರುವವನು ಯಾರೋ ಆ ಮುಖ್ಯ ಪ್ರಾಣನು, ಅಂಥವನು ಅನಂತ. ಇದು ಭಗವಂತನ ಅನಂತ ಶಬ್ದದ ಅರ್ಥ. ಮತ್ತು ಮುಂದಿನದ್ದು ಭಗವಂತನ ನಾಮ ಹುತ ಭುಕ್ ಭೋಕ್ತ. ನಮಸ್ಕಾರ ಮಾಡಬೇಕಾದರೆ ಹುತ ಭುಕ್ ಭೋಕ್ತರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ನಿಜವಾಗಲೂ ಹುತ ಭುಕ್ ಅಂತ ಹೇಳಿದರೆ ಅಗ್ನಿಗೆ ಹೆಸರು. ಅಂದರೆ ನಾವೇನು ಹಾಕ್ತೇವೆ ಎಲ್ಲ ತಿಂದುಬಿಡ್ತದೆ ಬೆಂಕಿ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಆ ಭಗವಂತನಿಗೆ ಹುತ ಭೋಕ್ತ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಬೆಂಕಿಯನ್ನೇ ತಿಂದುಬಿಡ್ತಾನೆ ಅಂತ. ಎಲ್ಲವನ್ನೂ ತಿನ್ನುವ ಬೆಂಕಿಯನ್ನೇ ನುಂಗಿದವನು ನೋಡಿ. ಕೃಷ್ಣಾವತಾರದಲ್ಲಿ ಇದನ್ನು ತೋರಿಸ್ಲಿಕ್ಕೂ ತೋರಿಸಿದಾನೆ. ಕಾಲಿಯನನ್ನು ಕೃಷ್ಣ ಮರ್ದನ ಮಾಡಿದ. ಅವತ್ತು ರಾತ್ರಿ ಅಲ್ಲೇ ಕಾಡಲ್ಲಿ ಉಳಿದರು. ಇದ್ದಕ್ಕಿದ್ದಾಗೆ ಕಾಳ್ಗಿಚ್ಚು ಉಂಟಾಯ್ತಲ್ಲಿ. ಕಾಳ್ಗಿಚ್ಚುಂಟಾದಾಗ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರು ಕಂಗಾಲಾಗಿ ಕೃಷ್ಣನನ್ನು ನೋಡಿದಾಗ ಕೃಷ್ಣ ಕಣ್ಣು ಮುಚ್ಚಿ ಅಂತ ಹೇಳಿದ. ಅವರು ಕಣ್ಣು ಮುಚ್ಚಿದಾಗ ತಾನು ಆ ಕಾಳ್ಗಿಚ್ಚನ್ನು ನುಂಗಿದನಂತೆ ನೋಡಿ. ಕಾಳ್ಗಿಚ್ಚನ್ನು ನುಂಗಿದ ಭಗವಂತ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು, ಬೆಂಕಿಯನ್ನೇ ನುಂಗುವವನು ಹುತ ಭುಕ್ ಭೋಕ್ತ. ಅಥವಾ ಇನ್ನೊಂದು ಅರ್ಥದ ಏನು ಅಂತ ಹೇಳಿದ್ರೆ, ಹುತ ಭುಕ್ ಅಂತ ಹೇಳಿದ್ರೆ ಅಗ್ನಿಯೇ. ಅಗ್ನಿಯಲ್ಲಿ ತಾನು ನೆಲೆಸಿ ಏನು ನಾವು ಆಹುತಿ ಕೊಡ್ತೇವೋ ಅದನ್ನು ಸ್ವೀಕರಿಸುವವನು ಇವನೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭರೇವಚ ಅಂತ ಭಗವದ್ಗೀತೆಯಲ್ಲಿ ಇದನ್ನು ಕೃಷ್ಣನೇ ಹೇಳಿದ್ದಾನೆ. ಅದಕ್ಕೆ ನಾವು ಹೋಮವನ್ನು ಮಾಡಬೇಕಾದರೆ ಆಹುತಿಯನ್ನು ಕೊಡ್ತೇವೆ, ಅಲ್ಲಿ ನಿಂತು ಸ್ವೀಕರಿಸುವವನು ಇವನೇ. ಅದಕ್ಕೋಸ್ಕರ ಅವನು ಹುತ ಭೋಕ್ತ. ಮುಂದಿನದ್ದು ಭಗವಂತನ ನಾಮ ಸುಖದಹ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸುಖದಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಸುಖದ ಅಂತ ಹೇಳಿದ್ರೆ ಸುಲಭವಾದ ಅರ್ಥ ಏನು ಅಂದರೆ ಸುಖವನ್ನು ಕೊಡ್ತಾನೆ ಅಂತ. ಇನ್ನೊಂದು ಅರ್ಥದಲ್ಲಿ ಏನಂದರೆ ಸು ಅಂತ ಹೇಳಿದ್ರೆ ಸುಖ, ಖ ಅಂತ ಹೇಳಿದ್ರೆ ಖಂ ಜ್ಞಾನಂ, ಜ್ಞಾನ ಆನಂದ ಅಂದರೆ ಸುಖ ಜ್ಞಾನ ಇದನ್ನು ಕೊಡ್ತಾನೆ ಭಗವಂತ ಅಂತ. ಅಂದರೆ ನಾವು ನಾರಾಯಣನನ್ನು ಆರಾಧನೆ ಮಾಡುವುದರಿಂದಾಗಿ, ವಿಷ್ಣುವಿನ ಆರಾಧನೆ ಮಾಡುವುದರಿಂದಾಗಿ ನಮಗೇನು ಸಿಗತ್ತೆ? ದುಡ್ಡು, ಕಾಸು, ಆಸ್ತಿ ಪಾಸ್ತಿ ಮುಂತಾದವುಗಳೆಲ್ಲ ಸಿಗ್ತದಾ ಎನ್ನುವಂತಹ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಉತ್ತರ ಇಲ್ಲಿದೆ. ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡುವುದರ ಫಲ ಏನು ಅಂತ ಹೇಳಿದರೆ, ಒಂದನೇ ಇದ್ದಾಗೆ ನಮಗೆ ಜ್ಞಾನ ಕೊಡ್ತಾನೆ ಭಗವಂತ, ಒಳ್ಳೆ ಜ್ಞಾನ. ಯಾವ ಜ್ಞಾನ ಅಂದರೆ ಯಾವುದರಿಂದಾಗಿ ನಾವು ಎಲ್ಲ ಕಷ್ಟದಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆಯೋ, ಅಂದರೆ ಎಲ್ಲಕ್ಕಿಂತ ದೊಡ್ಡ ಕಷ್ಟ ಯಾವುದು ಅಂದರೆ ಸಾವು. ಸಾವಿನಿಂದ ಪಾರಾಗಲಿಕ್ಕೆ ನಮಗೆ ಸಾಧ್ಯ ಇದೆಯೋ ಅಂದರೆ, ಸಾವಿನಿಂದ ಪಾರಾಗುವುದು ಅಂದರೆ ಸಾಯದೇ ಇರುವುದಲ್ಲ. ಯಾಕಂದರೆ ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು. ಆದರೆ ಸಾವು ನಮ್ಮ ಗೆಳೆಯ ಆಗಬೇಕು ಒಂದನೇದಾಗಿ. ಮತ್ತು ಎರಡನೇದ್ದೇನು ಅಂತ ಹೇಳಿದ್ರೆ, ಇದೇ ಕಡೆಯ ಸಾವಾಗಬೇಕು. ಮತ್ತು ಸಾವಿನ ನೋವು ಬರಬಾರ್ದು. ಯಾವಾಗ ಸಾವು ನಮ್ಮ ಗೆಳೆಯ ಆಗ ಸಾವು ಅನ್ನುವುದು ನೋವಾಗಲ್ಲ, ಮತ್ತೆ ಸಾವು ನಮ್ಮ ಬಳಿಗೆ ಬರೋಲ್ಲ. ಹಾಗೆ ಮಾಡುವವನು ಇವನು ಭಗವಂತ. ಅಂಥ ಜ್ಞಾನ ನಮಗೆ ಕೊಡ್ತಾನೆ ಭಗವಂತ. ಎರಡನೆಯದ್ದೇನು ಅಂತ ಹೇಳಿದರೆ, ಇಲ್ಲಿ ಬದುಕಿರುವಷ್ಟು ಕಾಲ ಆನಂದವಾಗಿರಬೇಕು. ಸತ್ತ ಬಳಿಕವೂ ಕೂಡ ಆನಂದವನ್ನೇ ಪಡಿಬೇಕು, ಶಾಶ್ವತವಾದ ಆನಂದ. ಇದನ್ನು ಕರುಣಿಸುವವನು ಇವನೊಬ್ಬ ಮಾತ್ರ, ವಿಷ್ಣು ಮಾತ್ರ. ಅದಕ್ಕೆ ಅವನನ್ನು ಸುಖದಾಹ ಅಂತ ಕರೀತಾರೆ ಭಗವಂತನನ್ನು. ನಂತರ ನೈಕಜಃ ನಮಸ್ಕಾರ ಮಾಡಬೇಕಾದ್ರೆ ನೈಕಜಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ದೇವರ ಅವತಾರ ಒಂದೇ ಅಲ್ಲ. ನೈಕ ಅಂದರೆ ಏಕ ಅಲ್ಲ ಅಂತ, ಒಂದಲ್ಲ ಅಂತ. ಮತ್ತೇನೆಂದರೆ ಲೆಕ್ಕ ಇಲ್ಲದಷ್ಟು ರೂಪಗಳು.
ದೇವರ ರೂಪಗಳಿಗೆ ಲೆಕ್ಕವೇ ಇಲ್ಲ. ಬಹಳ ಬಾರಿ ಅವತರಿಸಿದವನು ದೇವರು. ಮತ್ಸ್ಯನಾಗಿ, ಕೂರ್ಮನಾಗಿ, ವರಹನಾಗಿ, ನರಸಿಂಹನಾಗಿ, ಈ ರೀತಿ ಒಂದಲ್ಲ, ಬರೀ 10 ರೂಪ ಅಲ್ಲ, 100 ರೂಪ ಅಲ್ಲ, 1000 ರೂಪ ಅಲ್ಲ, ಅನಂತ ರೂಪ. ಅಷ್ಟು ಮಾತ್ರ ಅಲ್ಲ, ಒಂದೊಂದು ಅವತಾರವೂ 106,000 ಬರಿ ಬಂದಿದೆ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ, ರಾಮನಾಗಿ ಬಂದ, ಇಲ್ಲಿವರೆಗೆ ದೇವರು ರಾಮನಾಗಿ ಒಂದೇ ಬಾರಿ ಬಂದದ್ದು ಅಂತ. ಅಲ್ಲ, ರಾಮಾವತಾರವೇ ಇಲ್ಲಿವರೆಗೆ 106,000 ಬಾರಿ ಆಗಿದೆ. ಕೃಷ್ಣಾವತಾರವೇ 106,000 ಬಾರಿ ಆಗಿದೆ. ಹೀಗೆ ಒಂದೊಂದು ಅವತಾರವೂ ಕೂಡ ಅನೇಕ ಬಾರಿ ಬರ್ತಾ ಇರ್ತದೆ ಭಗವಂತನಂತೂ. ಅದಕ್ಕೆ ಅವನು ನೈಕಜಃ ಅಂತ ಕರೆಯಲ್ಪಡ್ತಾನೆ ಭಗವಂತ. ಅಂದರೆ ಅನೇಕ ಬಾರಿ ತಾನು ಅವತಾರ ಮಾಡಿ ಬರುವವನು ಅಂತ. ಮುಂದಿನದ್ದು ಅಗ್ರಜಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಗ್ರಜಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಸ್ಪಷ್ಟ. ಮೊದಲು ಬಂದವನು, ಮೊದಲು ಅವತರಿಸುವವನು ಇವನೇ. ಈ ಜಗತ್ತು ಸೃಷ್ಟಿ ಆಗ್ತದೆ. ಈ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಮೊದಲು ದೇವರು ಅವತರಿಸಬೇಕು. ನಾರಾಯಣ ತಾನು ಮಲ್ಕೊಂಡಿರ್ತಾನೆ. ಪ್ರಳಯ ಕಾಲದಲ್ಲಿ ನಾರಾಯಣ ಒಬ್ಬನೇ ಇರುವುದು. ಅದಕ್ಕೆ ಅವನಿಗೆ ನಾರಾಯಣ ಅಂತ ಹೆಸರು. ಯಾಕಂದರೆ ನಾರ ಅಂತ ಹೇಳಿದ್ರೇ ನೀರು, ಆ ಪ್ರಳಯದ ಜಲವೇ ನಾರ, ಅದಲ್ಲೇ ಮಲಗಿದವನು ನಾರಾಯಣ. ಅಂಥ ನಾರಾಯಣ ಸೃಷ್ಟಿಸಬೇಕು ಅಂತ ಇಚ್ಛೆ ಪಟ್ಟಾಗ ಮೊದಲು ಮಾಡಿದ ಅವತಾರವೇ ವಾಸುದೇವ ರೂಪ. ತಾನು ವಾಸುದೇವನಾಗಿ ರೂಪ ಕೊಂಡ, ಆಮೇಲೆ ಸಂಕರ್ಷಣನಾಗಿ ಹೋದ, ಆಮೇಲೆ ಪ್ರದ್ಯುಮ್ನನಾದ, ಆಮೇಲೆ ಅನಿರುದ್ಧನಾದ. ಹೀಗೆ ಅಗ್ರಜಃ ಅಂದರೆ ತಾನು ಮೊದಲು ಅವತಾರ ಮಾಡಿ ಬರ್ತಾನೆ. ಆಮೇಲೆ ಈ ಜಗತ್ತನ್ನು ಸೃಷ್ಟಿಸಿ ಅದರಲ್ಲಿ ಚತುರ್ಮುಖ ಬ್ರಹ್ಮ, ನಾರದರು ಮುಂತಾದವರನಂದರೆ ಈ ಜಗತ್ತನ್ನು ಸೃಷ್ಟಿಸುವ ಚತುರ್ಮುಖನನ್ನು ಆಮೇಲೆ ಸೃಷ್ಟಿಸ್ತಾನೆ ಇವನು ವಿಷ್ಣು. ಅದಕ್ಕಿಂತ ಮೊದಲು ತಾನು ಅವತಾರ ಎತ್ತಿ ಬಂದಿರ್ತಾನೆ, ರೂಪ ಎತ್ತೊಟ್ಟು ಬಂದಿರ್ತಾನೆ. ಅದಕ್ಕೋಸ್ಕರವೇ ಆ ಭಗವಂತನನ್ನು ಅಗ್ರಜಃ ಅಂತ ಕರೀತಾರೆ. ಸಾಮಾನ್ಯ ಲೋಕದಲ್ಲಿ ಅಗ್ರಜ ಅಂದರೆ ಮೊದಲು ಹುಟ್ಟಿದ ದೊಡ್ಡಣ್ಣ, ಅಣ್ಣನಿಗೆ ಅಗ್ರಜ ಅಂತ ಕರೀತಾರೆ. ದೇವರಿಗೆ ನಿಜವಾಗಲೂ ಹಾಗಲ್ಲ, ಮೊದಲು ಹುಟ್ಟಿದವನು, ಅವತರಿಸಿದವನು, ರೂಪ ತೊಟ್ಟವನು, ಆ ಅರ್ಥದಲ್ಲಿ. ಮುಂದಿನದ್ದು ಅನಿರ್ವಿಣ್ಣಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅನಿರ್ವಿಣ್ಣಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ನೋಡಿ, ವಾಸ್ತವಿಕವಾಗಿ ತುಂಬ ಚಂದವಾದ ಇದು ನಾಮ ಹೆಸರು. ನಿರ್ವಿಣ್ಣ ಅಂತ ಹೇಳಿದ್ರೆ ಬೇಜಾರಾಗುವುದು, ಬೇಸರಗೊಳ್ಳುವುದು, ಇನ್ನೊಬ್ಬರ ಮೇಲೆ ನನಗೆ ಬೇಜಾರಾಗುವುದು. ದೇವರಿಗೆ ಈ ಬೇಜಾರು ಅನ್ನೋದೇ ಇಲ್ವಂತೆ. ನೋಡಿ, ಯಾವತ್ತಿಂದ ಯಾವತ್ತಿಗೂ ದೇವರು ಬೇಜಾರು ಮಾಡ್ಕೊಳ್ಳಲ್ವಂತೆ. ಯಾರ ಮೇಲೂ ದೇವರು ಬೇಜಾರು ಮಾಡ್ಕೊಳ್ಳಲ್ವಂತೆ. ಅದಕ್ಕೆ ಅವನನ್ನು ದೇವರು ಅಂತ ಕರೆಯೋದು. ಎಲ್ಲಿವರೆಗೆ ಅಂದರೆ ತನ್ನನ್ನು ನಿಂದಿಸುವ ನಾಸ್ತಿಕನ ಬಗ್ಗೆಯೂ ದೇವರಿಗೆ ಬೇಜಾರಿಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತು ತನ್ನ ವಿಗ್ರಹವನ್ನೇ ಧ್ವಂಸಗೊಳಿಸುವಂತಹ ಪಾಪಿಯ ಬಗ್ಗೆಯೂ ದೇವರಿಗೆ ಬೇಜಾರಿಲ್ಲ. ಯಾಕಂದರೆ ಅವನು ದೇವರು. ನಮ್ಮ ಹಾಗಲ್ಲ, ನಮಗಾದರೆ ಬೇಜಾರಾಗತ್ತೆ, ದೇವರಿಗೆ ಯಾವತ್ತೂ ಬೇಜಾರಾಗೋಲ್ಲ. ಯಾಕಂತ ಹೇಳಿದ್ರೆ ಅವನು ಎಲ್ಲರ ಬಳಿಯೂ ಒಂದೇ ರೀತಿ ವರ್ತಿಸುವ. ಯಾರು ತನ್ನನ್ನು ಹೇಗೆ ಆರಾಧನೆ ಮಾಡ್ತಾರೋ ಆ ರೀತಿ ತಾನು ಅವ್ರ ಹತ್ರ ವರ್ತಿಸ್ತಾನಷ್ಟೆ. ನಾವು ದೇವರನ್ನು ಪ್ರೀತಿ ಮಾಡಿದರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅಲ್ಲ, ನಾವು ದೇವರನ್ನು ದ್ವೇಷ ಮಾಡಿದರೆ ದೇವರು ನಮ್ಮನ್ನು ದ್ವೇಷ ಮಾಡೋಲ್ಲ. ಅಯ್ಯೋ ಇವನು ದ್ವೇಷ ಮಾಡ್ತಾ ಇದ್ದಾನೆಂದು ಬೇಜಾರು ಮಾಡ್ಕೊಳ್ಳಲ್ಲ. ಮತ್ತು ಆ ದ್ವೇಷ ಮಾಡಿದ್ದಕ್ಕೆ ಏನು ದುಷ್ಟ ಫಲ ಇದೆಯೋ ಫಲವನ್ನು ಕೊಡ್ತಾನಷ್ಟೆ, ಕೆಟ್ಟ ಫಲ ಕೊಡ್ತಾನಷ್ಟೆ ದೇವರು. ಯಾಕಂದರೆ ದೇವರು ಶಾಸ್ತ್ರದಲ್ಲಿ, ವೇದದಲ್ಲಿ ಏಮನೆಂದರೆ ಕೆಟ್ಟದ್ದನ್ನು ದ್ವೇಷ ಮಾಡಿದವರಿಗೆ ಕೆಟ್ಟದ್ದಾಗತ್ತೆ, ಆ ಫಲವನ್ನು ಕೊಡ್ತಾನಷ್ಟೆ. ಹೀಗೆ ದೇವರು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಈ ಕಾರಣದಿಂದಾಗಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಅಯ್ಯೋ ದೇವರಿಗೆ ಬೇಜಾರಾಗ್ಬಿಡುತ್ತಲ್ವ, ದೇವರಿಗೆ ಬೇಜಾರಾಯಿತು, ಅಥವಾ ಯಾರೋ ಹೇಳೋದು ನೋಡಿ ನಿಮ್ಮ ದೇವರಿಗೆ ಬೇಜಾರಾಗಿದೆ. ಖಂಡಿತ ಈ ರೀತಿ ತಿಳ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ಸಹಸ್ರನಾಮ ಸ್ಪಷ್ಟ ಹೇಳ್ತಾ ಇದೆ, ದೇವರಿಗೆ ಯಾವತ್ತಿಂದ ಯಾವತ್ತಿಗೂ ಬೇಜಾರಾಗುವುದಿಲ್ಲ ದೇವರಿಗೆ. ಮತ್ತು ಕೆಲವೊಮ್ಮೆ ಬೇಜಾರಾದವನಂತೆ ವರ್ತಿಸಿ ಅನ್ನಷ್ಟೇ. ಯಾಕಂತ ಹೇಳಿದ್ರೆ ನಮ್ಮನ್ನು ಸರಿ ಮಾಡಲಿಕ್ಕೆ. ಯಾವ ರೀತಿ ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಬೇಜಾರಾಗೋಲ್ಲ, ಆದರೂ ಬೇಜಾರಾದವರಂತೆ ವರ್ತಿಸ್ತಾರೆ. ಯಾಕಂದರೆ ಅಯ್ಯೋ ಈ ಮಕ್ಕಳು ಉದ್ಧಾರ ಆಗಬೇಕು ಅಂತ ಅಷ್ಟೇ, ಇನ್ನೇನಲ್ಲ. ಹಾಗೆ ಭಗವಂತ ಯಾವತ್ತೂ ಬೇಜಾರು ಮಾಡ್ಕೊಳ್ಳೋವನಲ್ಲ. ನಂತರ ಮುಂದಿನದ್ದು ಸದಾ ಮರ್ಷಿ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸದಾ ಮರ್ಷಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಅಲ್ಲಿ ಏನಂತ ಹೇಳಿದ್ರೆ ನೋಡಿ, ಇದು ಕೂಡ ಬಹಳ ಸುಂದರವಾದ ಒಂದು ಭಗವಂತನ ನಾಮ. ಏನಂತ ಹೇಳಿದ್ರೆ ದೇವರು ಆಮರ್ಷಿ. ಆಮರ್ಷಿ ಅಂತ ಹೇಳಿದ್ರೆ ಮರ್ಷಣ. ಮರ್ಷಣ ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋದು, ಸಹಿಸ್ಕೊಳ್ಳೋದು, ಕ್ಷಮಿಸುವುದು. ದೇವರು ಕ್ಷಮಿಸಿಬಿಡ್ತಾನಂತೆ. ಆಮರ್ಷಿ, ಚೆನ್ನಾಗಿ ಕ್ಷಮಿಸುವವನು. ಯಾರನ್ನ ಅಂದರೆ ಸತ್ ಆಮರ್ಷಿ. ಯಾರು ಸಜ್ಜನರಿದ್ದಾರೆ, ಸಜ್ಜನರು ಏನು ಅಪರಾಧವನ್ನು ಮಾಡಿದರೂ ಕೂಡ
ಆ ಎಲ್ಲ ಅಪರಾಧವನ್ನು ದೇವರು ಕ್ಷಮಿಸಿ ಬಿಡ್ತಾನಂತೆ. ಅದೇ ದಾಸರು ಹೇಳಿದಾಗೆ ಅನಂತ ಅಪರಾಧ ಎನ್ನಲ್ಲಿ ಪರ ಇರಲಾಗಿಂದ. ನಮ್ಮ ಬಳಿ ಎಷ್ಟು ಅಪರಾಧಗಳಿದ್ರೂ, ಎಷ್ಟು ನಮ್ಮಲ್ಲಿ ಕೆಟ್ಟದ್ದಿದ್ರು ಅದೆಲ್ಲವನ್ನು ಸಹಿಸಿ ಉದ್ಧರಿಸುವವನು ದೇವರು. ನಿಜವಾಗಲೂ ಕೂಡ ಆ ದೇವರ ಅನುಗ್ರಹ ನಮಗೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಯಾವ ಕ್ವಾಲಿಟೀಸ್ ನಮ್ಮಲ್ಲಿಲ್ಲ, ಗುಣಗಳಿಲ್ಲ. ಆದರೆ ದೇವರಲ್ಲಿರುವ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ ನಮ್ಮ ಅಪರಾಧವನ್ನು ಕ್ಷಮಿಸುವಂತಹ ಗುಣ. ಅವನು ಅಪರಾಧವನ್ನು ಕ್ಷಮಿಸುವವರಲ್ಲಿ ಅಗ್ರಗಣ್ಯ. ಅದಕ್ಕಾಗಿಯೇ ಅವನು ಸದಾಮರ್ಷಿ, ಸಜ್ಜನರನ್ನು ಕುರಿತು ಯಾವತ್ತೂ ಕ್ಷಮೆ ತೋರಿಸ್ತಾನಂತೆ. ಇಲ್ಲಿ ನಮಗೊಂದು ಪ್ರಶ್ನೆ ಏನು ಬರ್ತದೆ ಅಂದ್ರೆ, ಅಲ್ಲ ಸಜ್ಜನರನ್ನು ನಮ್ಮ ಯಾಕೆ ಹೇಳ್ತೀರಿ? ಎಲ್ಲರನ್ನೂ ಕ್ಷಮಿಸ್ತಾನೆ ಅಂತ ಹೇಳ್ಬಿಡಿ ದೇವರು. ಯಾಕಂದರೆ ದೇವರು ಅಂತ ಹೇಳಿದ ಮೇಲೆ ಎಲ್ರಿಗೂ ಒಂದೇ ರೀತಿ ವರ್ತಿಸ್ಬೇಕಪ್ಪ. ಅದರಿಂದಾಗಿ ಯಾರು ದುಷ್ಟರಿದ್ದಾರೆ ದುಷ್ಟರನ್ನೂ ದೇವರು ಕ್ಷಮಿಸ್ತಾನೆ, ಸಜ್ಜನರನ್ನೂ ಕ್ಷಮಿಸ್ತಾನೆ, ಈ ರೀತಿ ಹೇಳ್ಬೋದಲ್ವಾ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೋದು. ಪ್ರಶ್ನೆ ಬರ್ಬೋದು. ದೇವರು ಆ ರೀತಿ ಮಾಡೋಲ್ಲ. ಯಾಕೆ ಅಂತೇಳಿದರೆ ಸಜ್ಜನರು ಅಪರಾಧ ಮಾಡುವುದಕ್ಕೂ ದುಷ್ಟರು ಅಪರಾಧ ಮಾಡುವುದಕ್ಕೂ ವ್ಯತ್ಯಾಸ ಇರ್ತದೆ. ನಾವು ಯಾರನ್ನು ಸಜ್ಜನರು ಅಂತ ಕರಿತೇವೆ ಅಂತ ಹೇಳಿದ್ರೆ ಯಾರು ಬೇಕು ಅಂತ ಅಪರಾಧ ಮಾಡುವುದಿಲ್ಲ, ಗೊತ್ತಿದ್ದು ಮಾಡಬೇಕು ಅಂತ ಅಪರಾಧ ಮಾಡುವುದಿಲ್ವೋ ಅವರು ಸಜ್ಜನರು. ಮತ್ತೇನೆಂದರೆ ಅವರಿಂದ ಅಕಸ್ಮಾತ್ತಾಗಿ ಕೆಟ್ಟ ಕೆಲಸ ಆಗಿಬಿಡ್ತದೆ. ಅಪರಾಧ ಆಗುವಂಥದ್ದು ಅಕಸ್ಮಾತ್ತಾಗಿ ಅಥವಾ ಬೇರೆ ಯಾವುದೋ ಒಂದು ಪ್ರಭಾವದಿಂದ ಆಗ್ಬೋದೇ ಹೊರತು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಲ್ಲ ಅವರಿಂದ. ಅದಕ್ಕೆ ದೇವರು ಕ್ಷಮಿಸ್ತಾನಷ್ಟೇ. ದೇವರೇನು, ನಾವು ಕೂಡ ಕೆಲವೊಮ್ಮೆ ಆಗಲ್ವಾ? ಯಾರಾದರೂ ಒಳ್ಳೆಯವರು, ಯಾವಾಗಲೂ ಒಳ್ಳೇದು ಮಾಡುವವರೇ ಪಾಪ. ಒಂದು ಸಲ ಏನೋ ಅವರಿಂದ ಕೆಟ್ಟ ಕೆಲಸ ಆಗಿಬಿಟ್ರೆ ನಾವು ಇರಲಿ ಬಿಡಿ ಏನು ದೊಡ್ಡದಲ್ಲ ಅಂತ ಅದನ್ನು ನಾವು ಹೆಚ್ಚು ಹಚ್ಚಿಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗಲೂ ತಪ್ಪು ಮಾಡ್ತಾ ಇರುವವನನ್ನು ನಾವು ಕ್ಷಮಿಸುವುದಿಲ್ಲ. ಅದೇ ರೀತಿ ಭಗವಂತನು ಕೂಡ ಯಾರು ದುಷ್ಟರಿದ್ದಾರೆ ಅವರು ಯಾವಾಗಲೂ ತಪ್ಪನ್ನೇ ಮಾಡ್ತಾ ಇರುವವರು, ಅಪರಾಧವನ್ನೇ ಮಾಡ್ತಾ ಇರುವವರು, ಅವರನ್ನು ದೇವರು ಕ್ಷಮಿಸುವುದಿಲ್ಲ. ಯಾಕೆ ಅಂತೇಳಿದರೆ ದೇವರಿಗೆ ಅವ್ರ ಮೇಲೆ ದ್ವೇಷ ಅಲ್ಲ, ಮತ್ತು ಅವರನ್ನು ನಾನು ಕ್ಷಮಿಸ್ತಾ ಬಂದೆ ಅಂದರೆ ಲೋಕಕ್ಕೆ ಕಂಟಕರಾಗ್ತಾರೆ, ಲೋಕಕ್ಕೆ ಕೆಟ್ಟದಾಗತ್ತೆ ಎಂದು. ದೇವರದ್ದು ದೃಷ್ಟಿಕೋನ ಯಾವತ್ತೂ ಜಗತ್ತನ್ನು ಕುರಿತಿರುವುದು, ನಮ್ಮನ್ನು ಕುರಿತಿರುವುದು, ಅವನನ್ನಲ್ಲ. ಅದಕ್ಕೆ ಲೋಕಕ್ಕೆ ಕಂಟಕರಾಗ್ತಾರೆ, ಲೋಕನಾಶಕರಾಗ್ತಾರೆ ಇವರು ಅನ್ನುವ ಕಾರಣದಿಂದಾಗಿ ಯಾರು ದುಷ್ಟರಿದ್ದಾರೆ ಅವರ ಅಪರಾಧಗಳನ್ನು ದೇವರು ಕ್ಷಮಿಸುವುದಿಲ್ಲ. ಸಜ್ಜನರ ಅಪರಾಧವನ್ನು ಕ್ಷಮಿಸ್ತಾನೆ. ಯಾಕಂದರೆ ಸಜ್ಜನರು ಜಗತ್ತಿಗೆ ಬೇಕು. ಸಜ್ಜನರು ಒಂದು ತಪ್ಪು ಮಾಡಿದ್ರು ಅಂತ ಅವರನ್ನು ಕೊಂದು ಹಾಕಿಬಿಟ್ರೆ ನಾಳೆ ಲೋಕಕ್ಕೆ ಮಾರ್ಗದರ್ಶನ ಮಾಡುವವರು ಯಾರು? ಜಗತ್ತಿಗೆ ಒಳ್ಳೇದು ಮಾಡುವವರು ಯಾರು? ಅದಕ್ಕೋಸ್ಕರ ಅವರನ್ನು ಕ್ಷಮಿಸ್ತಾರೆ. ಅವರು ಅದರಿಂದಲೇ ಪಶ್ಚಾತ್ತಾಪಪಟ್ಟು ಮತ್ತೆ ಆ ತಪ್ಪು ಮಾಡದಾಗೆ ನೋಡ್ಕೊಳ್ತಾರೆ ತಮ್ಮನ್ನು. ಅದಕ್ಕಾಗಿ ಕ್ಷಮಿಸ್ತಾನೆ. ಹೀಗೆ ಸದಾಮರ್ಷಿ. ಅದಕ್ಕಾಗಿ ನಾವು ಒಳ್ಳೆಯವರಾಗಬೇಕಾಗಿದೆ ಅಷ್ಟೇ. ಒಳ್ಳೆಯವರಾದರೆ ನಮ್ಮ ಅಪರಾಧಗಳನ್ನೆಲ್ಲ ದೇವರು ಕ್ಷಮಿಸಿ ನಮ್ಮನ್ನು ಉದ್ಧರಿಸ್ತಾನೆ. ಮುಂದಿನದ್ದು ಲೋಕಾಧಿಷ್ಠಾನಂ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಲೋಕಾಧಿಷ್ಠಾನಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ಏನಂದರೆ ಎಲ್ಲ ಲೋಕಗಳಿಗೂ ದೇವರೇ ಆಧಾರ. ಅಂದರೆ ಈ ಎಲ್ಲ ಲೋಕಗಳೇನಿದೆ, ಇವಾಗ ಪಾತಾಳ ಲೋಕ ಅಂತ ಕೇಳ್ತೇವೆ, ಆ ಪಾತಾಳ ಲೋಕ ಇರುವುದು ಶೇಷನ ಮೇಲೆ ಅಂತ ಶಾಸ್ತ್ರಗಳು ಹೇಳ್ತದೆ. ಅಂದರೆ ಎಲ್ಲಕ್ಕಿಂತ ಕೆಳಗೆ ಇರುವ ಲೋಕ. ಒಟ್ಟಿಗೆ 14 ಲೋಕಗಳು ಅಂತ ಕೇಳ್ತೇವೆ. ಭೂಮಿ ಮಧ್ಯದಲ್ಲಿದೆ, ಮೇಲೆ 7 ಲೋಕಗಳು, ಕೆಳಗೆ ಎಲ್ಲ ಲೋಕಗಳು, ಅತಳ ಬಿತಳ ಸುತಳ ಮುಂತಾದ ಎಲ್ಲ ಲೋಕಗಳು. ಕೆಳಗೆ ಇರುವುದು ಪಾತಾಳ. ಪಾತಾಳದ ಕೆಳಗೇನಿದೆ ಅಂತ ಹೇಳಿದ್ರೆ ಆ ಪಾತಾಳವನ್ನು ಶೇಷ ಇದ್ದಾನೆ. ಹಾಗಿದ್ರೆ ಶೇಷ ಯಾವ ಆಧಾರದ ಮೇಲೆ ನಿಂತಿದ್ದಾನೆ? ಅವನಿಗೆ ನಿಲ್ಲಿಕ್ಕೆ ಏನಾದರೂ ಒಂದು ಬೇಕಲ್ವಾ ಅಂತ ಹೇಳಿದ್ರೆ ಅವನು ಇರುವಂಥದ್ದು, ಶೇಷ ಇರುವಂಥದ್ದು ಕೂರ್ಮದ ಮೇಲೆ. ಒಂದು ಆಮೆ ಇದೆ, ಅದೇ ವಾಯುದೇವ ಕೂರ್ಮನಾಗಿದ್ದಾನೆ. ಹೌದು, ಆ ವಾಯುದೇವ ಯಾರ ಮೇಲಿದ್ದಾನೆ? ಯಾರ ನಂಬಿಕೊಂಡಿದ್ದಾನೆ? ಅವನು ಭಗವಂತನ ಕೂರ್ಮರೂಪ ನಂಬಿಕೊಂಡಿದ್ದಾನೆ. ಅಲ್ಲ, ಕೂರ್ಮರೂಪ ಎಲ್ಲಿದೆ ಅಂತ ಹೇಳಿದ್ರೆ ಆ ಕೂರ್ಮರೂಪ ಆಧಾರ ರೂಪಿಣಿ ಶಕ್ತಿ ಅಂತ. ಅಂದರೆ ಆ ದೇವಿ ಲಕ್ಷ್ಮಿಯೇ ತಾನು ಶಕ್ತಿಯಾಗಿ ಕೆಳಗಿದ್ದಾಳೆ, ಎಲ್ಲವನ್ನ ಹೊತ್ತು ಅವಳಿದ್ದಾಳೆ. ಹೌದು, ಅವಳನ್ನೇ ಯಾರು ಹೊತ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಕೆಳಗೆ ಇರುವವನು ಪರಮಪುರುಷ, ಅದೇ ನಾರಾಯಣ. ನಾರಾಯಣನ ಕೆಳಗೆ ಯಾರೂ ಇಲ್ಲ. ಎಲ್ಲವನ್ನು ಹೊತ್ತು ನಿಂತಿರುವವನು ಅವನೇ, ಆ ಭಗವಂತನೇ. ಅದಕ್ಕೆ ನಿಜವಾಗಿಯೂ ಕೂಡ ಇದನ್ನು ಜಡಭರತ ಭಾಗವತದಲ್ಲಿ ಇದನ್ನೇ ಹೇಳ್ತಾನೆ. ನಮ್ಮೆಲ್ಲರನ್ನ ಹೊತ್ತಿರುವವನು, ಎಲ್ಲ ಲೋಕಗಳನ್ನು ಹೊತ್ತಿರುವವನು, ಒಳಗಿನಿಂದಲೂ ಹೊರಗಿನಿಂದಲೂ. ದೇವರೇ ಬರೀ ದೇಹದ ಭಾರ ಮಾತ್ರ ಅಲ್ಲ, ಜೀವನದ ಭಾರವನ್ನು, ಎಲ್ಲ ಭಾರವನ್ನು. ಅದಕ್ಕೋಸ್ಕರ ನಾವು ಬಾಯಲ್ಲೊಂದು ಹೇಳ್ತೇವೆ, ಎಲ್ಲ ದೇವರ ಮೇಲೆ ಭಾರ ಹಾಕ್ಬಿಟ್ಟಿದ್ದೇವೆ ಅಂತ. ಇದು ಬರೀ ಬಾಯಲ್ಲಿ ಹೇಳುವ ಮಾತಲ್ಲ, ಮತ್ತು ಜೀವನದಲ್ಲಿರುವ ಸತ್ಯ. ಎಲ್ಲ ನಮ್ಮ ಭಾರವನ್ನು ಹೊತ್ತಿರುವವನವನೇ.
ಅದಕ್ಕೆ ನಿಜವಾಗಿಯೂ ಕೂಡ ನಮಗೆಲ್ಲರಿಗೂ ಅವನೇ ಆಧಾರ, ಇಡೀ ಜಗತ್ತಿಗೆ ಅವನೇ ಆಧಾರ. ಅದಕ್ಕೆ ಅವನನ್ನು ಲೋಕಾಧಿಷ್ಠಾನ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ಅದ್ಭುತ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಬೇಕಾದ್ರೆ ಅದ್ಭುತಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಅದ್ಭುತ ಅಂತ ಹೇಳಿದ್ರೆ ಈಗಾಗಲೇ ನಮಗೆ ಗೊತ್ತಲ್ವಾ, ವಂಡರ್ಫುಲ್ ಅಂತ ಹೇಳಿದರೆ ದೇವರು ಅಂತ ಹೇಳಿದ್ರೆ ಆಶ್ಚರ್ಯ ಅಂತ ನೋಡಿ. ದೇವರು ಅಂದರೆ ಏನು ಅಂತ ನೀವು ಯಾರು ದೇವರನ್ನು ಕಂಡಂತಹ ಋಷಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ದೇವರು ಅಂತ ಹೇಳಿದರೆ ಏನು ಅಂತ ಕೇಳಿ, ಅವರು ಬಾಯಲ್ಲಿ ಬರೋದೊಂದೇ ಆಶ್ಚರ್ಯ. ಯಾಕಂದರೆ ಯಾರನ್ನ ಸಂಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ವೋ ಅವನು ದೇವರು. ಅಲ್ಲರಿ ನಿಮಗೇನು ಗೊತ್ತಿದೆ ಹೇಳಿ, ನಾನು ಹೇಳಿದರೆ ನಿಮ್ಗೆ ಅರ್ಥವೂ ಆಗೋದಿಲ್ವೋ ಅವನು ದೇವರು. ಯಾಕಂತ ಹೇಳಿದ್ರೆ ದೇವರನ್ನು ನಾವು ಏನು ಅಂತ ಹೇಳಿದರೂ ಕೂಡ ನಮಗೆ ಈ ಪ್ರಪಂಚದ್ದೇ ನೆನಪಾಗತ್ತೆ ಹೊರತು ಈ ಎಲ್ಲ ಪ್ರಪಂಚಕ್ಕಿಂತ ಭಿನ್ನವಾಗಿರುವವನು ದೇವರು. ನೋಡಿ, ಅದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಭಗವದ್ಗೀತೆಯಲ್ಲಿ ಇದನ್ನೇ ಕೃಷ್ಣ ಹೇಳ್ತಾನೆ. ಒಬ್ಬ ಜ್ಞಾನಿ ದೇವರನ್ನು ನೋಡ್ತಾನಂತೆ, ಆ ದೇವರನ್ನು ನೋಡಿ ಆಶ್ಚರ್ಯಚಕಿತನಾಗಿ ನೋಡ್ತಾನಂತೆ. ಯಾಕಂದರೆ ಇಲ್ಲಿವರೆಗೆ ನೋಡದ ದೇವರು, ಆ ದೇವರನ್ನು ಇಲ್ಲಿವರೆಗೆ ನೋಡಿಲ್ಲ. ದೇವರು ಮಾತ್ರ ಅಲ್ಲ, ಇಲ್ಲಿವರೆಗೆ ಆ ದೇವರಂಥ ವಸ್ತುವನ್ನೇ ಕಂಡಿಲ್ಲ ಜಗತ್ತಲ್ಲಿ. ಅವನು ದೇವರು. ಅದಕ್ಕೋಸ್ಕರ ಏನು ಆಶ್ಚರ್ಯ. ಯಾರಾದರೂ ಕೇಳಿದರೆ ಏನ್ರಿ ದೇವರು ನೋಡಿದ್ರಲ್ಲೋ, ದೇವರು ಹೇಗಿದ್ದಾರೆ, ಆಶ್ಚರ್ಯ. ಕೇಳುವವನು ದೇವರ ಬಗ್ಗೆ ಇವರು ಹೇಳಿದ್ರು ಕೂಡ ಆಶ್ಚರ್ಯವತ್ತು ಶೃಣೋತಿ. ಅಯ್ಯೋ ದೇವರಂದ್ರೆ ಆಶ್ಚರ್ಯ. ಯಾಕಂದರೆ ಹೌದಾ ದೇವರು ಅಂದರೆ ಹೀಗ, ಯಾಕಂದರೆ ಇಲ್ಲಿವರೆಗೆ ಕೇಳೇ ಇಲ್ಲ. ದೇವರ ಒಳಗೆ ಅಂದರೆ ನಾವು ಅದ್ಭುತ ಅಂತ ಹೇಳುವುದು ಇದನ್ನು, ಯಾವುದನ್ನು ಇಲ್ಲಿವರೆಗೆ ಕೇಳಿಲ್ವೋ, ನೋಡಿಲ್ವೋ, ಅನುಭವ ಪಡೆದಿಲ್ವೋ ಅದನ್ನು ನಾವು ಅದ್ಭುತ ಅಂತ ಹೇಳ್ತೇವೆ. ದೇವರಂದ್ರೇ ಹಾಗೆ. ಹಾಗಿದ್ರೆ ಮೊದಲನೇ ಬಾರಿ ನೋಡಬೇಕಾದ್ರೆ ಮಾತ್ರ ದೇವರ ಅದ್ಭುತ. ಎರಡನೇ ಬಾರಿ ನೋಡಬೇಕಾದ್ರೆ ಹಿಂದೆ ನೋಡಿದ್ದನ್ನೇ ನೋಡೋದಲ್ವಾ ಅಂದರೆ ನಿಮಗೆ ಹೇಳ್ಬೋದು, ಖಂಡಿತ ಇಲ್ಲ. ದೇವರನ್ನು ನಾವು ಪ್ರತಿ ಬಾರಿ ನೋಡಬೇಕಾದ್ರೂ ಕೂಡ, ಒಬ್ಬ ಜ್ಞಾನಿಯಾದವನು ದೇವರನ್ನು ಪ್ರತಿ ಬಾರಿ ನೋಡಬೇಕಾದ್ರೂ ಕೂಡ ಅದ್ಭುತವಾಗಿ ದೇವರು ಕಾಣಿಸ್ತಾನಂತೆ. ಯಾಕಂತ ಹೇಳಿದ್ರೆ ಹಿಂದೆ ಕಾಣದೇ ಇದ್ದದ್ದು ವೈಶಿಷ್ಟ್ಯ ಮತ್ತೊಂದು ಸಲ ಕಾಣ್ತಾನೆ, ಮತ್ತೆ ಕಾಣದೇ ಇರುವ ವೈಶಿಷ್ಟ್ಯ ಇನ್ನೊಂದು ಸಲ ಕಾಣ್ತಾನೆ. ನೋಡಿ, ಲಕ್ಷ್ಮಿ ಅವನ ಪಕ್ಕದಲ್ಲೇ ಇರುವವಳು, ನಾರಾಯಣನ ಪಕ್ಕದಲ್ಲೇ ಇರುವವಳು, ಲೆಕ್ಕ ಇಲ್ಲದಷ್ಟು ಕಾಲದಿಂದ ಅವನ ಬಳಿಯಲ್ಲಿದ್ದಾಳೆ. ಪ್ರತಿ ಕ್ಷಣದಲ್ಲಿ ನೋಡ್ತಾ ಇದ್ದಾಳಂತೆ. ಇನ್ನೂ ಏನನ್ನ ಅಂತ ಹೇಳಿದ್ರೆ ಆ ವಿಷ್ಣುವಿನ ಉಗುರನ್ನು ನೋಡ್ತಾ ಇದ್ದಾಳಂತೆ. ನೋಡಿ ಮುಗಿಸಿಲ್ವಂತೆ ಇನ್ನೂ. ಕಾರಣ ಏನಂದರೆ ಅಂತಹ ಅದ್ಭುತಗಳು ಕಾಣಿಸ್ತಾ ಇದೆಯಂತೆ. ಕ್ಷಣದಲ್ಲಿ ಹೊಸತು ಅವಳಿಗೆ ಕಾಣಿಸ್ತಾ ಇದೆಯಂತೆ. ಅದರಲ್ಲಿ ನೋಡ್ತಾಳೆ, ವಾ ಎಂಥ ಅದ್ಭುತ, ಇನ್ನೆಂಥ ಅದ್ಭುತ ಅಂತ. ಹಾಗೆ ದೇವರು ಅಂದ್ರೆ ಹಾಗೆ. ಅದಕ್ಕೆ ಅವನನ್ನು ಅದ್ಭುತ ಅಂತಲೇ ಕರೀತಾ ಇದೆ ವಿಷ್ಣು ಸಹಸ್ರನಾಮ. ಮುಂದಿನ ಶ್ಲೋಕ ಸನಾತನತಮಃ ಕಪಿರಪ್ಯಯ. ಇಲ್ಲಿ ಎರಡು ರೀತಿ ಪಾಠ ಇದೆ. ಕಪಿರವ್ಯಯ ಅಂತ ಹೇಳುವಂಥದ್ದು ಒಂದು ಪಾಠ, ಕಪಿರಪ್ಯಯ ಅಂತ ಹೇಳುವಂಥದ್ದು ಎರಡು ಪಾಠ. ಸ್ವಸ್ತಿದ ಸ್ವಸ್ತಿ ಕೃಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ. ಇದರಲ್ಲಿ ಮೊದಲನೆಯದ್ದು ಸನಾತನತಮಃ ಅಂತ. ದೇವರನ್ನು ನಮಸ್ಕಾರ ಮಾಡಬೇಕಾದ್ರೆ ಸನಾತನತಮಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನಿಷ್ಟುದ್ದ ಇದೆಯಲ್ವಾ, ಸನಾತನತಮಃ ಅಂತ ಹೇಳಿದ್ರೆ, ಸನಾತ್ ಅಂತ ಹೇಳಿದ್ರೆ ದೇವರು ಸದಾಕಾಲ ಇರುವವನಲ್ಲ. ಅದರಿಂದಾಗಿಯೇ ಸನಾತನತಮಃ ಅಂತ. ದೇವರು ಸದಾಕಾಲ ಇರುವುದರಿಂದಲೇ ಎಲ್ರಿಗಿಂತಲೂ ಹಳಬ ಅಂತ. ಯಾಕಂದರೆ ಉಳಿದವರೆಲ್ಲ ಮತ್ತೆ ಹುಟ್ಟಿ ಬರುವವರು, ದೇವರು ಹಾಗಲ್ಲ, ಯಾವತ್ತೂ ಇರುವವನಲ್ವ. ಅದಕ್ಕಿಂತ ಸನಾತನತಮಃ, ಎಲ್ಲರಿಗಿಂತಲೂ ಹಳಬನಾಗಿರುವವನು, ಪುರಾತನನಾಗಿರುವವನು. ಇವನಷ್ಟು ಹಳಬರಿನ್ನೊಬ್ರು ಇಲ್ಲವೇ ಇಲ್ಲ. ಅದಕ್ಕೆ ಅವನನ್ನು ಸನಾತನತಮಃ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ಭಗವಂತನ ನಾಮ ಕಪಿಲಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಕಪಿಲಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ತುಂಬ ಚಂದವಾದ ದೇವರ ನಾಮ ಇದು. ನೋಡಿ, ಕಮ್ ಅಂದರೆ ಸುಖ, ಪಿ ಅಂದರೆ ಪಿಬತಿ. ದೇವರು ಸುಖವನ್ನೇ ಅನುಭವಿಸ್ತಾನಂತೆ. ನಿಮಗೆ ಯಾವುದೇ ವಸ್ತುವಿನಲ್ಲಿ, ಯಾಕಂದರೆ ದೇವರು ಯಾವತ್ತೂ ಸುಖ ಸ್ವರೂಪಿ. ದೇವರು ಆನಂದವಾಗಿರ್ತಾನೆ, ಸುಖವನ್ನೇ ಅನುಭವಿಸ್ತಾ ಇರ್ತಾನೆ. ಹಾಗಿದ್ರೂ ಕೂಡ ಲಾ ಅಂದರೆ ಲಾತಿ ಅಂತ ಹೇಳಿದರೆ, ನಾವು ಭಕ್ತರು ಏನು ಕೊಡ್ತೇವೆ ಅದನ್ನು ಸ್ವೀಕಾರ ಮಾಡ್ತಾನಂತೆ. ನಿಜವಾಗಿಯೂ ಕೂಡ ಅವನು ಸುಖವನ್ನೇ ಅನುಭವಿಸ್ತಾ ಇದ್ದಾನೆ. ಸುಖಪೂರ್ಣವಾದ ವಸ್ತುವನ್ನೇ ತಾನು ಸ್ವೀಕಾರ ಮಾಡಿ ಆರಾಮಾಗಿದ್ದಾನೆ. ಹಾಗಿದ್ರೂ ಕೂಡ ನಾವೇನೋ ಒಂದು ವಸ್ತುವನ್ನು ದೇವರ ಮೇಲಿಂದ ಇಡ್ತೇವೆ,
ದೇವರೇ ಇದನ್ನು ಸ್ವೀಕಾರ ಮಾಡಯ್ಯ ಅಂತ ಹೇಳ್ತೇವೆ. ದೇವರು ಸ್ವೀಕಾರ ಮಾಡ್ತಾನೆ. ಹೊರತು ಇದನ್ನು ನಾನು ಯಾಕೆ ಸ್ವೀಕಾರ ಮಾಡೋಣ, ಇದರಲ್ಲಿ ಏನಿದೆ, ನೀನು ಎಂಥದ್ದು ತಂದಿಟ್ಟಿದೆಯಾ, ನಾನು ಆರಾಮಾಗಿ ಏನು ಸ್ವೀಕಾರ ಮಾಡ್ತಾ ಇದ್ದೇನೆ ಅದರ ಮುಂದೆ ಇದೇನು ಅಂತ ತಿರಸ್ಕಾರ ಮಾಡೋಲ್ಲ. ಯಾವ ರೀತಿ ದೊಡ್ಡ ಕೋಟ್ಯಾಧಿಪತಿಗೆ ಒಬ್ಬ ಭಿಕ್ಷುಕ ಒಂದೇನಾದರೂ ಸಣ್ಣ ವಸ್ತುವನ್ನು ತಂದು ಕೊಟ್ಟರೆ ಕಣ್ಣೆತ್ತಿಯಾದರೂ ನೋಡಿಯಾನ? ಕಣ್ಣೆತ್ತಿಯೂ ನೋಡಲ್ಲ. ಯಾಕಂದರೆ ನಾನು ಯಾವ ರೀತಿ ಇರುವವನು, ನಾನು ತಿನ್ನುವ ವಸ್ತು ಏನು, ನಿನ್ನ ಈ ಗಲೀಜ್ ವಸ್ತುವನ್ನು ನಾನು ಸ್ವೀಕಾರ ಮಾಡೋದಾ ಅಂದರೆ ತಿರಸ್ಕಾರ ಮಾಡೋದಿಲ್ವೇನು ಒಬ್ಬ ಭಿಕ್ಷುಕನದ್ದು. ಆದರೆ ದೇವರು ಹಾಗಲ್ಲ. ದೇವರು ಲಕ್ಷ್ಮೀಪತಿ, ಅವನಿಗಿಂತ ದೊಡ್ಡ ಶ್ರೀಮಂತ ಇನ್ನೊಬ್ಬ ಇಲ್ಲವೇ ಇಲ್ಲ. ಹಾಗಿದ್ರೂ ಕೂಡ ನಾವು ಭಿಕ್ಷುಕರಿಂದಲೂ ಕಡೆ ದೇವರ ಮುಂದೆ ನಾವು ಏನಾದರೂ ಒಂದು ಸಣ್ಣ ವಸ್ತು, ಒಂದು ಕುಚೇಲ ಒಂದು ಅವಲಕ್ಕಿಯನ್ನು ಯಾವುದೋ ಹರಕು ಬಟ್ಟೆಯಲ್ಲಿ ಕಟ್ಕೊಂಡು ಬಂದರು, ಅದನ್ನು ಎಲ್ಲಿವರೆಗೆ ಅಂದರೆ ತನ್ನ ಸೊಂಟದಿಂದ ತೆಗೆದೇ ಇಲ್ಲ. ಯಾಕಂದರೆ ಕೊಡ್ಲಿಕ್ಕೆ ನಾಚಿಕೆಯಾಗಿ ದೇವರಿಗೆ. ಕೃಷ್ಣನಾದರೂ ದ್ವಾರಕೆಯಲ್ಲಿ ಅಮೃತಾನ್ನವನ್ನು ಭೋಜನ ಮಾಡಿ 16,108 ಪತ್ನಿಯರೊಂದಿಗೆ ಯಾವ ರೀತಿ ಇರುವವನು, ಒಂದೊಂದು ಅರಮನೆಯಲ್ಲಿ ಅಷ್ಟು ಜನರಿಗೆ ಅರಮನೆ ಕಟ್ಟಿಸಿಕೊಂಡು ಇರುವವನು. ಆದರೆ ಅದೇ ಕೃಷ್ಣ ಕುಚೇಲ ತಂದ ಅದು ಹರಕು ಬಟ್ಟೆಯಲ್ಲಿ ಕಟ್ಟಿದ ಅವಲಕ್ಕಿಯನ್ನು ಅವನು ಸೊಂಟದಿಂದಲೇ ಎಳಿತಾನಂತೆ, ತೆಗಿತಾನಂತೆ. ಆ ಗಂಟು ಬಿಚ್ಚಿ ಒಂದು ಮುಷ್ಟಿ ತೆಗೆದು ಬಾಯಿಗೆ ಹಾಕ್ಕೊಳ್ತಾನಂತೆ. ಎಷ್ಟು ರುಚಿಯಾಗಿದೆ ಅಂತ ಹೇಳ್ತಾನಂತೆ. ನೋಡಿ, ಇದನ್ನು ಹೇಳುವಂಥದ್ದು. ತಾನು ಸುಖವಾಗಿದ್ದರೂ ಕೂಡ ಭಕ್ತರು ಕೊಟ್ಟದ್ದನ್ನು ಖುಷಿಯಿಂದ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅವನನ್ನು ಕಪಿಲ ಅಂತ ಕರೆಯುವುದು ದೇವರನ್ನು. ಕಮ್ ಅಂದರೆ ಸುಖವಾಗಿ, ಪಿ ಅಂದರೆ ಸುಖ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ, ಆದರೂ ಭಕ್ತರು ಕೊಡುವುದನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಕಪಿಲ ಅಂತ. ಮುಂದಿನದ್ದು ಕಪಿಹಿ ಅಂತ ನಮಸ್ಕಾರ ಮಾಡಬೇಕಾದ್ರೆ ಕಪಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಕಪಿ ಅಂತ ಹೇಳಿದ್ರೆ ನಮಗೆ ವಾನರ ಮುಂತಾದವುಗಳೆಲ್ಲ ಅರ್ಥದಲ್ಲಿ ಗೊತ್ತು. ಇಲ್ಲಿ ಕಮ್ ಅಂತ ಹೇಳಿದ್ರೆ ನೀರಿಗೆ ಸಂಸ್ಕೃತದಲ್ಲಿ ಹೆಸರು. ಆ ನೀರನ್ನು ಪಿ ಅಂದರೆ ಪಿಬತಿ, ಕುಡಿತಾನೆ. ಸೂರ್ಯನಲ್ಲಿದ್ದು ಬೇಸಿಗೆಯಲ್ಲಿ ನೀರನ್ನು ಕುಡಿಯುವವನು ಇವನೇ. ಸೂರ್ಯನಿಗೆ ನಿಜವಾಗಿ ಶಕ್ತಿ ಇಲ್ಲ, ಇವನೇ ಆ ನೀರನ್ನೇ ಸೆಳೆಯುವವನು. ಯಾಕೆ? ಮಳೆಗಾಲದಲ್ಲಿ ವಾಪಸ್ ಕೊಡಬೇಕಲ್ವ, ಅದಕ್ಕೋಸ್ಕರ. ಇದೇ ಭಗವಂತನೇ ಸೂರ್ಯನಲ್ಲಿ ಇದ್ದು ಮಳೆಗಾಲದಲ್ಲಿ ಮಳೆಯನ್ನು ಸುರಿಸ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಬಹಳ ಅದ್ಭುತವಾದ ಒಂದು ವಿಷಯವನ್ನು ಮಧ್ವಾಚಾರ್ಯರು ಪುರಾಣ ವಾಕ್ಯಗಳ ಮೂಲಕ ತಿಳಿಸ್ತಾರೆ. ದೇವರು ಆ ಸೂರ್ಯನಲ್ಲಿ ಕುಳಿತಿರುವ ನಾರಾಯಣ ಯಾವ ನದಿಯ ನೀರನ್ನು ಹೇಗೆ ಹೀರಿದ್ನೋ ಮಳೆಗಾಲದಲ್ಲಿ ಹಾಗೆ ಕೊಡ್ತಾನಂತೆ. ನೋಡಿ, ಆಯಾ ನದಿಯ ನೀರು ಆಯಾ ನದಿಗಳಿಗೆ ಬರುವಂತೆ ಮಾಡ್ತಾನಂತೆ. ಅಂಥ ಅದ್ಭುತವಾದ ವ್ಯವಸ್ಥೆ ಇದೆ ಭಗವಂತನಲ್ಲಿ. ಅದಕ್ಕೆ ಅವನಿಗೆ ಕಪಿ ಅಂತ ಹೆಸರು ಭಗವಂತನಿಗೆ. ಮುಂದಿನದ್ದು ಅವ್ಯಯ ಅಥವಾ ಅಪ್ಯಯ ಅಂತ. ಎರಡು ರೀತಿ ಇದರಲ್ಲಿ. ಅವ್ಯಯಾಯ ನಮಃ ಅಥವಾ ಅಪ್ಯಯಾಯ ನಮಃ. ಅವ್ಯಯ ಅಂತ ಹೇಳಿದ್ರೆ ನಾಶರಹಿತ. ದೇವರಿಗೆ ಯಾವ ವಿಧವಾದ ನಾಶವೂ ಇಲ್ಲ. ಅಂದರೆ ದೇವರಿಗೆ ವಯಸ್ಸಾಯಿತು ಅಂತ ಆಗೋಲ್ಲ, ದೇವರಿಗೆ ನಮ್ಮ ಹಾಗೆ ದೇಹ ಬಿದ್ದು ಹೋಗುತ್ತೆ ಅಂತ ಆಗೋಲ್ಲ, ದೇವರಿಗೆ ಬುದ್ಧಿ ಕೆಟ್ಟೋಗುತ್ತೆ ಅಂತ ಆಗೋಲ್ಲ, ಮತ್ತು ಅಯ್ಯೋ ಕಣ್ಕ ಮಂಜಾಗತ್ತೆ ದೇವರಿಗೆ, ಇದು ಯಾವುದೂ ಕೂಡ ಇಲ್ಲ. ಇಂಥ ಯಾವುದೇ ವಿಧವಾದ ನಾಶವೂ ಕೂಡ ದೇವರಿಗೆ ಇಲ್ಲವೇ ಇಲ್ಲ. ಅಥವಾ ನಾಶ ಇನ್ಯಾವುದು ಅಂತ ಹೇಳಿದರೆ ಇನ್ನೊಬ್ಬರು ಮುಂದೆ ಕೈ ಚಾಚುವುದು, ಇದು ಇನ್ನೊಂದು ರೀತಿ ನಾಶವೇ. ಇನ್ನೊಬ್ಬರು ಮುಂದೆ ಕೈ ಚಾಚುವಂಥದ್ದು ಅಥವಾ ಹತ್ಕೊಂಡು ಕೂತಿರುವಂಥದ್ದು, ಇದು ಯಾವುದೂ ಇಲ್ಲ ದೇವರಿಗೆ. ಈ ರೀತಿ ಸಕಲ ವಿಧವಾದ ನಾಶದಿಂದ ರಹಿತನಾದವನು ದೇವರು. ಅದಕ್ಕೆ ಅವನಿಗೆ ಅವ್ಯಯ ಅಂತ. ಅಪ್ಯಯ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಯಾರ ಒಡಲನ್ನು ಸೇರ್ತದೋ, ಯಾರ ಹೊಟ್ಟೆಯನ್ನು ಸೇರ್ತದೋ ಅವನ ಅಪ್ಯಯ ಅಂತ ಕರೆಯಲ್ಪಡ್ತಾನೆ. ಮುಂದಿನದ್ದು ಸ್ವಸ್ತಿದಃ. ತುಂಬ ಚಂದವಾದ ಶಬ್ದ ನೋಡಿ ಇದು. ನಮಸ್ಕಾರ ಮಾಡಬೇಕಾದ್ರೆ ಸ್ವಸ್ತಿದಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸ್ವಸ್ತಿ ಅಂತ ಹೇಳಿದರೆ ಮಂಗಳ, ಒಳ್ಳೆಯದು. ದೇವರು ನಮಗೆ ಕೊಡ್ತಾನಂತೆ. ಏನಂದರೆ ಒಳ್ಳೆಯ ವಸ್ತುವನ್ನೇ ಕೊಡ್ತಾನಂತೆ. ದೇವರು ಯಾವತ್ತೂ ಕೆಟ್ಟ ವಸ್ತುವನ್ನು ಕೊಡೋದಿಲ್ಲ ನೋಡಿ. ಅದಕ್ಕೆ ಒಳ್ಳೆಯ ವಸ್ತುವನ್ನೇ ಕೊಡುವವನು ದೇವರು. ಅಲ್ರಿ ಮತ್ತೆ ನಮಗೆ ಕೆಟ್ಟದ್ದು ಸಿಗತ್ತಲ್ವ? ಕೆಟ್ಟದ್ದು ಅಂತ ತಿಳ್ಕೊಳ್ತೇವೆ ಅಷ್ಟೇ ನಾವು. ಜೀವನದಲ್ಲಿ ದೇವರು ಕೊಡುವುದೆಲ್ಲವೂ ಒಳ್ಳೆಯದ್ದೇ, ಆದರೆ ನಾವು ಅದನ್ನು ಕೆಟ್ಟದ್ದು ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಮನಸ್ಸಿನ ಭಾವನೆ. ಅಲ್ರಿ ಇವಾಗ ರೋಗ ಬಂದರೆ ರೋಗ ಒಳ್ಳೆಯದು ಅಂತ ಹೇಳಲಿಕ್ಕಾಗತ್ತಾ? ರೋಗ ಬರುವುದು ಕೆಟ್ಟದೇ ಅಲ್ವ? ಯಾಕಂದರೆ ಅದರಿಂದ ನಾವು ಎಷ್ಟು ಕಷ್ಟವನ್ನು ಅನುಭವಿಸ್ತೇವೆ, ಎಷ್ಟು ನೋವನ್ನು ಅನುಭವಿಸ್ತೇವೆ. ಅದು ಹೇಗ್ರಿ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಳ್ಳಿಕ್ಬಹುದು. ಇಲ್ಲ, ನಿಜವಾಗಿ ಒಬ್ಬ ಪುಣ್ಯಾತ್ಮನಾಗಿದ್ದರೆ, ಭಗವದ್ ಭಕ್ತನಾಗಿದ್ದರೆ ರೋಗವನ್ನು ಕೂಡ ದೇವರು ಪ್ರಸಾದ ಅಂತಲೇ ಸ್ವೀಕಾರ ಮಾಡ್ತಾನೆ.
ಅದಕ್ಕೋಸ್ಕರ ಅವನು ಆ ರೋಗದಲ್ಲಿದ್ದಾಗ ಅಯ್ಯೋ ಈ ರೋಗದಿಂದ ನನ್ನ ಹೇಗಾದರೂ ಬಚಾವ್ ಮಾಡಿ ಅಂತ ಅವನು ಕೈಕಾಲನ್ನು ಹಿಡೀಲಿಕ್ಕೆ ಹೋಗೋಲ್ಲ. ಮತ್ತೇನೆಂದರೆ ಅಲ್ಲಿಯೂ ಕೂಡ ದೇವರ ಸ್ಮರಣೆ ಮಾಡ್ತಾನೆ. ಯಾಕಂದರೆ ಈ ಕಷ್ಟದಲ್ಲಿಯೂ ನಾನು ದೇವರನ್ನು ಬಿಡದೆ ಸ್ಮರಣೆ ಮಾಡಬೇಕು. ಯಾಕಂದರೆ ಅವನು ಅವಾಗಲೂ ಕೂಡ ಕೆಟ್ಟದ್ದು ಅಂತ ತಿಳ್ಕೊಳ್ಳಲ್ಲ. ದೇವರು ನನಗೆ ಒಳ್ಳೆಯದೇ ಕೊಡ್ತಾ ಇದ್ದಾನೆ, ಒಳ್ಳೆಯದೇ ಮಾಡ್ತಾ ಇದ್ದಾನೆ. ಅಲ್ಲ, ಕಷ್ಟ ಆಗತ್ತಲ್ವ, ನೋವಾಗತ್ತಲ್ವ ಅಂತ ಸಾಮಾನ್ಯವಾಗಿ ನೀವು ತಿಳ್ಕೊಳ್ಬೋದು. ಆ ನೋವಿನಲ್ಲೂ ದೇವರ ಸ್ಮರಣೆ ಬರೋದಿದೆಯಲ್ವ, ಅದು ವಿಶೇಷ. ನಿಜವಾಗಿ ನಮ್ಮ ಸಾಧನೆ ಯಾವಾಗ ಅಂತ ಹೇಳಿದರೆ ಕಷ್ಟದಲ್ಲೂ ದೇವರು ಮರಿಬಾರದು. ಸುಖದಲ್ಲಿ ದೇವರನ್ನು ನೆನಪು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಕಷ್ಟ ಬಂದಾಗ ದೇವರನ್ನು ನೆನಪು ಮಾಡ್ಕೊಳ್ತೇವಲ್ವ, ಅದು ದೇವರಿಗೆ ಬಹಳ ಖುಷಿ ಅಂತ. ಹೀಗೆ ದೇವರು ಯಾವತ್ತೂ ನಮಗೆ ಒಳ್ಳೆಯದನ್ನೇ ಕೊಡ್ತಾನೆ. ಇನ್ನೊಂದೇನು ಅಂತ ಹೇಳಿದ್ರೆ, ರೋಗ ರುಜಿನಗಳು ಬರಬಹುದು. ಯಾವಾಗ ಅಂತ ಹೇಳಿದ್ರೆ, ಅಯ್ಯೋ ದೇವರು ನನಗೆ ಯಾಕೆ ಈ ರೀತಿ ಕೊಟ್ಟುಬಿಟ್ಟ, ದೇವರು ನನಗೆ ಯಾಕೆ ಈ ರೀತಿ ಮಾಡಿಬಿಟ್ಟ ಅಂತ ತಿಳ್ಕೊಳ್ತೇವಲ್ವ ಅಂಥವರಿಗೆ. ಯಾಕಂದರೆ ದೇವರು ಕೆಟ್ಟದ್ದು ಕೊಡ್ತಾನೆ ಅಂತ ತಿಳ್ಕೊಂಡ್ರೆ ಕೆಟ್ಟದ್ದಾಗತ್ತೆ ನಮಗೆ. ತಮ್ಮ ಯಥಾವುಪಾಸತೆ ತದೈವ ಭವತಿ. ದೇವರು ಒಳ್ಳೆಯದನ್ನೇ ಕೊಡ್ತಾನೆ ಅಂದರೆ ಒಳ್ಳೆಯದ್ದೇ ಆಗುತ್ತೆ. ನೋಡಿ, ಈ ಕಾರಣದಿಂದಾಗಿ ಯಾವತ್ತೂ ಜ್ಞಾನಿಗಳಿಗೆ ಕೆಟ್ಟದಾಗೋಲ್ಲ, ಭಗವದ್ಭಕ್ತರಿಗೆ ಕೆಟ್ಟದಾಗೋಲ್ಲ, ಮತ್ತು ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಹೋಗ್ತಾ ಇರ್ತದೆ. ಯಾಕಂದರೆ ಅವರು ದೇವರನ್ನು ಹಾಗೇ ಉಪಾಸನೆ ಮಾಡ್ತಾರೆ. ದೇವರು ಯಾವತ್ತೂ ಒಳ್ಳೆಯದನ್ನೇ ಕೊಡ್ತಾನೆ, ಕೆಟ್ಟದ್ದು ಕೊಡುವುದಿಲ್ಲ ಅಂತ. ಆದರೆ ಉಳಿದವರು ದೇವರ ಮೇಲೆ ಆರೋಪವನ್ನು ಹಾಕಿ ನಮಗೆ ಜೀವನದಲ್ಲಿ ಏನು ಕೆಟ್ಟದ್ದಾಗ್ತಾ ಇದೆ ಎಲ್ಲಕ್ಕೂ ದೇವರೇ ಕಾರಣ ಅಂತ ದೇವರನ್ನು ಬೆಟ್ಟು ಮಾಡಿ ತೋರಿಸ್ತೇವೆ. ನೋಡಿದ್ರಾ, ನಾವು ದೇವ್ರ ಪೂಜೆ ಇಷ್ಟು ಮಾಡಿದ್ವು, ಅಷ್ಟು ಮಾಡಿದ್ವು, ಆ ವ್ರತ ಮಾಡಿದ್ವು, ಈ ವ್ರತ ಮಾಡಿದ್ರು, ಆದರೂ ನೋಡಿ ದೇವರಿಗೆ ನಮಗೆ ಈ ರೀತಿ ಮಾಡಿಬಿಟ್ಟ, ಈ ರೀತಿ ಮಾಡ್ದ ಅಂದರೆ ಕೆಟ್ಟದ್ದು ಮಾಡಿದ, ಅದರಿಂದಾಗಿ ನಮಗೆ ಕೆಟ್ಟದಾಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಸ್ವಸ್ತಿದಃ, ದೇವರು ಒಳ್ಳೆಯದನ್ನೇ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ನಾಮ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಸ್ವಸ್ತಿಕೃತ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸ್ವಸ್ತಿಕೃದೇ ನಮಃ ಅಂತ ಹೇಳ್ತಾರೆ. ದೇವರು ಯಾಕೆ ಒಳ್ಳೆಯದನ್ನೇ ಕೊಡ್ತಾನೆ ಅಂದರೆ ದೇವರು ಯಾವತ್ತೂ ಒಳ್ಳೆಯದೇ ಮಾಡುವವನು. ಸ್ವಸ್ತಿಕೃತು, ಮಂಗಳವನ್ನು ಮಾಡುವವನು, ಒಳ್ಳೆಯದನ್ನು ಮಾಡುವವನು. ದೇವರು ಯಾವತ್ತೂ ಕೆಟ್ಟದ್ದು ಮಾಡೋಲ್ಲ, ಕೆಟ್ಟದ್ದು ಮಾಡುವವನು ದೇವರಾಗೋಲ್ಲ. ನೋಡಿ, ಇದು ಯಾವತ್ತೂ ಜೀವನದಲ್ಲಿ ತಿಳ್ಕೊಳ್ಬೇಕಾದದ್ದು. ಕೆಟ್ಟದ್ದನ್ನು ಮಾಡುವವದೇ ದೆವ್ವಗಳು, ಒಳ್ಳೆಯದನ್ನು ಮಾಡುವವನೇ ದೇವರು. ನೋಡಿ, ಅದಕ್ಕೆ ಜೀವನದಲ್ಲಿ ಭಗವದ್ಭಕ್ತನ ಬಾಯಲ್ಲಿ ಅಪ್ಪಿತಪ್ಪಿಯೂ ಯಾವತ್ತೂ ಬರಬಾರ್ದು, ಅಯ್ಯೋ ದೇವರು ಯಾಕೆ ನನಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾನೆ ಅಂತ. ದೇವರು ಕೆಟ್ಟದ್ದು ಮಾಡುವುದೇ ಇಲ್ಲ, ದೇವರು ಒಳ್ಳೆಯದನ್ನೇ ಮಾಡುವುದು. ನೋಡಿ, ಈ ಕಾರಣದಿಂದಾಗಿ ಅಭಿಮನ್ಯು ಸತ್ತಾಗ ಅರ್ಜುನ ಅಪ್ಪಿತಪ್ಪಿಯು ಕೃಷ್ಣನ ಮೇಲೆ ಅಪವಾದ ಹಾಕಲೇ ಇಲ್ಲ. ನಿಜವಾಗಿಯೂ ರಣರಂಗದಲ್ಲಿ ಕೃಷ್ಣ ಇದ್ದ, ಕೃಷ್ಣನಿಗೆ ಗೊತ್ತಿದೆ ಅಭಿಮನ್ಯು ಸಾಯ್ತಾ ಇದ್ದಾನೆ ಅಂತ, ಹಾಗಿದ್ದರೂ ಕೂಡ ಸುಮ್ಮನಿದ್ದ. ಅರ್ಜುನನಿಗೆ ಇದೆಲ್ಲ ಗೊತ್ತಿಲ್ಲದ ವಿಷಯಗಳ, ಪಾಂಡವರಿಗೆ ಗೊತ್ತಿಲ್ಲದ ವಿಷಯವ. ಆದರೆ ಯಾವತ್ತಿಂದ ಯಾವತ್ತಿಗೂ ಕೃಷ್ಣ ನೀನಿದ್ದು ಅಭಿಮನ್ಯು ಸತ್ತ, ನೀನು ಅಭಿಮನ್ಯುವನ್ನು ಸಾಯಿಸಿದೆ ಹೇಳಲೇ ಇಲ್ಲ. ಯಾಕಂದರೆ ಅವರಿಗೆ ಗೊತ್ತು ದೇವರು ಸ್ವಸ್ತಿಕೃತ, ಕೃಷ್ಣ ಒಳ್ಳೆಯದನ್ನು ಮಾಡುವನು, ಯಾವತ್ತೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಅದಕ್ಕಾಗಿಯೇ ಯಾವತ್ತೂ ಒಳ್ಳೆಯದನ್ನೇ ದೇವರು ಕೊಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ಮುಂದಿನ ನಾಮ ಇನ್ನೂ ಚಂದವಾಗಿ ನಮಗೆ ಉತ್ತರ ಕೊಡುತ್ತದೆ. ಯಾಕ್ರಿ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಮುಂದಿನದ್ದು ಸ್ವಸ್ತಿ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸ್ವಸ್ತಯೇ ನಮಃ ಅಂತ ಅರ್ಥ ಏನಂದರೆ, ಅಯ್ಯೋ ದೇವರೇ ಒಳ್ಳೆಯವನು. ನೋಡಿ, ಅದರ ಅರ್ಥ ಮಂಗಳಕರ, ಮಂಗಳ ಸ್ವರೂಪಿ ಅಂತ ಹೇಳಿದ್ರೆ ದೇವರು ಒಳ್ಳೆಯವನು. ಒಳ್ಳೆಯವನಾದ್ದರಿಂದಲೇ ದೇವರು ಯಾವತ್ತೂ ನಮಗೆ ಒಳ್ಳೇದು ಮಾಡ್ತಾ ಇರ್ತಾನೆ. ಅದಕ್ಕಾಗಿಯೇ ಯಾವತ್ತೂ ಒಳ್ಳೆಯದನ್ನೇ ದೇವರು ನಮಗೆ ಕೊಡ್ತಾ ಇರ್ತಾನೆ. ಈ ರೀತಿ ಸ್ವಸ್ತಿಕೃತ, ಸ್ವಸ್ತಿದಃ, ಸ್ವಸ್ತಿ, ನಂತರ ಸ್ವಸ್ತಿ ಭುಕ್, ಮುಂದಿನದ್ದು ಸ್ವಸ್ತಿ ಭುಜೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದೇವರು ಯಾಕೆ ಒಳ್ಳೆಯವನು, ಯಾಕೆ ಒಳ್ಳೇದು ಕೊಡ್ತಾನೆ ಅಂದರೆ ಅವನು ಯಾವತ್ತೂ ಒಳ್ಳೆಯದನ್ನೇ ಅನುಭವಿಸ್ತಾ ಇರ್ತಾನೆ, ಮಂಗಳಕರವಾದದ್ದನ್ನೇ ದೇವರು ಅನುಭವಿಸ್ತಾ ಇರ್ತಾನೆ. ದೇವರಿಗೆ ಯಾವತ್ತೂ ಕೆಟ್ಟದಾಗುವುದೇ ಇಲ್ಲ, ಕೆಟ್ಟದ್ದನ್ನು ಅನುಭವಿಸುವುದಿಲ್ಲ. ಅದಕ್ಕೆ ದೇವರು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದೂ ಇಲ್ಲ. ಯಾವತ್ತೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ದೇವರು ಬಯಸ್ತಾ ಇರ್ತಾನೆ. ಅದಕ್ಕೆ ದೇವರು ಸ್ವಸ್ತಿ ಭುಕು, ನಂತರ ಸ್ವಸ್ತಿ ದಕ್ಷಿಣ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸ್ವಸ್ತಿ ದಕ್ಷಿಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ತುಂಬ ಚಂದವಾದ ಇದು ಶಬ್ದ. ನೋಡಿ, ದಕ್ಷಿಣ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಶೀಘ್ರ ಅಂತ ಅರ್ಥ. ಶೀಘ್ರಕಾರಿ, ಬಹಳ ಬೇಗ ಮಾಡುವವನು. ನಮ್ಮಲ್ಲಿ ಹೇಳೋದು ಅವರು ದಕ್ಷರಿದ್ದಾರೆ ಅಂತ ಹೇಳ್ತೇವಲ್ಲ, ಬೇಗ ಮಾಡುವವನು ಅಂತ. ಇಲ್ಲಿ ಸ್ವಸ್ತಿ ದಕ್ಷಿಣ ಅಂತ ಅರ್ಥ ಏನಂತ ಹೇಳಿದ್ರೆ ಒಳ್ಳೆಯದನ್ನು ಬಹಳ ಬೇಗ ದೇವರು ಮಾಡ್ತಾನೆ. ಅಂದರೆ
ಜೀವನದಲ್ಲಿ ನಿಜವಾಗಿ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಅದು ಭಗವಂತನಿಗಿಂತ ಬೇಗ ನಮಗೆ ಒಳ್ಳೆಯದನ್ನು ಮಾಡುವವರು ಇನ್ನೊಬ್ಬರು ಇಲ್ಲವೇ ಇಲ್ಲ. ಅದಕ್ಕಾಗಿ ಅವರನ್ನು ಸ್ವಸ್ತಿ ದಕ್ಷಿಣ ಅಂತ ಕೇಳ್ತಾರೆ.